Hi guys, I'm your physics lecturer, Sunil sir. Okay, in last class we have solved so many problems based on the potential and potential energies. Okay, ಅದರ ಬಗ್ಗೆ ತುಂಬಾ ಸ್ಟಡಿ ಮಾಡಿದ್ವಿ. So we will continue that concept, that is the potential, electric potential and capacitance. Okay, so the first question is. ಸಿ ಫಸ್ಟ್ ಕ್ವೆಶನ್ ಕೇಳಿದ್ದಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಟೂ ಚಾರ್ಜಸ್ ಆಫ್ ಮ್ಯಾಗ್ನಿಟ್ಯೂಡ್, ಇಲ್ಲಿ ಏನಿದೆ ಎರಡು ಚಾರ್ಜಸ್ ಇದೆ, ಮ್ಯಾಗ್ನಿಟ್ಯೂಡ್ 5 ನ್ಯಾನೋಕುಲಮ್ ಅಂಡ್ -2 ನ್ಯಾನೋಕುಲಮ್, ಒನ್ ಪ್ಲೇಸ್ಡ್ at the point 2 centimeter 00 and x centimeter 00 in the region of space where there is no external electric field. ಎಕ್ಸ್ಟರ್ನಲ್ ಫೀಲ್ಡ್ ಯಾವುದೇ ರೀತಿಯಾದಂಥದ್ದಿಲ್ಲ. if the electrostatic potential energy of the system is -0.5 microjoule ಅಂತ ಕೊಟ್ಟಿದ್ದಾರೆ. ಸೊ ಏನೇನು ಡಾಟಾ ಕೊಟ್ಟಿದ್ದಾರೆ ಇಲ್ಲಿ ಕ್ವೆಶನ್ ಅಲ್ಲಿ ನೋಡಿ. ಫಸ್ಟ್ ಗೆ ಪೊಟೆನ್ಷಿಯಲ್ ಎನರ್ಜಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಪೊಟೆನ್ಷಿಯಲ್ ಎನರ್ಜಿ ಕೊಟ್ಟಿದ್ದಾರೆ ಎಷ್ಟು, -0.5 ಮೈಕ್ರೋಜೌಲ್. ಮೈಕ್ರೋ ಅಂತ ಹೇಳಿದ್ರೆ ಎಷ್ಟಾಗಿರುತ್ತೆ, 10⁻⁻6 ಓಕೆ ಜೌಲ್. ನೆಕ್ಸ್ಟ್ ಈ 5 ಮೈಕ್ರೋಕುಲಮ್ ಅನ್ನ ಎಲ್ಲಿಟ್ಟಿದ್ದಾರೆ, 2 ಸೆಂಟಿಮೀಟರ್ ಡಿಸ್ಟೆನ್ಸ್ ದೂರದಲ್ಲಿ ಇಟ್ಟಿದ್ದಾರೆ. ಅದೇ ತರನೇ -2 ಸೆಂಟಿಮೀಟರ್ -2 ನ್ಯಾನೋಕುಲಮ್ ಚಾರ್ಜ್ ಅನ್ನ ಎಲ್ಲಿ ಇಟ್ಟಿದ್ದಾರೆ, x ಸೆಂಟಿಮೀಟರ್ ಡಿಸ್ಟೆನ್ಸ್ ದೂರದಲ್ಲಿದೆ. ನೋಡಿ ಇದು ಒರಿಜಿನ್ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ಸ್ ಓಕೆ. ಇಲ್ಲಿ ಇದು ಒರಿಜಿನಲ್ ಏನಾಗಿರುತ್ತೆ, 000 ಅಲ್ವಾ. ಸೊ ಎಷ್ಟು 5 ನ್ಯಾನೋಕುಲಮ್ ಅನ್ನ ಎಲ್ಲಿ ಇಟ್ಟಿದ್ದಾರೆ, ಇಲ್ಲಿ ಇಟ್ಟಿದ್ದಾರೆ. ಇದು 5 ನ್ಯಾನೋಕುಲಮ್ ಚಾರ್ಜ್ ಇಲ್ಲಿ ಇಟ್ಟಿದ್ದಾರೆ. ಅದೇ ತರನೇ -2 ನ್ಯಾನೋಕುಲಮ್ ಚಾರ್ಜ್ ಅನ್ನ ಇಲ್ಲಿಟ್ಟಿದ್ದಾರೆ, ಇಲ್ಲಿಟ್ಟಿದ್ದಾರೆ. ಎಕ್ಸ್ ಡಿಸ್ಟೆನ್ಸ್ ದೂರ ಇಲ್ಲಿಂದ ಇಲ್ಲಿಗೆ ದಟ್ ಇಸ್ 2 ಸೆಂಟಿಮೀಟರ್ ಅಲ್ವಾ, 2 ಸೆಂಟಿಮೀಟರ್ ದೂರದಲ್ಲಿದೆ. ಅದೇ ತರನೇ -2 ನ್ಯಾನೋಕುಲಮ್ ದೂರನ ಎಲ್ಲಿಂದ ಎಷ್ಟು ದೂರದಲ್ಲಿ ಇಟ್ಟಿದ್ದಾರೆ, ದಟ್ ಈಸ್ ಎಕ್ಸ್ ಡಿಸ್ಟೆನ್ಸ್ ದೂರದಲ್ಲಿ ಇಟ್ಟಿದ್ದಾರೆ. ಇಲ್ಲಿಂದ ಒರಿಜಿನ್ ಇಂದ ಇಲ್ಲಿಗೆ ಇರುವಂತ ದೂರ ಎಷ್ಟು, ಎಕ್ಸ್. ಹಾಗಾದ್ರೆ ಈ ಪಾಯಿಂಟ್ ಇಂದ ಯಾವುದು 5 ನ್ಯಾನೋಕುಲಮ್ ಮತ್ತೆ -2 ನ್ಯಾನೋಕುಲಮ್ಗೆ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ, that is equals to x minus 2 distance ಆಗಿರುತ್ತೆ ಅಲ್ವಾ. this is the distances. so this is the given data. ಇದೇನು ಕೊಟ್ಟಿದ್ದಾರೆ, given data. ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, we have to calculate the potential energy of the system. ಈ potential energy of the system ಅನ್ನ ಕೊಟ್ಟಿದ್ದಾರೆ, ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ. so here we have to calculate the value of x ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು x ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. so what's the potential energy formula? we know that the potential energy which is equals to k q1 into q2 divided by r ಅಲ್ವಾ. potential energy ಕೊಟ್ಟಿದ್ದಾರೆ ಎಷ್ಟು, 0.5 into 10⁻⁻6 ಓಕೆ. ಕೆ ವ್ಯಾಲ್ಯೂ ಗೊತ್ತಿದೆ ನಮಗೆ ಎಷ್ಟು, 9 into 10⁻9 ಇಂಟು q1 ವ್ಯಾಲ್ಯೂ ಎಷ್ಟಿದೆ, q1 ವ್ಯಾಲ್ಯೂ 5 into 10⁻⁻9 ಇಂಟು q2 ವ್ಯಾಲ್ಯೂ ಎಷ್ಟಿದೆ, -2 into 10⁻⁻9 ಹೋಲ್ ಡಿವೈಡೆಡ್ ಬೈ ಎಷ್ಟಿದೆ, x -2 10⁻⁻2. ಯಾಕೆ ಇದು -2 ಯಾಕೆ ಅಂತ ಹೇಳಿದ್ರೆ, ದಿಸ್ ಇಸ್ ಅ ಸೆಂಟಿಮೀಟರ್ ಓಕೆ. x -2 ದಿಸ್ ಇಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಡಿಸ್ಟೆನ್ಸ್ ಅನ್ನ. ಸೊ ಹಾಗಾಗಿ ಈ ತರ ಬರ್ತಿದ್ದೀನಿ. ಸೊ ದಿಸ್ ಇಸ್ -+9 ಇಸ್ ಗೆಟ್ ಕ್ಯಾನ್ಸಲ್ಸ್. ಎಷ್ಟಾಗುತ್ತೆ ಇಲ್ಲಿ, ಸೊ ಇಟ್ ವಿಲ್ ಬಿ ದಿ -18 into 10⁻⁻9 and this is x -2 10⁻⁻2 and this is 0.5 into 10⁻⁻6. ಇಲ್ಲಿ 3 ಇಲ್ಲಿ ಎಷ್ಟು ಬರುತ್ತೆ, ಇಟ್ ವಿಲ್ ಬಿ ದಿ 3 and ಈ x ಅನ್ನ ಈ ಕಡೆ ತಕೊಂಡು ಹೋದ್ರೆ ಏನಾಗುತ್ತೆ, this is 0.5x -1 ಓಕೆ. and this is ಇಲ್ಲಿ 3 ಇರುತ್ತೆ, ಇದು 2 ಎಷ್ಟಾಯ್ತು, ಇಲ್ಲಿ 5 ಬರುತ್ತೆ. so it will be the -18 into 10⁻⁵. ಸೊ ಇಲ್ಲಿ ಮೈನಸ್ ಇಲ್ಲಿದೆ, ಇದನ್ನ ಈ ಕಡೆ ಹೋದ್ರೆ ಏನಾಗುತ್ತೆ, ದಿಸ್ ಇಸ್ ಅಲ್ವಾ, ದಿಸ್ ಇಸ್ 18 ಇಲ್ಲೇ ಓಕೆ, 18 ಇಲ್ಲಿದೆ. ಸೊ ಇದನ್ನ ಈ ಕಡೆ ತಗೊಂಡೋಗಿ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ 0.5 ಇಲ್ಲಿ 5 ಬಂತು, ಇಲ್ಲಿ ಎಕ್ಸ್ ಆಗತ್ತಲ್ವಾ, ದಿಸ್ ಇಸ್ 19 ಇಲ್ಲಿ ದಿಸ್ ಇಸ್ ಇಷ್ಟು 5 ಇದೆ ಅಲ್ವಾ, ಇಲ್ಲಿ ದಿಸ್ ಇಸ್ ಇಂಟು 5 ಇದೆ ಇಲ್ಲಿ ಅಲ್ವಾ, ದಿಸ್ ಇಸ್ ಇಂಟು 5 ಓಕೆ.
ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ here where is it ಓಕೆ ಈಗ ಏನ್ ಬರ್ತಾ ಇದೆ ಇಲ್ಲಿ -2 and this is 5 okay 5 ಬಂತು divided by -2 okay and this is into 5 40 18 so this is when you simplify ಮಾಡಿದಾಗ x value ಎಷ್ಟು ಬರುತ್ತೆ ಅಂತ ಹೇಳಿದ್ರೆ which is an approximately which is an equals to 20 centimeter ಬರುತ್ತೆ. You can find out the x value okay x value find out ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಇಲ್ಲಿ 20 centimeter ಬರುತ್ತೆ. So this is equals to 20 centimeter option A okay option A is the answer. So next one in a quark model of an elementary particle a neutron is made up of one up quark of charge 2 divided by 3 okay 2 divided by 3 and 2 down quark of charges ಒಂದು ಅಪ್ ಕ್ವಾರ್ಕ್ ದು ಚಾರ್ಜ್ ಎಷ್ಟಿದೆ 2 by 3 into e ಆಮೇಲೆ ಎರಡು ಡೌನ್ ಕ್ವಾರ್ಕ್ ಇದೆ ಓಕೆ ಸೊ ಇದರ ವ್ಯಾಲ್ಯೂ ಎಷ್ಟಿದೆ -1 by 3 into e if they are form a triangle configuration with the side of length and an order of 10 to the power -15 okay 10 to the power -15 meter the electrostatic potential energy of the neutron in mega electron volt is so ಈಗ ನಮ್ಗೆ ಏನು ಕೇಳಿದಾನೆ ಅಂತ ಹೇಳಿದ್ರೆ ಒಂದು ಅಪ್ ಕ್ವಾರ್ಕ್ ಇದೆ ಇನ್ನೊಂದು ಡೌನ್ ಕ್ವಾರ್ಕ್ ಇದೆ ಓಕೆ ಇಲ್ಲಿ ಅಪ್ ಕ್ವಾರ್ಕ್ ದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು ಒಂದು ಅಪ್ ಕ್ವಾರ್ಕ್ ಆಮೇಲೆ ಎರಡು ಡೌನ್ ಕ್ವಾರ್ಕ್ ಇದೆರಡರದ್ದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯಾವ ತರ ಫಾರ್ಮೇಶನ್ ಆಗ್ತಾ ಇದೆ ಇದು ದೇ ವಿಲ್ ಫಾರ್ಮ್ ಅ ಟ್ರಯಾಂಗಲ್ ಫಾರ್ಮೆಟ್ ಅಲ್ವಾ ಇಲ್ಲೊಂದು ಚಾರ್ಜ್ ಇದೆ ಇದರ ವ್ಯಾಲ್ಯೂ ಎಷ್ಟಿದೆ 2 by 3 ಆಫ್ ಎನ್ ಎಲೆಕ್ಟ್ರಾನ್ ಅದೇ ತರ ಇಲ್ಲಿ ಎರಡು ಚಾರ್ಜ್ ದಟ್ ಇಸ್ ಇಲ್ಲೊಂದು ಎಷ್ಟಿದೆ ದಟ್ ಇಸ್ -1 by 3 ಎಲೆಕ್ಟ್ರಾನ್ ಇಲ್ಲೂ ಸಹ ಏನಿದೆ -1 by 3 ಎಲೆಕ್ಟ್ರಾನ್ ಇದೆರಡು ಟ್ರಯಾಂಗಲ್ ಕಾನ್ಫಿಗರೇಷನ್ ಆಗ್ತಾ ಇದೆ ಇಲ್ಲೊಂದು ಈ ತರ ಟ್ರಯಾಂಗಲ್ ಕಾನ್ಫಿಗರೇಷನ್ ಆಗ್ತಾ ಇದೆ ಓಕೆ ಇದೆರಡರದ್ದು ಲೆಂತ್ ಎಷ್ಟು ಅಂತ ಹೇಳಿದ್ದಾರೆ ಇಟ್ಸ್ ಲೆಂತ್ ಇಟ್ ವಿಲ್ ಬಿ ದಿ 10 to the power -15 ಅಂತ ಹೇಳಿದ್ದಾರೆ ಇಟ್ಸ್ ವ್ಯಾಲ್ಯೂ ಇಟ್ ವಿಲ್ ಬಿ ದಿ 10 to the power -15 ಮೀಟರ್ ಅಂತ ಹೇಳಿದ್ದಾರೆ ಸೊ ಹಿಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಸಿಸ್ಟಮ್ ಈ ಸಿಸ್ಟಮಿನ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು ಈ ಸಿಸ್ಟಮ್ ಏನಿದೆ ಈ ಸಿಸ್ಟಮ್ ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಓಕೆ ಸೊ ವಿ ವಿಲ್ ಕ್ಯಾಲ್ಕುಲೇಟ್ ಇಟ್ ಸೊ ವಾಟ್ಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಸಿಸ್ಟಮ್ ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಸಿಸ್ಟಮ್ ವಿಚ್ ಇಸ್ ಈಕ್ವಲ್ಸ್ ಟು k q1 into q2 divided by r ಅಲ್ವಾ ದಿಸ್ ಇಸ್ ದ ಫಾರ್ಮುಲಾ ಸೊ ಫಸ್ಟ್ ಗೆ ಈ ಎರಡು ಚಾರ್ಜಸ್ ಇಂದ ಆಗ್ತಾ ಇರುವಂತದ್ದು ಯಾವ ಪಾಯಿಂಟ್ ಯಾವ ಚಾರ್ಜು ಈ ಚಾರ್ಜು ಮತ್ತೆ ಈ ಚಾರ್ಜ್ ನ ನಡುವೆ ಆಗುವಂತಹ ಈ ಎರಡು ನಡುವೆ ಇರುವಂತಹ ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಸೊ ದ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ವಿಚ್ ಇಸ್ ವಿ ಕ್ಯಾನ್ ರೈಟ್ ಆಸ್ k divided by r k divided by r is common ಓಕೆ ಸೇಮ್ ಇರುತ್ತೆ ಇದೆಲ್ಲ ಕಡೆನೂ 10 to the power -15 ಇದೆ ಇಲ್ಲೂ ಸಹ 10 to the power -15 ಬರುತ್ತೆ ಇಲ್ಲೂ ಸಹ 10 to the power -15 ಇದೆ ಸೊ k divided by r is common I will take ಓಕೆ ಈಗ ಉಳಿದಿರೋದು ಯಾವುದು ಸೊ ದಿಸ್ ಇಸ್ ಈ ಚಾರ್ಜ್ q1 into q2 q1 ವ್ಯಾಲ್ಯೂ ಎಷ್ಟಿದೆ ದಿಸ್ ಇಸ್ q1 ವ್ಯಾಲ್ಯೂ ಇಸ್ 2 by 3 2 divided by 3 into -1 divided by 3 of an electron okay electron plus e ಅಲ್ವಾ e okay electron ಎರಡು ಕಡೆನೇ ಇದೆ so this is e into e ಏನಾಗುತ್ತೆ e ಸ್ಕ್ವೇರ್ ಆಯ್ತು okay plus ನೆಕ್ಸ್ಟ್ ಈ ಎರಡು ನಡುವೆ ಇರುವಂತ ಚಾರ್ಜಸ್ ಯಾವುದು ಈ ಚಾರ್ಜ್ ಮತ್ತೆ ಈ ಚಾರ್ಜ್ ನ ನಡುವೆ ಇರುವಂತದ್ದು ಪೊಟೆನ್ಷಿಯಲ್ ಎನರ್ಜಿ ಓಕೆ ದಿಸ್ ಇಸ್ ಐ ವಿಲ್ ಟೇಕ್ ಇಟ್ ಆಸ್ ಅ ಕಾಮನ್ ಸೊ ನೆಕ್ಸ್ಟ್ ಒನ್ ಎಷ್ಟಿದೆ -1 by 3 of e and -1 by 3 of an e that is e into e square plus next ಇಲ್ಲೆಷ್ಟು 2 by 3 next -1 by 3 of an e square so e square then again I will take the common that is k e square divided by r is common remaining terms ಏನು ಬರುತ್ತೆ this is -2 divided by 9 plus minus into minus plus ಆಯ್ತು so this is 1 divided by 3 into 3 ಎಷ್ಟಾಗುತ್ತೆ 9 plus ಇದು ಎಷ್ಟಾಗುತ್ತೆ -2 ಆಗುತ್ತಲ್ವಾ so it will be the -2 okay this is -2 minus 2 divided by 9 2 divided by 9 so
ಸೊ ವೆನ್ ಯು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್, ಈ ವ್ಯಾಲ್ಯೂಸ್ ಅನ್ನ ಎಲ್ಲ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಕೆ ವ್ಯಾಲ್ಯೂ 9 ಇಂಟು 10 ಟು ದ ಪವರ್ 9, ಈ ವ್ಯಾಲ್ಯೂ ಎಷ್ಟಿದೆ 1.6 ಇಂಟು 10 ಟು ದ ಪವರ್ ಮೈನಸ್ 19 ಡಿವೈಡ್ ಬೈ ಆರ್ ವ್ಯಾಲ್ಯೂ ಎಷ್ಟಿದೆ 10 ಟು ದ ಪವರ್ ಮೈನಸ್ 15 ಇಂಟು ಇದೆಲ್ಲದು ಆಡ್ ಮಾಡ್ತಾ ಹೋದ್ರೆ, ಸೊ ಹಿಯರ್ ವಿ ವಿಲ್ ಗೆಟ್ ದಿ e square ಅಲ್ವಾ ಇದು, ದಿಸ್ ಇಸ್ e square and this is minus 2 by 9 ಎಷ್ಟಾಯ್ತು minus 4 by minus 4 plus 1 ಎಷ್ಟಾಯ್ತು minus 3 by 9. okay, its value it will be the comes in terms of 7.6 into 10 to the power minus 14 ಜೌಲ್ ಅಲ್ಲಿ ಬರ್ತಾ ಇದೆ. ಸೊ ಇದನ್ನು ಜೌಲ್ ಅಲ್ಲಿ ಬರ್ತಾ ಇದೆ, ನಾವೇನ್ ಕನ್ವರ್ಟ್ ಮಾಡ್ಬೇಕು, ಇದನ್ನ ಜೌಲ್ ಅಲ್ಲಿ ಬರೋದನ್ನ ಯಾವ್ದ್ರಲ್ಲಿ ಕನ್ವರ್ಟ್ ಮಾಡಬೇಕು, ಇಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡಬೇಕು. ಸೊ ಇಲೆಕ್ಟ್ರಾನ್ ವೋಲ್ಟಿಗೆ ಹೇಗೆ ಕನ್ವರ್ಟ್ ಮಾಡೋದು, ದಿಸ್ ಇಸ್ ಅ 1 electron volt which is equals to 1.6 into 10 to the power minus 19 joule. okay, so we have convert into 1 electron, ಇಲ್ಲಿ ಜೌಲ್ ಅನ್ನ ಎಲ್ಲಿ ಕನ್ವರ್ಟ್ ಮಾಡಬೇಕು, ಇಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು ಇದಕ್ಕೆ, ಸೊ ಇದು ವಿಲ್ ಬಿ ಡಿವೈಡೆಡ್ ಬೈ ದಿಸ್ ಇಸ್ ಎಷ್ಟು 7.16 ಅನ್ನ ಎಷ್ಟು ಯಾವ್ದ್ರಿಂದ ಡಿವೈಡ್ ಮಾಡಬೇಕು, 1.6 into 10 to the power minus 19 ನಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಇಟ್ ವಿಲ್ ಇನ್ ಟರ್ಮ್ಸ್ ಆಫ್ electron volt ಅಲ್ಲಿ ಸಿಗುತ್ತೆ ಅಲ್ವಾ. ಸೊ ಇಟ್ಸ್ ವ್ಯಾಲ್ಯೂ ಇಟ್ಸ್ ವಿಲ್ ಬಿ ದಿ 4.8 into 10 to the power minus 5 electron volt. ನಮ್ಗೆ ಏನ್ ಕೇಳಿದ್ದಾರೆ, ಮೆಗಾ ಇಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಬೇಕು. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ 5 ಅಲ್ಲಿ ಇದ್ರೆ ಏನ್ ಬೇಕು ನಮ್ಗೆ 4 ಅಲ್ಲಿ ಕನ್ವರ್ಟ್ ಮಾಡ್ಬೇಕಲ್ವಾ. ಇಟ್ಸ್ 4 which is equals to 0.48 into 10 to the power 6. okay, sorry, this is minus plus it. okay, minus ಅಲ್ಲ ಇದು plus. okay, this is plus. so this is 6 electron volt. ಇದನ್ನ ಹೇಗೆ ಬರೀತೀವಿ ನಾವು, 0.48 mega electron volt. so the answer is 0. ಎಷ್ಟಿದೆ ಇಲ್ಲಿ, so its value it will be the minus ಇದಲ್ವಾ, so it will be the minus and this minus and this is minus. So answer is what, 0.48 mega electron volt. okay, this is the answer. So the next question is, an electric dipole of length 20 centimeter. dipole length ಎಷ್ಟು ಕೊಟ್ಟಿದ್ದಾರೆ, here length ಎಷ್ಟು ಕೊಟ್ಟಿದ್ದಾರೆ 20 centimeter ಅಂತ ಕೊಟ್ಟಿದ್ದಾರೆ, and having charges that is q which is equals to plus or minus of 3 into 10 to the power 3 coulomb, and his charge is placed at an angle of 60 degree. ಎಷ್ಟು ಕೊಟ್ಟಿದ್ದಾರೆ, angle theta which is equals to 60 degree ಅಂತ ಕೊಟ್ಟಿದ್ದಾರೆ. with respect to the uniform electric field experience a torque of magnitude theta 60 degree ಆಯ್ತು, ಟಾರ್ಕ್ ಎಷ್ಟು ಕೊಟ್ಟಿದ್ದಾರೆ 6 ನ್ಯೂಟನ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಡೈಪೋಲ್. ಈ ಡೈಪೋಲಿನ ಪೊಟೆನ್ಷಿಯಲ್ ಎನರ್ಜಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಲೆಂತ್ ಕೊಟ್ಟಿದ್ದಾರೆ, ಚಾರ್ಜ್ ಕೊಟ್ಟಿದ್ದಾರೆ, ಆಂಗಲ್ ಕೊಟ್ಟಿದ್ದಾರೆ, ಮತ್ತೆ ಟಾರ್ಕ್ ಕೊಟ್ಟಿದ್ದಾರೆ. ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಪೊಟೆನ್ಷಿಯಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಿಸ್ಬೇಕು. ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಡೈಪೋಲ್, ವಾಟ್ ವಿಲ್ ಬಿ ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಡೈಪೋಲ್. ಡೈಪೋಲ್ ನ ಪೊಟೆನ್ಷಿಯಲ್ ಎನರ್ಜಿ ಏನಾಗಿರುತ್ತೆ, ಮೈನಸ್ PE cos theta. ಥೀಟಾ ಇದೆ, ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಿ ಪಿ ವ್ಯಾಲ್ಯೂ. ಪಿ ಈಸ್ ಈಕ್ವಲ್ಸ್ ಟು ವಾಟ್, ಎಲ್ ಇಂಟು ಕ್ಯೂ ಅಲ್ವಾ. ಎಲ್ಲ ಅಂತ ಹೇಳಿದ್ರೆ ಲೆಂತ್ ಆಫ್ ದಿ ಡೈಪೋಲ್ ಇಂಟು ದಿಸ್ ಇಸ್ ಕ್ಯೂ. ನಮ್ಗೆ ಪಿ ವ್ಯಾಲ್ಯೂ ಸಿಗುತ್ತೆ. ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಇ ವ್ಯಾಲ್ಯೂ. ಈಗ ಏನ್ ಬೇಕು ನಮ್ಗೆ, ಈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಇ ವ್ಯಾಲ್ಯೂ. ಈ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಆಲ್ರೆಡಿ ದೇ ಹ್ಯಾವ್ ಗಿವನ್ ಅ ಟೀಟಾ, ಟಾರ್ಕ್ ಕೊಟ್ಟಿದ್ದಾರೆ ಅಲ್ವಾ, ಟಿ ಕೊಟ್ಟಿದ್ದಾರೆ. ಟಾರ್ಕ್ ಅಂತ ಹೇಳಿದ್ರೇನು, ಟಾರ್ಕ್ ವಿಚ್ ಇಸ್ ಈಕ್ವಲ್ಸ್ ಟು PE sin theta ಅಲ್ವಾ. ಸೊ ಪಿ ವ್ಯಾಲ್ಯೂ ಎಷ್ಟು ಬರುತ್ತೆ, ಪಿ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಿದೆ ಇಲ್ಲಿ, ಪಿ ದಟ್ ಈಸ್ ಲೆಂತ್ ಆಫ್ ದಿ ಲೆಂತ್ ಎಷ್ಟಿದೆ 20 ಇದೆ, ಇಂಟು ಚಾರ್ಜ್ ಎಷ್ಟಿದೆ 3 ಇದೆ ಅಲ್ವಾ, 3 into 10 to the power minus 3. ಸೊ ಇಟ್ ವಿಲ್ ಬಿ ದಿ 60 into 10 to the power minus 3. ಪಿ ವ್ಯಾಲ್ಯೂ ಎಷ್ಟು ಬಂತು, 60 into 10 to the power minus 3. okay, 60 into 10 to the power minus 3. 60 into 10 to the power minus 3 and ಎಷ್ಟಿದೆ, ದಿಸ್ ಇಸ್ 20 centimeter ಅಲ್ವಾ ಇದು. ಸೊ ಇಟ್ಸ್ ಅ 20 centimeter. ಐ ವಿಲ್ ಕನ್ವರ್ಟ್ ಇಂಟು ಮೀಟರ್, ದಟ್ ಇಸ್ 20 centimeter. ಸೊ ದಿಸ್ ಇಸ್ 20 centimeter ಅಂದ್ರೆ ಇಂಟು 10 to the power minus 2 ಎಷ್ಟಾಗತ್ತೆ, ಇಲ್ಲಿ -2 ಅಂದ್ರೆ ಇದು -5 ಆಗತ್ತೆ.
So it will be the minus 5 into E into sine 30. What's the value of a sine 30? Sine 60. 60 ಎಷ್ಟು ಬರುತ್ತೆ ಇದು ರೂಟ್ 3/2 ಅಲ್ವಾ, ರೂಟ್ 3/2 ಸೈನ್ 60. ಇಲ್ಲಿ ಟಾರ್ಕ್ ವ್ಯಾಲ್ಯೂ ಎಷ್ಟಿದೆ, ಟಾರ್ಕ್ ವ್ಯಾಲ್ಯೂ 6 ಕೊಟ್ಟಿದ್ದಾರೆ. ಸೊ 6 1s 6 10s. ಸೊ ಈ ವ್ಯಾಲ್ಯೂ ಎಷ್ಟು ಬರುತ್ತೆ, ಈ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು 10 to the power 5 divided by 5 into root 3. ಇದನ್ನ ಸಿಂಪ್ಲಿಫೈ ಮಾಡಿದವಾಗ ಇಷ್ಟು ಬರುತ್ತೆ, ನಮಗೆ ಈ ವ್ಯಾಲ್ಯೂ ಇಷ್ಟು ಬರುತ್ತೆ. ಸೊ ವೆನ್ ಯು ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಇಕ್ವೇಶನ್, ಈ ವ್ಯಾಲ್ಯೂನ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ಯು ವಿಚ್ ಇಸ್ ಈಕ್ವಲ್ಸ್ ಟು ಮೈನಸ್ ಪಿ ಇ ಕಾಸ್ ಥೀಟಾ. ಸೊ ಪಿ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ, ಪಿ ವ್ಯಾಲ್ಯೂ ಎಷ್ಟಿದೆ, 6 into 10 to the power minus 5, that is 60 into 10 to the power minus 5. And this is e value ಎಷ್ಟು ಬರುತ್ತೆ, 10 to the power 5 into 5 into root 3 into cos 30 value ಎಷ್ಟು ಬರುತ್ತೆ, that is 1/2. when you simplify ಮಾಡಿದವಾಗ ಎಷ್ಟು ಬರುತ್ತೆ, its answer it will be the 6 divided by root 3. 6 divided by root 3 option ಅಲ್ಲಿ ಇದೆಯಾ, no. So this is, then again we will simplify it. Simplify ಮಾಡಿ 6 divided by root 3 ನ ಹೇಗೆ ಸಿಂಪ್ಲಿಫೈ ಮಾಡಬಹುದು, 3 this is 2 into 3 into 2 ಅಲ್ವಾ, divided by root 3. ಸೊ ಹೀಗೆ ಹೇಗೆ ಬರಿತೀವಿ ನಾವು, 2 into root 3 ಅಂತ ಬರೀಬಹುದು ಸಿಂಪ್ಲಿಫೈ ಮಾಡಿದಾಗಲ್ಲ, 2 into root 3. and this is minus ಅಲ್ವಾ, u is equals to minus pe. so it's minus and answer is also minus. ಹಾಗಾದ್ರೆ ಆನ್ಸರ್ ಏನಾಗಿರುತ್ತೆ, ಮೈನಸ್ 2 into root 3 joule. so option A is the correct answer. Option A is the correct answer. Okay, so the next question is, a conductor has a potential does not equals to 0 and there are no charges anywhere outside else. then ಕಂಡೀಷನ್ ಕೊಟ್ಟಿದ್ದಾರೆ, ಒಂದು ಕಂಡಕ್ಟರ್ ಇದೆ, ಇಲ್ಲೊಂದು ಕಂಡಕ್ಟರ್ ಇದೆ, ಈ ಕಂಡಕ್ಟರ್ ಮೇಲೆ ಪೊಟೆನ್ಷಿಯಲ್ ಎಷ್ಟಿದೆ, ಪೊಟೆನ್ಷಿಯಲ್ is does not equals to 0 and there is no charge anywhere outside. ಓಕೆ, ಇದರ ಹೊರಗಡೆ ಎಲ್ಲೂ ಚಾರ್ಜಸ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಈ ಕಂಡಕ್ಟರ್ಸ್ ಮೇಲೆ ಚಾರ್ಜು, ಇದೊಂದು ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ, ಆ ಕಂಡಕ್ಟರ್ ಮೇಲೆ ಚಾರ್ಜಸ್ ಎಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ, ದ ಚಾರ್ಜಸ್ ಈಸ್ ಅಕ್ಯುಮುಲೇಟೆಡ್ ಓನ್ಲಿ ಆನ್ ದಿ ಸರ್ಫೇಸ್ ಮೇಲೆ ಮಾತ್ರ ಈ ಅಕ್ಯುಮುಲೇಟ್ ಆಗಿರುತ್ತೆ. ಇದ್ರ ಒಳಗಡೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಏನು ಅಕ್ಯುಮುಲೇಟ್ ಆಗಿರಲ್ಲ ಕಂಡಕ್ಟರ್ ಅಲ್ಲಿ ಅಲ್ವಾ, ಕಂಡಕ್ಟರ್ ಅಲ್ಲಿ ಯಾವುದೇ ರೀತಿಯಾದಂಥ ಚಾರ್ಜಸ್ ಅಕ್ಯುಮುಲೇಟ್ ಆಗಿರಲ್ಲ. ಸೊ ಹಾಗಾಗಿ ಏನಾಗಿರುತ್ತೆ, ನಾವು we will see here, there must be a charge on the surfaces or inside itself. ಇಲ್ಲಿ ಫಸ್ಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಪೊಟೆನ್ಷಿಯಲ್ ಡಸ್ ನಾಟ್ ಈಕ್ವಲ್ಸ್ ಟು 0. ನೋಡಿ, ಇಲ್ಲಿ ಇರುವಂತ ಪೊಟೆನ್ಷಿಯಲ್, ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇರುತ್ತೋ ಇನ್ಸೈಡ್ ಪೊಟೆನ್ಷಿಯಲ್ ಅಂಡ್ ಈ ಸರ್ಫೇಸ್ ಅಲ್ಲಿ ಇದೆರಡು ಪೊಟೆನ್ಷಿಯಲ್ ಏನಾಗಿರುತ್ತೆ, ವಿಚ್ ಇಸ್ ಈಕ್ವಲ್. ಆ ಕಂಡಕ್ಟರ್ನ ಒಳಗಡೆ ಎಷ್ಟು ಪೊಟೆನ್ಷಿಯಲ್ ಇರುತ್ತೋ ಅದೇ ತರನೇ ಸರ್ಫೇಸ್ ಅಲ್ಲೂ ಅಷ್ಟೇ ಪೊಟೆನ್ಷಿಯಲ್ ಇರುತ್ತೆ ಫಾರ್ ದಿಸ್ ಕಂಡಕ್ಟರ್, ಈ ಸ್ಪೆರಿಕಲ್ ಕಂಡಕ್ಟರ್ಗೆ. ಓಕೆ, ಈಗ ನೋಡಿ, there must be a charge on the surfaces or inside the surfaces. ಚಾರ್ಜ್ ಇದು ಇನ್ಸೈಡ್ ದಿ ಕಂಡಕ್ಟರ್ ಒಳಗಡೆ ಇರುತ್ತಾ, ನೋ, ಚಾರ್ಜ್ ಇಟ್ ನೆವರ್ ಬಿ ಇನ್ಸೈಡ್ ದಿ ಕಂಡಕ್ಟರ್ನ ಒಳಗಡೆ ಯಾವತ್ತು ಚಾರ್ಜು ಇರಲ್ಲ. ಓಕೆ, ನೆಕ್ಸ್ಟ್ ಈಸ್ ಸೆಕೆಂಡ್ ನೋಡಿ, there cannot be any charges on the body of the conductor. It cannot be any charge on the body of the conductor. ಇದ್ರ ಮೇಲ್ಗಡೆ ಯಾವುದೇ ಚಾರ್ಜ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ರಾಂಗ್. there must be a charge only on the ಸರ್ಫೇಸ್ ಮೇಲೆ ಇರುತ್ತೆ. ಸೊ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ ಬಿ is the right one. Okay, option B is the right answer. So the next one is, consider a two conducting spheres of radius r1 and r2 with r1 is greater than r2. Okay, if the two are at a same potential, ಎರಡರದ್ದು ಪೊಟೆನ್ಷಿಯಲ್ ಏನಿದೆ ಸೇಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು r1 ಇದೆ. Okay, this is r1 and this is r2 distances. ಇದು r1 ಇದು r2, two conducting spheres. Okay, ಎರಡು conducting spheres, ರೇಡಿಯಸ್ ಏನಿದೆ r1 r2 ಇದೆ, and the condition is given that r1 is greater than r2. Okay, if the
ಟೂ ಆರ್ ಸೇಮ್ ಪೊಟೆನ್ಷಿಯಲ್. ಇದರ ಪೊಟೆನ್ಷಿಯಲ್ ಎಷ್ಟಿದೆ, ಇದರ ಪೊಟೆನ್ಷಿಯಲ್ V1 ಅಂತ ಕನ್ಸಿಡರ್ ಮಾಡ್ತೀನಿ, ಇದರ ಪೊಟೆನ್ಷಿಯಲ್ V2 ಅಂತ ಕನ್ಸಿಡರ್ ಮಾಡ್ತೀನಿ. ಕಂಡೀಷನ್ ಕೊಟ್ಟಿದ್ದಾರೆ V1 ವಿಚ್ ಇಸ್ ಈಕ್ವಲ್ಸ್ ಟು V2 ಹ್ಯಾವ್ ಅ ಸೇಮ್ ಪೊಟೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ. ಅಂಡ್ ದ larger sphere has more charger than the smaller sphere. ಓಕೆ, ಈ ಲಾರ್ಜರ್ ಸ್ಪಿಯರ್ ಇದೆಯಲ್ವಾ, ಈ ಚಾರ್ಜು ಇದರಲ್ಲಿ ಚಾರ್ಜ್ ಜಾಸ್ತಿ ಇದೆ ಆಸ್ ಕಂಪೇರ್ ಟು ಸ್ಮಾಲರ್ ಸ್ಪಿಯರ್ಗೆ. ಸೊ ಕಂಡೀಷನ್ ಕೊಟ್ಟಿದ್ದಾರೆ. ಫಸ್ಟ್ ಕಂಡೀಷನ್ ಏನು, ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಫ್ ದಿ ಸ್ಮಾಲರ್ ಸ್ಪಿಯರ್ ಈಸ್ ಲೆಸ್ ದನ್ ದಟ್ ಆಫ್ ದಿ ಲಾರ್ಜರ್ ಸ್ಪಿಯರ್. ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಫ್ ದಿ ಸ್ಮಾಲರ್ ಸ್ಪಿಯರ್ ಈಸ್ ಮೋರ್ ದನ್ ದಟ್ ಆಫ್ ದಿ ಲಾರ್ಜರ್ ಸ್ಪಿಯರ್. ಬೋತ್ ಸ್ಪಿಯರ್ ಹ್ಯಾವ್ ದಿ ಸೇಮ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ನನ್ ಆಫ್ ದಿಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೋಡುವ. ಅಲ್ಲಿ ನೋಡಿ ಕಂಡೀಷನ್ ಏನ್ ಕೊಟ್ಟಿದ್ದಾರೆ, V1 ವಿಚ್ ಇಸ್ ಈಕ್ವಲ್ಸ್ ಟು V2 ಅಲ್ವಾ. ಪೊಟೆನ್ಷಿಯಲ್ ಎರಡರದು ಸ್ಪಿಯರ್ದು ಪೊಟೆನ್ಷಿಯಲ್ ಏನಿದೆ ಸೇಮ್ ಇದೆ ಅಂತ ಕೇಳಿದ್ದಾರೆ. ಸೊ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ವಾಟ್ ವಿಲ್ ಬಿ ದಿ ಪೊಟೆನ್ಷಿಯಲ್ ಫಾರ್ಮುಲಾ, ಪೊಟೆನ್ಷಿಯಲ್ ವಿಚ್ ಇಸ್ ಈಕ್ವಲ್ಸ್ ಟು Q ಡಿವೈಡೆಡ್ ಬೈ 4 pi epsilon naught into R1. ಅದೇ ತರನೇ V2 ಏನಾಗಿರುತ್ತೆ, Q2 ಡಿವೈಡ್ ಬೈ 4 pi epsilon naught into R2 ಅಲ್ವಾ. ಈಗ 4 pi epsilon naught get cancels ಅಲ್ವಾ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಏನ್ ಬರೀಬಹುದು, Q1 ಡಿವೈಡ್ ಬೈ Q2 ವಿಚ್ ಇಸ್ ಈಕ್ವಲ್ಸ್ ಟು R1 ಡಿವೈಡ್ ಬೈ R2. Can we write like this alva? So this is I will consider as an equation number 1. Equation number 1 anta consider ಮಾಡ್ತೀನಿ. ಈಗ ಅದೇ ತರನೇ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಓಕೆ, now I will consider for the surface charge density sigma 1 ಫಾರ್ಮುಲಾ ಏನು ಬರೀಬಹುದು, Q1 divided by 4 pi R1 ಬರೀಬಹುದಲ್ವಾ. 4 pi R square, that is 4 pi R1 square. This is R1. Okay, R1 square. ಅದೇ ತರನೇ sigma 2 ಅಂತ ಹೇಳಿದ್ರೆ Q2 divided by 4 pi R2 square. ಈಗ I will divide these two equation, Q2 sigma 2 divided by sigma 1 ಮಾಡ್ತೀನಿ. sigma 2 divided by sigma 1 ಮಾಡಿದ್ರೆ ಏನಾಗುತ್ತೆ, so we can write as this is sigma 2 divided by sigma 1 ಮಾಡ್ತೀನಿ. sigma 2 divided by sigma 1 ಮಾಡಿದ್ರೆ Q2 divided by Q1 into ಎಷ್ಟು ಬರುತ್ತೆ, Q2 ಅಲ್ವಾ. so this is R1 square divided by R2 square ಆಗುತ್ತೆ ಅಲ್ವಾ. so when you simplify it, 4 pi ಏನಾಗುತ್ತೆ, cancel ಆಗುತ್ತೆ. Q2 divided by Q1 which is equals to R1 square divided by R2 square. okay, now we know that is what here Q1 divided by Q2 ಅಂತ ಹೇಳಿದ್ರೆ ಏನು, Q1 divided by Q2 which is equals to R1 divided by R2. ಅದೇ ತರನೇ Q2 divided by Q1 which is equals to ಅಂತ ಹೇಳಿದ್ರೆ ಏನಾಗುತ್ತೆ, this is sigma 2 divided by sigma 1 which is equals to this is Q2 divided by Q1 ಅಂತ ಹೇಳಿದ್ರೆ ಏನಾಗಿರುತ್ತೆ, this is R2 divided by R1 into R1 square into R2 square. so 1 R get cancels. so this is we can write as sigma 2 divided by sigma 1 which is equals to R1 divided by R2 alva. so here I will write sigma 2 divided by sigma 1 which is equals to R1 divided by R2 alva. ಯಾವ್ದ್ರದ್ದು ರೇಷಿಯೋ ಜಾಸ್ತಿ ಇದೆ, this is R1 is greater than R2. so R1 ವ್ಯಾಲ್ಯೂ ಏನಿದೆ ಜಾಸ್ತಿ ಇದೆ ಯಾವ್ದ್ರಗಿಂತ, R2 ಗಿಂತ. so obviously ಏನಾಗಿರುತ್ತೆ, so this is we can write as sigma 2 is greater than sigma 1. so sigma 2 is greater than sigma 1. ಹಾಗಂದ್ರೆ ಏನು, that is surface charge density of the second that is a smaller sphere is more than that of the larger sphere. so ಹಾಗಾದ್ರೆ ಆನ್ಸರ್ ಏನಾಗಿರುತ್ತೆ, this is option B. the surface charge density of the smaller sphere is more than that of the larger sphere. okay, so next one is the next option, the next question is two metal sphere, one of the radius r and the other is 2r. okay, ಒಂದು ಎರಡು ಮೆಟಲ್ ಸ್ಪಿಯರ್ ಇದೆ, ಇದೊಂದು ಎರಡು ಮೆಟಲ್ ಸ್ಪಿಯರ್ ಇದೆ. ಓಕೆ, ಇದ್ರದ್ದು ರೇಡಿಯಸ್ ಏನಿದೆ r ಆದ್ರೆ ಇದರ ರೇಡಿಯಸ್ ಏನು ಹೇಳಿದ್ದಾರೆ 2r ಇದೆ. one is r another one is 2r. both have a same surface charge density. ಇದೆರಡರದ್ದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಷ್ಟಿದೆ, ಸಿಗ್ಮಾ ಇದೆ, ಸೇಮ್ ಇದೆ ಅಂತ ಹೇಳಿದ್ದಾರೆ. they are brought in contact and separated, then the new surface charge density on the each
ಸ್ಪಿಯರ್ ರೆಸ್ಪೆಕ್ಟಿವ್ಲಿ. ಇಲ್ಲೇನ್ ಕೊಟ್ಟಿದ್ದಾರೆ ನೋಡಿ, ಇದೊಂದು ಎರಡು ಸ್ಪಿಯರ್, ಮೆಟಾಲಿಕ್ ಸ್ಪಿಯರ್ ಇದೆ, ಎರಡರದ್ದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸೇಮ್ ಇದೆ. ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಎರಡನ್ನು ಏನ್ ಮಾಡಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, ದರ್ ವಿಲ್ ಬಿ ದಿ ಶೇರಿಂಗ್ ಆಫ್ ಚಾರ್ಜಸ್ ವಿಲ್ ಬಿ ಟೇಕ್ಸ್ ಪ್ಲೇಸ್. ಕಾಂಟ್ಯಾಕ್ಟ್ ಮಾಡಿದವಾಗ ಏನಾಗುತ್ತೆ, ಚಾರ್ಜಸ್ ಶೇರ್ ಆಗುತ್ತೆ. ಅವಾಗ ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಸೊ ವಾಟ್ ವಿಲ್ ಬಿ ದಿ ಸರ್ಫೇಸ್ ಚಾರ್ಜ್ ಡೆನ್ಸಿಟೀಸ್, ಅದರ ನಡುವೆ ಆವಾಗ ಕಾಂಟ್ಯಾಕ್ಟ್ ಎರಡು ಮೆಟಲ್ ಸ್ಪಿಯರ್ ಇತ್ತು, ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ ಆದ್ಮೇಲೆ ಈಗ ಏನಾಗುತ್ತೆ, ಮೆಟಾಲಿಕ್ ಸ್ಪಿಯರ್ ಅಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಸಿಯರ್, ಸೊ ಈಗ ಏನ್ ಮಾಡ್ತೀನಿ ನಾನು, Q1 ದಟ್ ಈಸ್ ಆಫ್ಟರ್ ಕಾಂಟ್ಯಾಕ್ಟ್ ಮಾಡಿದವಾಗ ಮತ್ತೆ ಬಿಫೋರ್ ಕಾಂಟ್ಯಾಕ್ಟ್ ಮಾಡಿದವಾಗ ಏನಿತ್ತು, ದ ಚಾರ್ಜ್ ಈಸ್ ಆಲ್ವೇಸ್ ಸೇಮ್. ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಮೊದಲು ಇದೆರಡರದ್ದು ಚಾರ್ಜಸ್ ಎಷ್ಟಿತ್ತು, ಆ ಕಾಂಟ್ಯಾಕ್ಟ್ ಆದ್ಮೇಲೂ ಸಹ ಏನಾಗಿರುತ್ತೆ, ಚಾರ್ಜಸ್ ಇಟ್ ವಿಲ್ ಬಿ ದಿ ಸೇಮ್. ದಟ್ ಇಸ್ ದ ಕನ್ಸರ್ವೇಷನ್ ಆಫ್ ಚಾರ್ಜ್. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಎಸ್ ಏನ್ ಬರೀತೀನಿ ನಾನು ಇಲ್ಲಿ, Q1 ಡ್ಯಾಶ್ ಇದನ್ನೇನ್ ತಗೊಳ್ತೀನಿ ಅಂತ ಹೇಳಿದ್ರೆ, ಇದು ಬಿಫೋರ್ ಕಾಂಟ್ಯಾಕ್ಟ್ ಮಾಡಿದವಾಗ ಇದರಲ್ಲಿರುವಂತ ಚಾರ್ಜಸ್ ಎಷ್ಟಿತ್ತು, ಬಿಫೋರ್ ಕಾಂಟ್ಯಾಕ್ಟ್ ಮಾಡಿದವಾಗ ಇದರ ಚಾರ್ಜು QQ ಇತ್ತು, ಇದರ ವ್ಯಾಲ್ಯೂ Q1 ಇತ್ತು, ಇದರದ್ದು ಚಾರ್ಜು Q2 ಇತ್ತು. ಕಾಂಟ್ಯಾಕ್ಟ್ ಮಾಡಿ ಆದ್ಮೇಲೆ ಇದರ ಚಾರ್ಜಸ್ ಏನಾಗತ್ತೆ ಅಂತ ಹೇಳಿದ್ರೆ, ಸೊ ಇದರ ಚಾರ್ಜ್ ಆರ್ದು ಇದ್ರದ್ದು ಆಫ್ಟರ್ ಕಾಂಟ್ಯಾಕ್ಟ್. ಓಕೆ, ಆಫ್ಟರ್ ಕಾಂಟ್ಯಾಕ್ಟ್ ಇದೇನಾಗುತ್ತೆ, Q1 ಡ್ಯಾಶ್ ಆಗುತ್ತೆ, ಇದ್ರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ, 2R ಇರೋದು, ಇದೇನಾಗುತ್ತೆ Q2 ಡ್ಯಾಶ್ ಆಗುತ್ತೆ. ಆಫ್ಟರ್ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಇದೆರಡು. ಓಕೆ, ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಈ ತರ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಿ ಕನ್ಸರ್ವೇಷನ್ ಆಫ್ ಚಾರ್ಜ್ ಏನಾಗಿರುತ್ತೆ, ದಟ್ ಇಸ್ Q1 ಡ್ಯಾಶ್ ಪ್ಲಸ್ Q2 ಡ್ಯಾಶ್ ವಿಚ್ ಇಸ್ ಈಕ್ವಲ್ಸ್ ಟು Q1 ಪ್ಲಸ್ Q2 ಅಲ್ವಾ, Q1 ಪ್ಲಸ್ Q2 ಆಗಿರುತ್ತೆ. ಸೊ ಸಿಯರ್, ಈಗ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬಿಫೋರ್ ಕಾಂಟ್ಯಾಕ್ಟ್ ಮಾಡಿದವಾಗ ಬಿಫೋರ್ ಕಾಂಟ್ಯಾಕ್ಟ್ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇಸ್ ಸೇಮ್. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏನಿತ್ತು, ಸೇಮ್ ಇತ್ತು, ದಟ್ ಈಸ್ ಚಾರ್ಜ್ ಡಿವೈಡೆಡ್ ಬೈ ಏರಿಯಾ. ಸೊ ವಾಟ್ಸ್ ಅನ್ ಏರಿಯಾ, ದಿಸ್ ಇಸ್ 4πr² which is equals to Q2 divided by 4πr². ಇದು r ಇದೆ, ಇದು 2r ಇದೆ ಅಲ್ವಾ, ಸೊ ಹಾಗಾಗಿ ಸೊ ದಿಸ್ ಇಸ್ 4π get cancels. ಈಗ r² get cancels. So this is we can write as ಹೇಗೆ ಬರೀತೀನಿ ನಾನು, Q1 which is equals to Q2 divided by 4 ಅಂತ ಬರೀಬಹುದಲ್ವಾ. So instead of writing the Q2 ನ ಏನಂತ ಬರೀತೀನಿ ನಾನು, so this is Q2 we can write as Q2 which is equals to 4 into Q1. Can we write like this ಅಲ್ವಾ. So Q2 which is equals to 4 into Q1 ಬರೀತೀನಿ. ಸೊ ಇಲ್ಲಿ ನೋಡಿ, ಈಗ ನೋಡ್ತೀನಿ, ಈಗ ಏನಾಗುತ್ತೆ, Q1 ಡ್ಯಾಶ್ ಅಲ್ವಾ, Q1 ಡ್ಯಾಶ್ ಅಂತ ಹೇಳಿದ್ರೆ, so this is Q1 ಡ್ಯಾಶ್ ವ್ಯಾಲ್ಯೂ ಎಷ್ಟಿತ್ತು, ಈಗ this is Q1 ಡ್ಯಾಶ್ ಪ್ಲಸ್ Q2ಗೆ, ಇಲ್ಲಿ ನೋಡಿ Q2ಗೆ ಆದವಾಗ ಏನಾಗುತ್ತೆ, ಇಲ್ಲಿ ಏನಿರುತ್ತೆ, ಆಫ್ಟರ್ ಕಾಂಟ್ಯಾಕ್ಟ್ ಮಾಡಿದವಾಗ, ಇದು ಬಿಫೋರ್ ಕಾಂಟ್ಯಾಕ್ಟ್ ಆಯ್ತಲ್ಲ, ಆಫ್ಟರ್ ಕಾಂಟ್ಯಾಕ್ಟ್ ಮಾಡಿದವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಆಫ್ಟರ್ ಕಾಂಟ್ಯಾಕ್ಟ್, ಓಕೆ, ಆಫ್ಟರ್ ಕಾಂಟ್ಯಾಕ್ಟ್ ಮಾಡಿದವಾಗ ಏನಾಯ್ತು, ದರ್ ವಿಲ್ ಬಿ ದಿ ಶೇರಿಂಗ್ ಆಫ್ ಚಾರ್ಜಸ್ ಆಗ್ತಾ ಎಲ್ಲಾಗುತ್ತೆ, ಎಲ್ಲಿ ತನಕ ಶೇರಿಂಗ್ ಆಫ್ ಚಾರ್ಜಸ್ ಆಗ್ತಾ ಇರ್ತದೆ, ಸೊ ಇಟ್ ವಿಲ್ ಬಿ ದಿ ಪೊಟೆನ್ಷಿಯಲ್ ಬಿಕಮ್ಸ್ ಸೇಮ್. ಪೊಟೆನ್ಷಿಯಲ್ ಏನಾಗಬೇಕು, ಸೇಮ್ ಆಗಬೇಕು. ದಟ್ ಈಸ್ ವಾಟ್ ಇಯರ್ V1, ದ ಪೊಟೆನ್ಷಿಯಲ್ ಆಫ್ ದಿಸ್ which is that is an V1 which is equals to V2 ಆಗಬೇಕು. ಇದರ ಪೊಟೆನ್ಷಿಯಲ್ that is equals to ಇದರ ಪೊಟೆನ್ಷಿಯಲ್ ಆಗಬೇಕು. ಅಲ್ಲಿ ತನಕ ಏನಾಗ್ತಾ ಹೋಗುತ್ತೆ, ಚಾರ್ಜಸ್ ಫ್ಲೋ ಆಗ್ತಾನೆ ಇರುತ್ತೆ. ಸೊ ಪೊಟೆನ್ಷಿಯಲ್ ಅಂತ ಬರೆದ್ರೆ ಏನ್ ಬರೀತೀನಿ ನಾನು, ಸೊ ದಿಸ್ ಇಸ್ ಪೊಟೆನ್ಷಿಯಲ್ K1, it is KQ divided by R which is equals to KQ2 divided by 2R. So then again R get cancels, KK get cancels. So this is we can write as this is Q1, this is Q2 dash ಅಲ್ವಾ, Q1 dash ಮತ್ತೆ Q2 dash ಆಫ್ಟರ್ ಕಾಂಟ್ಯಾಕ್ಟ್ ಆಗಿರೋದಲ್ವಾ, ಹಾಗಾಗಿ so this is we can write as Q1 dash which is equals to Q2 dash divided by 2. okay, Q2 dash divided by 2. ಈಗ ನನಗೇನು ಬೇಕು, Q2 dash ಬೇಕಲ್ವಾ, Q2 dash which is equals to 2 into Q1 dash. Now we got the value
Q2 ಅಂತ ಹೇಳಿದ್ರೇನು 4 into Q1. ಅದೇ ತರನೇ Q2 dash ಅಂತ ಹೇಳಿದ್ರೇನು 2 into Q1. So substitute the value Q1 and Q2 value ಎಷ್ಟು ಬಂತು 2 into Q1 dash plus which is equals to ಅಲ್ವಾ, which is equals to Q1 value ಇದೆ, Q1 value plus Q2 value ಎಷ್ಟಿದೆ, Q2 value is 4 into Q1. So this is, that is 3 plus 1 ಎಷ್ಟಾಗತ್ತೆ 3 Q1 dash which is equals to 5 Q1. So Q1 which is equals to, that is Q1 dash which is equals to ಏನಾಗಿರುತ್ತೆ Q1 dash, this is alva. So this is, we can write as alva, this is Q2, this is 3 into Q1, this is 5 into Q1. So 3 into Q1, that is Q1 dash is equals to ಏನಾಗುತ್ತೆ 5 divided by 3 into Q1 ಆಯ್ತು. Now we got the value, that is Q1 dash which is equals to Q1 dash which is equals to 5 divided by Q1. Now see here, ಈಗ ಏನ್ ಮಾಡ್ತೀನಿ, so this is Q2 which is equals to Q2 ಅಲ್ವಾ. So this is Q2 dash ಅಂತ ಹೇಳಿದ್ರೆ ಏನು ಬರೀತೀನಿ ನಾನು, Q2 dash which is equals to 2 into Q2 dash ಅಂತ ಹೇಳಿದ್ರೆ ಏನಾಗಿತ್ತು, Q2 dash is equals to 2 into Q1 dash ಅಲ್ವಾ. 2 into Q1 dash ಎಷ್ಟು ಬರ್ತಾ ಇದೆ 5 divided by 3 into Q1 ಅಲ್ವಾ. 5 into 5 divided by 3 into Q1. So this is Q2 dash which is equals to ಎಷ್ಟು ಬರುತ್ತೆ 10 divided by 3 into Q1. Okay, this is here, ಇಲ್ಲಿ Q1 ಬಂತು. So now I will take it as Q1 ಅಂತ ಹೇಳಿದ್ರೆ ಏನು, so Q1 which is equals to, ಹೇಗೆ ಬರಿತೀವಿ ನಾವು, Q1 which is equals to Q2 divided by 4. Q1 which is equals to ಏನು ಬಂತು, Q1 which is equals to Q2 divided by 4. So this is, we can write Q2 dash which is equals to 10 divided by 3 into Q2 divided by 4. Okay, so this is 2 5s are 2 2s are. Okay, so ಹೇಗೆ ಬರಿತೀವಿ ನಾವು 5 divided by 6 into Q2, that is what here Q2 dash which is equals to 5 divided by 6 of Q2. ಇದೇ ತರನೇ that is a surface charge density, ಇದೇ ತರ ಸಿಮಿಲರ್ಲಿ ಬರೆದ್ರೆ ಏನು ಬರುತ್ತೆ, that is for the Q1 ಗೆ. Okay, this is for the Q2. ಇದೇ ತರನೇ ಸಿಮಿಲರ್ಲಿ ಫಾರ್ ದಿ ಎಷ್ಟು ಇದನ್ನ ಇನ್ ಟರ್ಮ್ಸ್ ಆಫ್ ಚಾರ್ಜ್, ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯಲ್ಲಿ ಮಾಡೋದಾದ್ರೆ ಏನಾಗಿರುತ್ತೆ, ಸೊ ದಿಸ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು 5 divided by 6 into sigma. Okay, 5 divided by 6 of sigma ಬರುತ್ತೆ. So this is what here, this is for the Q2 dash ಗೆ. ಅದೇ ತರನೇ Q1 dash ಗೆ ಏನಾಗಿರುತ್ತೆ, that is Q1 dash ಸಿಮಿಲರ್ಲಿ ಇದೇ ತರ ಮಾಡಿದ್ರೆ Q1 dash ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, that is 5 divided by 3 sigma ಬರುತ್ತೆ. ಓಕೆ, ಸೊ ಹಾಗಾದ್ರೆ ಆಪ್ಷನ್ಸ್ ಯಾವುದು, ಆಪ್ಷನ್ಸ್ this is sigma 1 sigma 5 by 3 sigma and 5 by 6 sigma, 5 by 3 and 5 by 3 sigma and 5 by 6 sigma. So answer ಎಷ್ಟಾಗಿರುತ್ತೆ, so this is the answer. ಓಕೆ, ನಮಗೆ ಯಾವ್ದಾದ್ರು ಒಂದು ವ್ಯಾಲ್ಯೂ ಆಪ್ಷನ್ ಅಲ್ಲಿ ನಮಗೆ ಯಾವ್ದಾದ್ರು ಒಂದು ವ್ಯಾಲ್ಯೂ ಸಿಕ್ಕಿದ್ರು ಸಾಕು, ಎಷ್ಟಾಗಿರುತ್ತೆ, ದಿಸ್ ಇಸ್ ನಮ್ಗೆ ಸಿಕ್ಕಿರುವಂತ ವ್ಯಾಲ್ಯೂ ಎಷ್ಟು 5 by 6 sigma ಅಲ್ವಾ, 5 by 6 sigma. ಈ ಆಪ್ಷನ್ ನೋಡಿ 5 by 6, we can no need to calculate one more surface charge density, ಮತ್ತೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಆಗಿ we can write. Okay, now we will study about the now we will go for the next concept, that is capacitors ಬಗ್ಗೆ ಸ್ಟಡಿ ಮಾಡೋಣ. ಸೊ ಕೆಪಾಸಿಟರ್ಸ್ ಅಂತ ಹೇಳಿದ್ರೆ ಇಟ್ಸ್ ಒಂದು ಪ್ಲೇಟ್ ಇದೆ. ಓಕೆ, ಇಟ್ಸ್ ಅ ಪ್ಲೇಟ್, ಇಟ್ಸ್ ಅ ಒಂದು ಕಂಡಕ್ಟರ್ ಇದೆ. ಓಕೆ, ಈ ಕಂಡಕ್ಟರ್ ಇದು ಪ್ಲೇಟ್ ಈ ತರ, ಇಟ್ ವಿಲ್ ಹ್ಯಾವ್ ಅನ್ ಏರಿಯಾ, ಇದಕ್ಕೆ ಏರಿಯಾ ಇರುತ್ತೆ. ಓಕೆ, ಅಂಡ್ ಇನ್ನೊಂದು ಪ್ಲೇಟ್ ಅನ್ನ ಪ್ಯಾರಲಲ್ ಆಗಿ ಇಟ್ಟರೆ ಏನಾಗುತ್ತೆ, ಸೊ ಇಟ್ ವಿಲ್ ಗಿವ್ಸ್ ದಿ ಇಟ್ ವಿಲ್ ವರ್ಕ್ಸ್ ಆಸ್ ಅನ್ ಕೆಪಾಸಿಟರ್, ಇದು ಕೆಪಾಸಿಟರ್ ಆಗಿ ವರ್ಕ್ ಆಗುತ್ತೆ. ಇಟ್ಸ್ ಅ ಸಿಂಬಲ್ ಇಸ್, ದಿಸ್ ಇಸ್ ದಿ ಸಿಂಬಲ್. ಓಕೆ, ಕೆಪಾಸಿಟರ್ಸ್ ದ ಸಿಂಬಲ್. ಎರಡು ಪ್ಲೇಟ್ ಅನ್ನ ಈ ತರ ಇಟ್ಟಿದ್ದೀನಿ, ಒಂದು ಪ್ಲೇಟ್ ಹೀಗಿದೆ,
ಇನ್ನೊಂದು ಪ್ಲೇಟ್ ಅನ್ನ ಹೀಗಿಟ್ರೆ ಅಲ್ಲ ಇರ್ತೀವಲ್ವಾ, ಸೊ ದಿಸ್ ಇಸ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಓಕೆ, ಇದು ಸೈಡ್ ವಿಗೂ, ಇದನ್ನ ಈ ಕಡೆಯಿಂದ ನೋಡಿದ್ರೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಗಿರುತ್ತೆ. ಅದೇ ತರನೇ ಸಿಲಿಂಡ್ರಿಕಲ್ ಕೆಪಾಸಿಟರ್ ಅಂತ ಹೇಳಿದ್ರೆ ಈ ತರ ಇರುತ್ತೆ, ಒಂದು ಸಿಲಿಂಡರ್ನ ಒಳಗಡೆ ಇನ್ನೊಂದು ಸಿಲಿಂಡರ್ನ ಇಡೋದು. ಸೊ ದಿಸ್ ಇಸ್ ಅ ಸಿಲಿಂಡ್ರಿಕಲ್ ಕೆಪಾಸಿಟರ್. ಓಕೆ, ಸ್ಪೆರಿಕಲ್ ಕೆಪಾಸಿಟರ್ ಅಂತ ಹೇಳಿದ್ರೆ ಈ ತರ, ದಿಸ್ ಇಸ್ ಅ ಸ್ಪೆರಿಕಲ್ ಕೆಪಾಸಿಟರ್. ಓಕೆ, now now we will see the capacitors, that is a different types of capacitor study ಮಾಡೋಣ. in this spherical capacitor ದು capacitance ಎಷ್ಟಿರುತ್ತೆ ಅಂತ ಹೇಳಿದ್ರೆ, its capacitance for the capacitor, that is a spherical capacitor ದು capacitance formula ಏನು ಅಂತ ಹೇಳಿದ್ರೆ, that is 4 pi epsilon naught into r. this is the capacitance of the spherical capacitor. ಓಕೆ, ಸ್ಪೆರಿಕಲ್ ಕೆಪಾಸಿಟರ್ ಆಗಿರುತ್ತೆ. ಅದೇ ತರನೇ ಸ್ಪೆರಿಕಲ್ ಸಿಲಿಂಡ್ರಿಕಲ್ ಕೆಪಾಸಿಟರ್ ಅಂತ ಕನ್ಸಿಡರ್ ಮಾಡಿದ್ರೆ, ನಾವು ಸಿಲಿಂಡ್ರಿಕಲ್ ಕೆಪಾಸಿಟರ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಜಸ್ಟ್ ಯು ಶುಡ್ ನೋ ದಿ ಫಾರ್ಮುಲಾಸ್ ಗೊತ್ತಿರಬೇಕು ನಿಮಗೆ. ಇದು ಸಿಲಿಂಡ್ರಿಕಲ್ ಕೆಪಾಸಿಟರ್ ಆಗಿದ್ರೆ ಇಟ್ಸ್ ಡಿಸ್ಟೆನ್ಸ್ ಇಸ್ ಎ, ಇದರ ರೇಡಿಯಸ್ ಎ, ಆಮೇಲೆ ಇದರ ರೇಡಿಯಸ್ ಬಿ ಆಗಿದ್ರೆ ಓಕೆ, ಸೊ ಇದರ ಕೆಪಾಸಿಟೆನ್ಸ್ ಫಾರ್ಮುಲಾ ಏನು, ಸಿ ಇಸ್ ಈಕ್ವಲ್ಸ್ ಟು 2 pi epsilon naught into L. Okay, this is the length of the cylinder. L ಅಂತ ಹೇಳಿದ್ರೆ length of the cylinder. Cylinder the length A is the inner radius and B is the outer radius. 2 pi epsilon naught into L into ln B divided by A. So this is the capacitance of the cylindrical capacitor ಆಗಿರುತ್ತೆ. ಅದೇ ತರನೇ ಈಗ ಸ್ಪೆರಿಕಲ್ ಕೆಪಾಸಿಟರ್ ಏನಾಯ್ತು, 4 pi epsilon into r ಅಲ್ವಾ. ಈಗ ಒಂದು ಕೆಪಾಸಿಟರ್ ನ ಒಳಗಡೆ ಇನ್ನೊಂದು ಕೆಪಾಸಿಟರ್ ಇಟ್ಟಿದ್ದಾರೆ ಅಂತ ಕನ್ಸಿಡರ್. ಇಲ್ಲೊಂದು ಸ್ಪೆರಿಕಲ್ ಕೆಪಾಸಿಟರ್ ಇದೆ, ಆಮೇಲೆ ಇದ್ರ ಮೇಲೆ ಇನ್ನೊಂದು ಸ್ಪೆರಿಕಲ್ ಕೆಪಾಸಿಟರ್ ಇಟ್ಟಿದ್ದಾರೆ, ಇದ್ರ ಒಳಗಡೆ ಇನ್ನೊಂದಿದೆ. ಇದರ ರೇಡಿಯಸ್ ಎಷ್ಟಿದೆ, ಎ ಇದೆ. ಓಕೆ, ಇದರ ರೇಡಿಯಸ್ ಎಷ್ಟಿದೆ, ಬಿ ಇದೆ. ಸೊ ಇದರ ಕೆಪಾಸಿಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇದರ ಕೆಪಾಸಿಟೆನ್ಸ್ ಏನಾಗಿರುತ್ತೆ, ಸಿ ಇಸ್ ಈಕ್ವಲ್ಸ್ ಟು 4 pi epsilon naught into a into b divided by a minus b. So you should know this formulas. ನಮಗೆ ಈ ಫಾರ್ಮುಲಾಸ್ ಗೊತ್ತಿರಬೇಕು. ದಟ್ ಈಸ್ ಅ ಕೆಪಾಸಿಟೆನ್ಸ್. ಎರಡು ಕೆಪಾಸಿಟರ್ ಕಾನ್ಸೆಂಟ್ರಿಕ್ ಸರ್ಕಲ್. ಓಕೆ, ಒಂದು ಸ್ಪೆರಿಕಲ್ ಕೆಪಾಸಿಟರ್ ಇದೆ, ಅದ್ರ ಮೇಲೆ ಒಳಗಡೆ ಇನ್ನೊಂದು ಕೆಪಾಸಿಟರ್, ಅದ್ರ ಒಳಗಡೆ ಇನ್ನೊಂದು ಕೆಪಾಸಿಟರ್ ಇದ್ರೆ, ಕಂಡಕ್ಟರ್ ಇದ್ರೆ, ಸ್ಪೆರಿಕಲ್ ಸ್ಪಿಯರ್ ಇದ್ರೆ, ಸೊ ಆವಾಗ ಅದರ ಕೆಪಾಸಿಟೆನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಎ ಇಂಟು ಬಿ ಡಿವೈಡ್ ಬೈ this is b minus a. Okay, this is b minus a ಅಂತ ಹೇಳಿದ್ರೆ ಔಟರ್ ಮತ್ತೆ ಇನ್ನರ್ ಔಟರ್ ರೇಡಿಯಸ್ ಮತ್ತೆ ಇನ್ನರ್ ರೇಡಿಯಸ್ ಅನ್ನ ಏನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ಡಿವೈಡ್ ಬೈ ಏನ್ ಮಾಡಬೇಕು, ಔಟರ್ ರೇಡಿಯಸ್ ಮೈನಸ್ ಇನ್ನರ್ ರೇಡಿಯಸ್ ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ದಿಸ್ ಇಸ್ ದಿ ಕೆಪಾಸಿಟೆನ್ಸ್. now here the next concept. ಈಗ ನೋಡಿ, ಅದೇ ತರನೇ ಒಂದ್ ವೇಳೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಇದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ದು ಕೆಪಾಸಿಟೆನ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಸಿ ಇಸ್ ಈಕ್ವಲ್ಸ್ ಟು epsilon naught a divided by d. Okay, epsilon naught a divided by d is the capacitance of the parallel plate capacitor. Okay, now see here, now ಈಗ ಒಂದ್ ವೇಳೆ ಇಲ್ಲೊಂದು ಪ್ಲೇಟ್ ಇದೆ ಅಂತ ಕನ್ಸಿಡರ್ ಮಾಡಿ. ಓಕೆ, ಒಂದು ಪ್ಲೇಟ್ ಇದೆ, ಕಂಡಕ್ಟಿಂಗ್ ಪ್ಲೇಟು. ಓಕೆ, ಇದರ ಚಾರ್ಜು ಕ್ಯೂ ಇದೆ. ಅದೇ ತರನೇ ಇದೊಂದು ಇನ್ನೊಂದು ಪ್ಲೇಟ್ ಇದೆ, ಇದರ ಚಾರ್ಜ್ ಎಷ್ಟಿದೆ, ಮೈನಸ್ ಕ್ಯೂ ಇದೆ. ಸೊ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ನಮಗೆ, ಸೊ ವಾಟ್ ವಿಲ್ ಬಿ, ಈಗ ಚಾರ್ಜ್ ಪ್ಲಸ್ ಕ್ಯೂ ಚಾರ್ಜ್ ಇದೆ ಅಲ್ವಾ. ಸೊ ಪ್ಲಸ್ ಕ್ಯೂ ಚಾರ್ಜ್ ಇದೆ, ಇದು ಮೈನಸ್ ಕ್ಯೂ ಚಾರ್ಜ್ ಇದೆ. ಈ ಪ್ಲಸ್ ಕ್ಯೂ ಚಾರ್ಜ್ ಅನ್ನ ಮತ್ತೆ ಈ ಪ್ಲಸ್ ಚಾರ್ಜಸ್ ಇದೆ, ಇಲ್ಲಿ ಮೈನಸ್ ಚಾರ್ಜಸ್ ಇದೆ, ಎರಡನ್ನೂ ಹತ್ತತ್ರ ತಂದವಾಗ, ಈ ಎರಡು ಪ್ಲೇಟ್ ಅನ್ನ ತುಂಬಾ ಹತ್ತತ್ರ ತಂದವಾಗ, ಈಗ ಹತ್ತತ್ರ ತಂದಿದ್ದೀನಿ ಅಂತ ಕನ್ಸಿಡರ್ ಮಾಡಿ. ಈಗ ಈ ಪ್ಲೇಟ್ ಇಲ್ಲಿ ಇದೆ, ಆಮೇಲೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಪ್ಲೇಟ್ ಅನ್ನ ತಂದಿದ್ದೀನಿ. ದಿಸ್ ಇಸ್ ಪ್ಲಸ್ ಕ್ಯೂ ಅಂಡ್ ದಿಸ್ ಇಸ್ ಮೈನಸ್ ಕ್ಯೂ ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಈ ಸರ್ಫೇಸಸ್ ಏನಾಗುತ್ತೆ, ಈ ಪಾಯಿಂಟಿಗೆ ಈ ಔಟರ್ ಸರ್ಫೇಸ್ ದಟ್ ಈಸ್ ಅನ್ ಎಕ್ಸ್ ವೈ ಝಡ್ ಡಬ್ಲ್ಯೂ ಅಂತ ತಗೊಳ್ತೀನಿ. ಎಕ್ಸ್ ವೈ ಝಡ್ ಡಬ್ಲ್ಯೂ. ಸಿ ಎಕ್ಸ್ ಸರ್ಫೇಸು ಮತ್ತೆ ಡಬ್ಲ್ಯೂ ಸರ್ಫೇಸಸ್ ವ್ಯಾಲ್ಯೂ ಏನಾಗಿರುತ್ತೆ, ಇಟ್ ವಿಲ್ ಬಿ ದಿ ಸೇಮ್ ವ್ಯಾಲ್ಯೂ ಇರುತ್ತೆ. ಏನು ಅಂತ ಹೇಳಿದ್ರೆ, ದಟ್ ಈಸ್ ಅನ್ ವಿಚ್ ಇಸ್ ಈಕ್ವಲ್ಸ್ ಟು
ಔಟರ್ ಸರ್ಫೇಸ್ ವ್ಯಾಲ್ಯೂ, ಸರ್ಫೇಸ್ ಔಟರ್ ಸರ್ಫೇಸ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಹೇಳಿದ್ರೆ ದಟ್ಸ್ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ 2 ಆಗಿರುತ್ತೆ. ದಟ್ ಈಸ್ ಅನ್ ಎಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಆಗಿರುತ್ತೆ ಅಂತ ಹೇಳಿದ್ರೆ ಈ ಸರ್ಫೇಸ್ ವ್ಯಾಲ್ಯೂ ಮತ್ತೆ ಈ ಸರ್ಫೇಸ್ ವ್ಯಾಲ್ಯೂ ಏನಾಗಿರುತ್ತೆ, ಈ ಸೈಡ್ ವ್ಯಾಲ್ಯೂ ಏನಾಗಿರುತ್ತೆ ಸೇಮ್ ಇರುತ್ತೆ, ಎಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಆಗಿರುತ್ತೆ. ಇದು ವ್ಯಾಲ್ಯೂ ಎಷ್ಟಾಗಿರುತ್ತೆ, ಔಟರ್ ಸರ್ಫೇಸ್ ಚಾರ್ಜ್ ಎಷ್ಟಿರುತ್ತೆ, ದಟ್ ಚಾರ್ಜ್ ವಿಚ್ ಇಸ್ ಈಕ್ವಲ್ಸ್ ಟು ಟೋಟಲ್ ಚಾರ್ಜ್ ಡಿವೈಡ್ ಬೈ 2. ಅದೇ ತರನೇ ಇನ್ನರ್ ಸರ್ಫೇಸಸ್ ನೋಡಿ y ಮತ್ತೆ z ಇರುತ್ತಲ್ವಾ, y ಮತ್ತೆ z ಏನಾಗಿರುತ್ತೆ, ದಿಸ್ ಇಸ್ ಆಲ್ಸೋ ಈಕ್ವಲ್ ಆಗಿರುತ್ತೆ ಬಟ್ ಈಸ್ ಇನ್ ದಿ ಅಪೋಸಿಟ್ ಚಾರ್ಜಸ್ ಆಗಿರುತ್ತೆ. ಚಾರ್ಜಸ್ ಏನಾಗಿರುತ್ತೆ ಅಪೋಸಿಟ್ ಆಗಿದ್ರೆ, y ವ್ಯಾಲ್ಯೂ ಪಾಸಿಟಿವ್ ಆಗಿದ್ರೆ z ವ್ಯಾಲ್ಯೂ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ. ದಿಸ್ ಇಸ್ ಅಪೋಸಿಟ್ ಚಾರ್ಜಸ್ ಅಕ್ಯುಮುಲೇಟ್ ಆಗುತ್ತೆ. ಎಲ್ಲಿ, ಇನ್ನರ್ ಸರ್ಫೇಸಸ್ ಅಲ್ಲಿ. ಇದು ಔಟರ್ ಸರ್ಫೇಸಸ್, ಇದು ಇನ್ನರ್ ಸರ್ಫೇಸ್ ಅಲ್ಲಿ ಏನಾಗಿರುತ್ತೆ ಅಪೋಸಿಟ್ ಚಾರ್ಜಸ್ ಅಕ್ಯುಮುಲೇಟ್ ಆಗಿರುತ್ತೆ. ಔಟರ್ ಸರ್ಫೇಸ್ ಅಲ್ಲಿ ಎಷ್ಟು ಚಾರ್ಜ್ ಅಕ್ಯುಮುಲೇಟ್ ಆಗಿರುತ್ತೆ, ಟೋಟಲ್ ಚಾರ್ಜ್ ಡಿವೈಡ್ ಬೈ 2 ಅಷ್ಟು ಅಕ್ಯುಮುಲೇಟ್ ಆಗಿರುತ್ತೆ. ಓಕೆ, ನಾವು ವಿ ವಿಲ್ ಸಿ ಒನ್ ಪ್ರಾಬ್ಲಮ್. ಲೆಟ್ ಅಸ್ ಅಸ್ಯೂಮ್ ಇದೊಂದು ಪ್ಲೇಟ್ ಇದೆ, ಈ ಪ್ಲೇಟ್ ವ್ಯಾಲ್ಯೂ ಎಷ್ಟಿದೆ ಪ್ಲಸ್ ಕ್ಯೂ ಇದೆ ಅಂತ ಕನ್ಸಿಡರ್ ಮಾಡಿ. ಅದೇ ತರನೇ ಇನ್ನೊಂದು ಪ್ಲೇಟ್ ಇದೆ, ಈ ಪ್ಲೇಟ್ ವ್ಯಾಲ್ಯೂ ಎಷ್ಟಿದೆ ಪ್ಲಸ್ 2q ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ನೋಡಿ, ಇದು ಈ ಸರ್ಫೇಸಸ್ ಈ ಪಾಯಿಂಟ್ಗೆ, ಈ ಎಡ್ಜ್ಗೆ, ದಿಸ್ ಇಸ್ ಎಕ್ಸ್ ಅಂಡ್ ದಿಸ್ ಇಸ್ ವೈ and this is z and this is w. ಓಕೆ, ಈಗ ಈ ಎರಡು x ಮತ್ತೆ w ಏನಾಗಿರುತ್ತೆ ಸೇಮ್ ಇರುತ್ತಲ್ವಾ. ಸೊ ಟೋಟಲ್ ಚಾರ್ಜ್ ಔಟರ್ ಸರ್ಫೇಸ್ x ಮತ್ತೆ w ಏನೋ ಔಟರ್ ಸರ್ಫೇಸ್ ವ್ಯಾಲ್ಯೂ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಚಾರ್ಜ್ ಡಿವೈಡ್ ಬೈ 2 ಆಗಿರುತ್ತೆ. ಟೋಟಲ್ ಚಾರ್ಜ್ ಎಷ್ಟಿದೆ, ಟೋಟಲ್ ಚಾರ್ಜ್ ಇಸ್ q ಪ್ಲಸ್ 2q ಎಷ್ಟಾಗಿರುತ್ತೆ 2, ದಟ್ ಈಸ್ 3q ಡಿವೈಡ್ ಬೈ 2 ಅಲ್ವಾ. 3q ಡಿವೈಡ್ ಬೈ 2 ಈಸ್ ದಿ ಚಾರ್ಜ್ ಆಗಿರುತ್ತೆ. ಯಾವ ಸರ್ಫೇಸ್ ಅಲ್ಲಿ, ಈ ಸರ್ಫೇಸ್ ಅಲ್ಲಿ ಚಾರ್ಜ್ ಎಷ್ಟಿರುತ್ತೆ 3q ಡಿವೈಡೆಡ್ ಬೈ 2 ಆಗಿರುತ್ತೆ. ಅದೇ ತರ ಇಲ್ಲೂ ಸಹ ಎಷ್ಟಿರುತ್ತೆ 3q ಡಿವೈಡ್ ಬೈ 2 ಆಗಿರುತ್ತೆ. ಇಲ್ಲಿ ಈ ಪ್ಲೇಟ್ ಇದ್ದು ಟೋಟಲ್ ಚಾರ್ಜ್ ಎಷ್ಟಿದೆ, ಈ ಪ್ಲೇಟ್ ಇದ್ದು ಟೋಟಲ್ ಚಾರ್ಜ್ q ಆಗಿದ್ರೆ, q ಇದೆ ಮೈನಸ್ ಈ ಲೆಫ್ಟ್ ಸೈಡ್ ಅಲ್ಲಿ ಎಕ್ಸ್ ಸರ್ಫೇಸಸ್ ಅಲ್ಲಿ ಎಷ್ಟಿದೆ 3q ಡಿವೈಡ್ ಬೈ 2 ಚಾರ್ಜ್ ಅಷ್ಟು ಆಲ್ರೆಡಿ ಇದೆ ಅಲ್ವಾ. ಸೊ ಹಾಗಾದ್ರೆ ಉಳಿದಿರುವಂತ ಚಾರ್ಜ್ ಎಷ್ಟು, ದಟ್ ಈಸ್ ಅ ವೈ ಚಾರ್ಜ್. ವೈ ಸರ್ಫೇಸ್ ಅಲ್ಲಿ ಬರುವಂತ ಚಾರ್ಜ್ ಎಷ್ಟು ಬರುತ್ತೆ, ದಟ್ ಈಸ್ ಮೈನಸ್ q ಡಿವೈಡ್ ಬೈ 2 ಆಗಿರುತ್ತೆ. ಮೈನಸ್ q ಡಿವೈಡ್ ಬೈ 2 ಈಸ್ ದಿ ಚಾರ್ಜ್ ಆನ್ ದಿ y. ಹಾಗಾದ್ರೆ ಈ ಪಾಯಿಂಟ್ ಅಲ್ಲಿ ಎಷ್ಟು ಬರುತ್ತೆ, ಮೈನಸ್ q ಡಿವೈಡ್ ಬೈ 2 ಅಷ್ಟಿರುತ್ತೆ. ಅದೇ ತರ z ಅಲ್ಲಿ ಎಷ್ಟು ಬಂದಿರುತ್ತೆ, z ಅಲ್ಲಿ ಇದರ ಸೇಮ್ ಆಪೋಸಿಟ್ ಚಾರ್ಜಸ್ ಇರುತ್ತೆ, ದಟ್ ಈಸ್ ಮೈನಸ್ ಬರುತ್ತೆ. ಇದೇನ್ ಬರುತ್ತೆ, z ವ್ಯಾಲ್ಯೂ q ಡಿವೈಡ್ ಬೈ 2 ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಯು ಕ್ಯಾನ್ ಮಲ್ಟಿಪ್ಲೈ ದಿಸ್ q ಡಿವೈಡ್ ಬೈ 2 ಆಡ್ ಮಾಡಿ, q ಡಿವೈಡ್ ಬೈ 2 ಪ್ಲಸ್ 3q ಡಿವೈಡ್ ಬೈ 2 ವಿಚ್ ಇಸ್ ಈಕ್ವಲ್ಸ್ ಟು 2q ಆಗಿರುತ್ತೆ ಟೋಟಲ್ ಚಾರ್ಜ್. ಇನ್ನು ನೋಡಿ ಸೆಕೆಂಡ್ ಪ್ಲೇಟಿಗೆ, ದಟ್ ಈಸ್ q ಡಿವೈಡ್ ಬೈ 2 ಪ್ಲಸ್ 3q ಡಿವೈಡ್ ಬೈ 2. ಓಕೆ, q ಏನಿದೆ ಕಾಮನ್ ಇದೆ, ದಿಸ್ ಇಸ್ ಎಷ್ಟಾಗುತ್ತೆ 4q ಡಿವೈಡ್ ಬೈ 2 ಅಂತ ಹೇಳಿದ್ರೆ ಎಷ್ಟು 2q ಬರುತ್ತೆ. ಟೋಟಲ್ ಚಾರ್ಜ್ ಸೇಮ್ ಬರುತ್ತೆ. ಓಕೆ, ಸೊ ಇಸ್ ಇಟ್ ಕ್ಲಿಯರ್? ನೆನ್ಪಿಟ್ಕೊಳ್ಳಿ, ಇದು ಒಂದು ಪ್ಲೇಟ್ ಇದೆ, ದಿಸ್ ಇಸ್ ಪ್ಲಸ್ ಕ್ಯೂ, ಇದರದು ಮೈನಸ್ ಕ್ಯೂ ಆಗಿದ್ದಾವಾಗ ಈ ಸರ್ಫೇಸ್ ಅಲ್ಲಿ ಎಷ್ಟು ಚಾರ್ಜ್ ಬರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 3q ಡಿವೈಡ್ ಬೈ 2. ಈ ಪಾಯಿಂಟಿಗೆ ಎಷ್ಟು ಚಾರ್ಜ್ ಬರುತ್ತೆ, ದಟ್ ಈಸ್ ಮೈನಸ್ q ಡಿವೈಡ್ ಬೈ 2. ಇದರ ಅಪೋಸಿಟ್ ಚಾರ್ಜ್ ಏನಾಗಿರುತ್ತೆ, ಇದರಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ, ಇದು ಅಪೋಸಿಟ್ ಅಲ್ಲಿ ಇರ್ತದಲ್ವಾ. ಸೊ ಹಾಗಾಗಿ ಇದರ ಅಪೋಸಿಟ್ ಎಷ್ಟಿದೆ, ದಿಸ್ ಇಸ್ q ಪ್ಲಸ್ ಮೈನಸ್ 2q ಇದ್ರೆ ಮೈನಸ್ q ಡಿವೈಡ್ ಬೈ 2 ಇದೆ, ಇದೇನಾಗುತ್ತೆ ಪ್ಲಸ್ q ಡಿವೈಡ್ ಬೈ 2 ಆಗಿರುತ್ತೆ. ಈ ಎರಡು ಸರ್ಫೇಸ್ ಔಟರ್ ಸರ್ಫೇಸ್ ಏನಾಗಿರುತ್ತೆ ಚಾರ್ಜ್ ಸೇಮ್ ಇರುತ್ತೆ. ಈ ಪಾಯಿಂಟ್ ಅಲ್ಲಿ 3q ಡಿವೈಡ್ ಬೈ 2 ಆಗಿರುತ್ತೆ. ಸೊ ದಿಸ್ ಇಸ್ ದಿ ಆನ್ಸರ್. ಓಕೆ, ಇದೇ ತರ ಏನ್ ಮಾಡ್ತಾ ಹೋಗೋದು, ಕ್ಯಾಲ್ಕುಲೇಟ್ ಮಾಡ್ತಾನೆ ಹೋಗೋದು. ಓಕೆ, ಐ ವಿಲ್ ಟೇಕ್ ಇಟ್ ಆಸ್ ಐ ವಿಲ್ ಕನ್ಸಿಡರ್ ಒನ್ ಮೋರ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಅನ್ನು ತಗೊಳ್ತೀನಿ. ಓಕೆ, ಇಲ್ಲೊಂದು ಪ್ಲೇಟ್ ಇದೆ, ಇಲ್ಲಿ ಇನ್ನೊಂದು ಪ್ಲೇಟ್ ಇದೆ, ಇಲ್ಲಿ ಇನ್ನೊಂದು ಪ್ಲೇಟ್ ಇದೆ. ಈಗ ನಾನು 3 ಪ್ಲೇಟ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಪ್ಲಸ್ ಕ್ಯೂ, ದಿಸ್ ಇಸ್ ಮೈನಸ್ ಕ್ಯೂ ಅಂಡ್ ದಿಸ್ ಇಸ್ ಪ್ಲಸ್ ಕ್ಯೂ. ಓಕೆ, ಪ್ಲಸ್ ಕ್ಯೂ, ದಿಸ್ ಇಸ್ ಪ್ಲಸ್ ಕ್ಯೂ, ದಿಸ್ ಇಸ್ ಮೈನಸ್ ಕ್ಯೂ. ಇದನ್ನ ಮೈನಸ್ 2q ತಗೊಳ್ತೀನಿ. ಓಕೆ, ಮೈನಸ್ 2q ತಗೊಳ್ತೀನಿ. ಪ್ಲಸ್ q minus 2q and this is
ಟೋಟಲ್ ಚಾರ್ಜ್ ನೋಡಿ. ಈಗ ಔಟರ್ ಸರ್ಫೇಸ್ಗೆ ಇದು ಏನ್ ಮಾಡ್ಬೇಕು, ಈ ಪಾಯಿಂಟ್ಗೆ ಔಟರ್ ಸರ್ಫೇಸ್ ನಮ್ಗೆ ಗೊತ್ತಿರುತ್ತದಲ್ವಾ. ಈಗ 3 ಪ್ಲೇಟ್ ಅನ್ನ ಇಟ್ಟಿದ್ದೀನಿ, ಪ್ಯಾರಲಲ್ ಆಗಿ ಇಟ್ಟಿದ್ದೀನಿ. ಅವಾಗ ನಮ್ಗೆ ಗೊತ್ತಿದೆ ಫಾರ್ಮುಲಾ ಏನಾಗಿರುತ್ತೆ, ಔಟರ್ ಸರ್ಫೇಸ್ ಚಾರ್ಜ್ ಎಷ್ಟಾಗಿರುತ್ತೆ, ಔಟರ್ ಸರ್ಫೇಸ್ ಚಾರ್ಜ್ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ 2 ಅಲ್ವಾ. ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ 2 ಆಗಿರುತ್ತೆ. ಇಲ್ಲಿ ಟೋಟಲ್ ಚಾರ್ಜ್ ಎಷ್ಟಿದೆ, ಕ್ಯೂ ಪ್ಲಸ್ ಕ್ಯೂ 2q ಆಯ್ತು, ಮೈನಸ್ 2q ಅಂತ ಹೇಳಿದ್ರೆ ಏನಾಯ್ತು, ಟೋಟಲ್ ಚಾರ್ಜ್ 0 ಆಯ್ತು, ಡಿವೈಡ್ ಬೈ 2 ದಟ್ ಈಸ್ ಈಕ್ವಲ್ಸ್ ಟು 0. ಹಾಗಾದ್ರೆ ಈ ಸರ್ಫೇಸ್ ಅಲ್ಲಿ ಚಾರ್ಜ್ ಎಷ್ಟಿರುತ್ತೆ, 0 ಇರುತ್ತೆ. ಈ ಸರ್ಫೇಸ್ ಅಲ್ಲಿ ಚಾರ್ಜ್ ಎಷ್ಟಿರುತ್ತೆ, 0 ಇರುತ್ತೆ. ಹಾಗಾದ್ರೆ ಈ ಪಾಯಿಂಟ್ಗೆ ಟೋಟಲ್ ಚಾರ್ಜ್ ಏನಾಗಿರ್ಬೇಕು, ಕ್ಯೂ ಆಗಿದ್ರೆ ಈ ಸರ್ಫೇಸ್ ಅಲ್ಲಿ ಚಾರ್ಜ್ ಎಷ್ಟಿರುತ್ತೆ, ಕ್ಯೂ ಆಗಿರುತ್ತೆ. ಇದರ ಅಪೋಸಿಟ್ ಅಲ್ಲಿ ಇದೆಲ್ಲ ಅಪೋಸಿಟ್ ಅಲ್ಲಿ ಇದ್ರೆ ಇದ್ರ ಚಾರ್ಜ್ ಎಷ್ಟಿರುತ್ತೆ, ಮೈನಸ್ ಕ್ಯೂ ಇರುತ್ತಲ್ವಾ. ಯಾಕಂತ ಹೇಳಿದ್ರೆ ಇದ್ರದ್ದು ಅಪೋಸಿಟ್ ಅಲ್ಲಿ ಎಷ್ಟಿರುತ್ತೋ ಅಷ್ಟೇ ಇರ್ಬೇಕು. ಇದರ ಪ್ಲಸ್ ಕ್ಯೂ ಆಗಿದ್ರೆ ಇದರ ಅಪೋಸಿಟ್ ಇರುವಂತಹ ಸರ್ಫೇಸಸ್ ಅಪೋಸಿಟ್ ಚಾರ್ಜ್ ಇರುತ್ತೆ. ಪ್ಲಸ್ ಕ್ಯೂ ಆಗಿದ್ರೆ ಇದು ಮೈನಸ್ ಕ್ಯೂ ಆಗಿರುತ್ತೆ. ದಿಸ್ ಇಸ್ ಮೈನಸ್ ಕ್ಯೂ. ಇದರ ಈ ಪ್ಲೇಟ್ ಅಲ್ಲಿ ನೋಡಿ, ಈ ಪ್ಲೇಟ್ ಅಲ್ಲಿ ಟೋಟಲ್ ಚಾರ್ಜ್ ಏನಾಗಿರ್ಬೇಕು, ಈಗ ನೋಡಿ ಇದ್ರದ್ದು ಕ್ಯೂ ಇದು 0 ಇದೆ, ಇಲ್ಲಿ 0 ಇದ್ರೆ ಇಲ್ಲಿ ಎಷ್ಟು ಬಂದಿರಬೇಕು, ದಿಸ್ ಇಸ್ ಪ್ಲಸ್ ಕ್ಯೂ ಆಗಿರ್ಬೇಕು. ಇದು ಪ್ಲಸ್ ಕ್ಯೂ ಆದ್ರೆ ಇದೇನಾಗಿರುತ್ತೆ, ಇದು ಅಪೋಸಿಟ್ ಇರುತ್ತೆ ಅಲ್ವಾ, ಇದು ಮೈನಸ್ ಕ್ಯೂ ಆಗಿರುತ್ತೆ. ಟೋಟಲ್ ಚಾರ್ಜ್ ಏನಾಗಿದೆ, ಸೇಮ್ ಇರುತ್ತೆ. ಸೊ hence we can calculate easily. Okay, this is the charges. Okay, about for the plate ಇದು ಚಾರ್ಜಸ್ ಆಗಿರುತ್ತೆ. ಈಗ ನೋಡಿ ಅದೇ ತರನೇ ಇದು ಕೆಪಾಸಿಟರ್. ಓಕೆ, ಇದು ಕೆಪಾಸಿಟರ್ ಅಲ್ವಾ. ಸೊ ಈ ಕೆಪಾಸಿಟನ್ಸ್ ಈ ದಿಸ್ ಇಸ್ ಅ ಕೆಪಾಸಿಟರ್. ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ದು ಫಾರ್ಮುಲಾ ಏನಾಗಿರುತ್ತೆ ಅಂತ ಹೇಳಿದ್ರೆ ಸಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ. ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ D for the parallel plate capacitor. C is the parallel plate capacitor. Okay, ಈಗ ಒಂದ್ ವೇಳೆ ಇದ್ರೊಳಗಡೆ ನಾನು ಡೈಎಲೆಕ್ಟ್ರಿಕ್ ಅನ್ನ ತುಂಬಿದ್ರೆ, ಈ ಕೆಪಾಸಿಟರ್ ನ ಒಳಗಡೆ ನಾನು ಏನಾದ್ರೂ ಡೈಎಲೆಕ್ಟ್ರಿಕ್ ಅನ್ನ ತುಂಬಿದ್ದೀನಿ ಅಂತ ಕನ್ಸಿಡರ್ ಮಾಡಿ. ಓಕೆ, ಮಾಡಿದ್ದೀನಿ ಈ ಕೆಪಾಸಿಟರ್ ನ ಒಳಗಡೆ ಫುಲ್ ಆಗಿ ಡೈಎಲೆಕ್ಟ್ರಿಕ್ ಅನ್ನ ತುಂಬಿದ್ದೀನಿ. ಡೈಎಲೆಕ್ಟ್ರಿಕ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಅನ್ ಇನ್ಸುಲೇಟರ್. ಫುಲ್ ತುಂಬಿದ್ದೀನಿ ಅಂತ ಕನ್ಸಿಡರ್ ಮಾಡಿ. ಈ ಕೆಪಾಸಿಟರ್ ನ ಒಳಗಡೆ ಫುಲ್ ತುಂಬಿದ್ದೀನಿ. ಫುಲ್ ತುಂಬಿದವಾಗ ಸೊ ವಾಟ್ ವಿಲ್ ಬಿ ದಿ ಕೆಪಾಸಿಟೆನ್ಸ್ ಅವಾಗ ಏನಾಗುತ್ತೆ, ಇದು ಕೆಪಾಸಿಟೆನ್ಸ್ ಎಷ್ಟು, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಅಂತ ಕನ್ಸಿಡರ್ ಮಾಡಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದರ ಕೆಪಾಸಿಟೆನ್ಸ್ ಸಿ ಇಸ್ ಈಕ್ವಲ್ಸ್ ಟು ಕೆ ಇಂಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ. ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ, ಈ ಇನ್ಸುಲೇಟರ್ ಅನ್ನ ಹಾಕೋದ್ರಿಂದ, ದಟ್ ಇಸ್ ವಾಟ್ ಇಯರ್ ಡೈಎಲೆಕ್ಟ್ರಿಕ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಕೆ ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ಐ ವಿಲ್ ಟೇಕ್ ಇಟ್ ಆಸ್ ಸಿ ನಾಟ್ ಅಂತ ಕನ್ಸಿಡರ್ ಮಾಡಿದ್ರೆ, this formula which we can write as ಇದನ್ನ c dash ಅಂತ ಕನ್ಸಿಡರ್ ಮಾಡಿದ್ರೆ, so c dash is which is equals to c into c naught. so k ಅನ್ನ ಇನ್ಸುಲೇಟರ್ ಅನ್ನ ಹಾಕೋದ್ರಿಂದ, that is what here ಡೈಎಲೆಕ್ಟ್ರಿಕ್ ಅನ್ನ ಹಾಕೋದ್ರಿಂದ ಕೆಪಾಸಿಟರ್ ನ ಒಳಗಡೆ ಡೈಎಲೆಕ್ಟ್ರಿಕ್ ಅನ್ನ ಹಾಕೋದ್ರಿಂದ ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ, ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು ಇರುತ್ತಲ್ಲ ಅಷ್ಟು ಟೈಮ್ಸ್ ಏನಾಗುತ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ಒಂದ್ ವೇಳೆ ಇದೊಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಕನ್ಸಿಡರ್ ಮಾಡಿ. ಇದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಓಕೆ, ಈಗ ನಾನು ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ, ಡಿ ಇದೆ ಅಂತ ಕನ್ಸಿಡರ್ ಮಾಡಿ. ಏರಿಯಾ ಎಷ್ಟಿದೆ, ಎ ಇದೆ. ಓಕೆ, ಈಗ ನಾನು ಫುಲ್ ಆಗಿ ನಾನು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನ ಹಾಕಲ್ಲ. ಏನ್ ಮಾಡ್ತೀನಿ, ಸ್ವಲ್ಪ ಪೂರ್ತಿ ಹಾಕಲ್ಲ, ಇದಿಷ್ಟು ಮಾತ್ರ ಹಾಕ್ತೀನಿ. ಇದ್ರ ಒಳಗಡೆ ಮಿಡ್ಲ್ ಅಲ್ಲಿ ಇಷ್ಟು ಕೆಪಾಸಿಟರ್ನ ಮಾತ್ರ ಹಾಕ್ತೀನಿ. ಎಲ್ಲೋ ಕೆಪಾಸಿಟರ್ನ ಒಳಗಡೆ ಇಷ್ಟು ಡಿಸ್ಟೆನ್ಸ್ ಮಾತ್ರ ಏನು ಡೈಎಲೆಕ್ಟ್ರಿಕ್ ಅನ್ನ ನಾನು ಹಾಕ್ತೀನಿ. ಎಷ್ಟು ಥಿಕ್ನೆಸ್ ವಿಚ್ ಇಸ್ ಈಕ್ವಲ್ಸ್ ಟು ಟಿ ಇದೆ. ಟಿ ಎಷ್ಟು ಥಿಕ್ನೆಸ್ ಒಳಗಡೆ ಇರೋದನ್ನ ಹಾಕ್ತೀನಿ. ಅವಾಗ ಈಗ ಈ ಫಾರ್ಮುಲಾ ಕೆಪಾಸಿಟೆನ್ಸ್ ಫಾರ್ಮುಲಾ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ಸ್ ಕೆಪಾಸಿಟೆನ್ಸ್ ಫಾರ್ಮುಲಾ ವಿ ಕ್ಯಾನ್ ರೈಟ್ ಆಸ್ ಸಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಟಿ ಪ್ಲಸ್ ಟಿ ಡಿವೈಡೆಡ್ ಬೈ ಕೆ. ಏನಾಗ್ತಾ ಹೋಗುತ್ತೆ, ದಿಸ್ ಇಸ್ ಟಿ ಇಸ್ ದಿ thickness ಆಫ್ ದಿ ಡೈಎಲೆಕ್ಟ್ರಿಕ್. ಎಷ್ಟು ನಾವು ಥಿಕ್ನೆಸ್ ಅಲ್ಲಿ ಡೈಎಲೆಕ್ಟ್ರಿಕ್ ಅನ್ನ ಹಾಕಿದೀವಿ ಅದು ಆಗಿರುತ್ತೆ. ಅಂಡ್ ಡಿ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್. ಇಸ್ ಇಟ್ ಕ್ಲಿಯರ್? ಓಕೆ, ನೌ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಅನ್ ಕೆಪಾಸಿಟನ್ಸ್. ಇದ್ರೊಳಗಡೆ ಕೆಪಾಸಿಟನ್ಸ್ ಏನಾಗುತ್ತೆ ಅಂತ ನೋಡೋಣ. ಓಕೆ, ಕೆಪಾಸಿಟನ್ಸ್ ಈಸ್ ಆಸ್ ಅ ಸರ್ಕ್ಯೂಟ್ ಎಲಿಮೆಂಟ್. ಈಗ ನೋಡಿ, ಇದು ಒಂದಿದೆ ಕೆಪಾಸಿಟರ್ ಇದೆ, ಇಲ್ಲೊಂದು ಕೆಪಾಸಿಟರ್ ಇದೆ. ಓಕೆ, ಕೆಪಾಸಿಟರ್ ಇದೆ, ಇದನ್ನ ಕನೆಕ್ಟ್ ಮಾಡಿದ್ದೀನಿ.
ಕನೆಕ್ಟ್ ಮಾಡಿದವಾಗ ಇದೆಲ್ಲದು ಏನಾಗುತ್ತೆ, ಪಾಸಿಟಿವ್ ಚಾರ್ಜಸ್ ಬರುತ್ತಲ್ವಾ, ಇದೆಲ್ಲ ಪಾಸಿಟಿವ್ ಚಾರ್ಜಸ್ ಆಗುತ್ತೆ, ಇದೆಲ್ಲದು ಏನಾಗುತ್ತೆ ನೆಗೆಟಿವ್ ಚಾರ್ಜಸ್ ಬರುತ್ತೆ. ಈಗ ಸೊ ವಿ ನೋ ದಟ್ ಈಸ್ ವಾಟ್ ಹಿಯರ್ q is equals to c into v ಬರಿಬೋದಲ್ವಾ. ಸೊ ವೆನ್ ವಿ ನೋ ದಟ್ ಈಸ್ w which is equals to q into v ಅಲ್ವಾ. ಸೊ ವರ್ಕ್ ಡನ್ ಅನ್ನ ಎಂತ ಬರಿಬಹುದು, ವರ್ಕ್ ಡನ್ ಬೈ ದಿ ಬ್ಯಾಟರಿ ದಟ್ ಈಸ್ q is equals to c v square ಅಂತ ಬರಿಬೋದಲ್ವಾ. ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ, q ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಇಸ್ w which is equals to c v square. ಈಗ ನೋಡಿ ನಮಗೆ ಎನರ್ಜಿ ಸ್ಟೋರ್ಡ್ ಇನ್ ದಿ ಕೆಪಾಸಿಟರ್ ಫಾರ್ಮುಲಾ ಏನು, ಎನರ್ಜಿ ಸ್ಟೋರ್ಡ್ ಇನ್ ದಿ ಕೆಪಾಸಿಟರ್, ಎನರ್ಜಿ ಓಕೆ ದಟ್ ಈಸ್ ಅನ್ ಎನರ್ಜಿ stored in the capacitor that is equals to half cv square. ಈಗ ವರ್ಕ್ ಡನ್ ಬೈ ದಿ ಬ್ಯಾಟ್ರಿ, ಬ್ಯಾಟ್ರಿ ಎಷ್ಟು ವರ್ಕ್ ಮಾಡ್ತಾ ಇದೆ, ದಟ್ ಇಸ್ ಅನ್ ವರ್ಕ್ ಡನ್ ಬೈ ದಿ ಬ್ಯಾಟ್ರಿ ಅಲ್ವಾ, ದಟ್ ಇಸ್ ಸಿ ವಿ ಸ್ಕ್ವೇರ್ ಅಷ್ಟು ವರ್ಕ್ ಮಾಡ್ತಾ ಇದೆ. ಬಟ್ ಆದ್ರೆ ಚಾರ್ಜ್ ಕೆಪಾಸಿಟರ್ ಅಲ್ಲಿ ಚಾರ್ಜ್ ಎಷ್ಟಾಗ್ತಾ ಇದೆ, ಹಾಫ್ ಸಿ ವಿ ಸ್ಕ್ವೇರ್ ಅಷ್ಟು ವರ್ಕ್ ಆಗ್ತಾ ಇದೆ, ಅಂದ್ರೆ ಚಾರ್ಜ್ ಸ್ಟೋರ್ ಆಗ್ತಾ ಇದೆ. ಬ್ಯಾಟ್ರಿ ತನ್ನೊಳಗಡೆ ಇರುವಂತ ಬ್ಯಾಟ್ರಿ ಏನ್ ಮಾಡ್ತಾ ಇದೆ, ಚಾರ್ಜಸ್ ಅನ್ನ ಆ ಕೆಪಾಸಿಟರ್ ಒಳಗಡೆ ಹಾಕ್ತಾ ಇದೆ. ಎಷ್ಟು ವರ್ಕ್ ಮಾಡ್ತಾ ಇದೆ, ಅದಕ್ಕೆ ಎಷ್ಟು ವರ್ಕ್ ಮಾಡ್ತಾ ಇದೆ ಆ ಬ್ಯಾಟ್ರಿ, ದಟ್ ಇಸ್ ಸಿ ವಿ ಸ್ಕ್ವೇರ್ ಅಷ್ಟು ವರ್ಕ್ ಮಾಡ್ತಾ ಇದೆ ಬ್ಯಾಟ್ರಿ ಅಲ್ವಾ. ಬಟ್ ಆದ್ರೆ ಚಾರ್ಜ್ ಅಕ್ಯುಮುಲೇಟ್ ಆಗ್ತಾ ಇರೋದೆಷ್ಟು, ಕೆಪಾಸಿಟರ್ ಒಳಗಡೆ ಹಾಫ್ ಸಿ ವಿ ಸ್ಕ್ವೇರ್ ಅಷ್ಟು ಮಾತ್ರ ಚಾರ್ಜ್ ಅಕ್ಯುಮುಲೇಟ್ ಆಗ್ತಾ ಇದೆ. ಹಾಗಾದ್ರೆ ಇನ್ನ ಉಳಿದಿರುವಂತ ಚಾರ್ಜಸ್ ಏನಾಗ್ತಾ ಇದೆ, ಇಟ್ ವಿಲ್ ಬಿ ವೇಸ್ಟೆಡ್ ಬೈ ಹೀಟಿಂಗ್, ಬೈ ದಟ್ ಈಸ್ ವಾಟ್ ಹೀಟ್ ಲಾಸ್ ಆಗಿರೋದ್ರಿಂದ ಏನಾಗ್ತದೆ, ಉಳಿದಿರುವಂತ ಚಾರ್ಜಸ್ ಏನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಹಾಗಾಗಿ ಅಪ್ರಾಕ್ಸಿಮೇಟ್ಲಿ ಎಕ್ಸಾಕ್ಟ್ಲಿ ಎಷ್ಟು ಬರುತ್ತೆ, 50% ಆಫ್ it will be lost by heat ಇಂದ ಏನಾಗ್ತಾ ಇದೆ, ಅದು ಲಾಸ್ ಆಗ್ತಾ ಇದೆ. ಹಾಗಾದ್ರೆ ವರ್ಕ್ ಡನ್ ಅನ್ನ ಏನಂತ ಬರೀಬಹುದು, ವರ್ಕ್ ಡನ್ ಬೈ ದಿ ಬ್ಯಾಟ್ರಿ ದಟ್ ಈಸ್ ಅನ್ ಎಕ್ಸ್ಟರ್ನಲ್, ಬ್ಯಾಟ್ರಿ ಕೊಡ್ತಾ ಇದೀವಲ್ಲ ನಾವು, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ವರ್ಕ್ ಡನ್ ಬೈ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ವಾಟ್ ಹಿಯರ್ ದಿಸ್ ಇಸ್ ಅ ಬ್ಯಾಟ್ರಿದು ವರ್ಕ್ ಡನ್ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಅ ಡೆಲ್ಟಾ ಯು, ದಟ್ ಈಸ್ ಚಾರ್ಜ್, that is energy of the capacitor, delta u ಅಂತ ಹೇಳಿದ್ರೆ energy of the capacitor plus heat loss ಅಂತ ಬರಿಬಹುದು. So this is the work done for the battery. Okay, next we will see the next concept. Okay, see now we will say the redistribution of charges. Redistribution of charges. ಈಗ ನೋಡಿ ಇಲ್ಲೊಂದು ಕೆಪಾಸಿಟರ್ ಇದೆ. ಓಕೆ, ಈ ಕೆಪಾಸಿಟರ್ ನಾನು ಏನ್ ಮಾಡ್ತಾ ಇದ್ದೀನಿ, ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದರ ಕೆಪಾಸಿಟನ್ಸ್ ಎಷ್ಟಿದೆ, C1 ಕೆಪಾಸಿಟರ್ ಇದೆ, ಚಾರ್ಜ್ Q ಇದೆ, V1 ಪೊಟೆನ್ಶಿಯಲ್ ಡಿಫರೆನ್ಸ್ ಅಲ್ಲಿ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ತರನೇ ಇನ್ನೊಂದು ಕೆಪಾಸಿಟರ್ ಇದೆ, ಇನ್ನೊಂದು ಕೆಪಾಸಿಟರ್ಗೂ ಸೇಮ್ ಬ್ಯಾಟ್ರಿಯಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದರ ಬ್ಯಾಟ್ರಿ ಬೆಸ್ಟ್ ಇದೆ, ವೋಲ್ಟೇಜ್ V2 ಇದೆ, ಕೆಪಾಸಿಟನ್ಸ್ C2 ಇದೆ, and its charge it will be accumulated here Q. Okay, Q charge accumulated. This is Q1 and this is Q2 charge accumulate ಆಗ್ತಾ ಇದೆ. This is Q2 ಅಲ್ವಾ, ಇದು Q1 ಇದೆ. Q1 Q2 ಚಾರ್ಜ್ ಅಷ್ಟು accumulate ಆಗ್ತದೆ. ಈಗ ಎರಡನ್ನೂ ಕೆಪಾಸಿಟರ್ ಏನ್ ಮಾಡಿದ್ದೇನೆ, ನಾನು ಚಾರ್ಜ್ ಮಾಡಿದ್ದೀನಿ. V1 ವೋಲ್ಟೇಜ್ ಇಂದ ಈ C1 ಕೆಪಾಸಿಟರ್ ನ ಚಾರ್ಜ್ ಮಾಡ್ತಾ ಇದ್ದೀನಿ, V2 ವೋಲ್ಟೇಜ್ ಬ್ಯಾಟ್ರಿ ಕೊಟ್ಟು ಏನ್ ಮಾಡ್ತಾ ಇದ್ದೀನಿ, C2 ಕೆಪಾಸಿಟರ್ ನ ಚಾರ್ಜ್ ಮಾಡ್ತಾ ಇದ್ದೀನಿ. ಈಗ ಚಾರ್ಜ್ ಮಾಡಿದ ಮೇಲೆ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಎರಡು ಕೆಪಾಸಿಟರ್ ನ ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡ್ತಾ ಇದ್ದೀನಿ. ಈಗ ನಾನು ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡ್ತಾ ಇದ್ದೀನಿ. ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಇದು ಪಾಸಿಟಿವ್, ಇಲ್ಲೂ ಪಾಸಿಟಿವ್ ಅಂತ ತಗೊಂಡು ಏನ್ ಮಾಡ್ತಾ ಇದ್ದೀನಿ, ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡಿದ ಬಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ದರ್ ವಿಲ್ ಬಿ ದಿ ರೀಡಿಸ್ಟ್ರಿಬ್ಯೂಷನ್ ಆಫ್ ಚಾರ್ಜಸ್ ಆಗುತ್ತೆ. ಚಾರ್ಜಸ್ ಏನಾಗುತ್ತೆ, ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಕ್ಯೂ ಇರೋದೇನಾಗುತ್ತೆ, ಕ್ಯೂ ಡ್ಯಾಶ್ ಆಗುತ್ತೆ. ಕ್ಯೂ ಡ್ಯಾಶ್ ಇರೋದೇನಾಗುತ್ತೆ, C1 ಇಂಟು V1 ದಟ್ ಈಸ್ V ಫೈನಲ್ ಆಗುತ್ತೆ. ಪೊಟೆನ್ಶಿಯಲ್ ಇದೆರಡರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಗುತ್ತೆ, ಸೇಮ್ ಇರುತ್ತೆ. ಚಾರ್ಜಸ್ ರೀಡಿಸ್ಟ್ರಿಬ್ಯೂಷನ್ ಆಗ್ತಾ ಏನಾಗುತ್ತೆ, ಇಟ್ ವಿಲ್ ಬಿ ದಿ ಫೈನಲ್ ಪೊಟೆನ್ಶಿಯಲ್ ದಟ್ ಈಸ್ ಅ ಕಾಮನ್ ಪೊಟೆನ್ಶಿಯಲ್ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ V ಫೈನಲ್ ಅಂತ ತಗೊಳ್ತೀನಿ. ಅದೇ ತರನೇ Q2 ಡ್ಯಾಶ್ ಏನಾಗುತ್ತೆ, Q2 ಡ್ಯಾಶ್ ವಿಚ್ ಇಸ್ ಈಕ್ವಲ್ಸ್ ಟು C2 ಇಂಟು V ಫೈನಲ್. ಓಕೆ, ವಿ ನೋ ದಟ್ ಚಾರ್ಜಸ್ ಇನಿಷಿಯಲ್ ಚಾರ್ಜ್ ಎಷ್ಟಿತ್ತು, Q1 is equals to what, Q1 which is equals to C1 into V1. ಅದೇ ತರನೇ Q2 ಏನಾಗಿತ್ತು, Q2 is equals to C2 into V2. ಸೊ ವಿ ನೋ ದಟ್ ಚಾರ್ಜಸ್ ಏನಾಗಿದೆ, ಫಸ್ಟ್ ಇರುವಂತ ಇನಿಷಿಯಲ್ ಚಾರ್ಜ್ ವಿಚ್ ಇಸ್ ಈಕ್ವಲ್ಸ್ ಟು ಫೈನಲ್ ಚಾರ್ಜ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ದಟ್ ಇಸ್ ಅ ಕನ್ಸರ್ವೇಷನ್ ಆಫ್ ಚಾರ್ಜ್. ದಟ್ ಇಸ್ Q1 plus Q2 which is equals to Q1 dash plus Q2 dash.
ಓಕೆ, ಏನಾಗಿರುತ್ತೆ C1 ಪ್ಲಸ್ C2 ಇಂಟು ವಿ, ದಿಸ್ ಇಸ್, ಈ ಕಡೆ ಬರಿತೀನಿ ನಾನು. ಓಕೆ, ವಿ ಫೈನಲ್ ಅಲ್ವಾ, ಬನ್ನಿ. ಸೊ ದಿಸ್ ಇಸ್ Q1 ಏನಾಗಿರುತ್ತೆ, Q1 is equals to C1 into V1 plus C2 into V2 which is equals to C2 C1 plus C2 into V final. ನನಗೇನು ಬೇಕು, V ಫೈನಲ್ ವ್ಯಾಲ್ಯೂ ಬೇಕು. ಸೊ V ಫೈನಲ್ ಕಾಮನ್ ಪೊಟೆನ್ಷಿಯಲ್ ಎಷ್ಟಾಗುತ್ತೆ ಅಂತ, ಕಾಮನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಾಗಿರುತ್ತೆ, C1 into V1 plus C2 into V2 divided by C1 plus C2. So this is the formula for the common potential. ಎರಡು ಚಾರ್ಜಸ್ ಅನ್ನ ಈ ತರ ಕೆಪಾಸಿಟರ್ ಅನ್ನ, ಎರಡು ಕೆಪಾಸಿಟರ್ ಅನ್ನ ಬೇರೆ ಬೇರೆ ಕಡೆಯಿಂದ ಚಾರ್ಜ್ ಮಾಡಿ ಅದೆರಡನ್ನು ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ನಮಗೆ ಕಾಮನ್ ಪೊಟೆನ್ಷಿಯಲ್ ಎಷ್ಟು ಬರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು C1 V1 ಪ್ಲಸ್ C2 V2 ಡಿವೈಡ್ ಬೈ C1 ಪ್ಲಸ್ C2. ಅದೇ ತರನೇ ಹೀಟ್ ಲಾಸ್ ಎಷ್ಟಾಯ್ತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ರಿ. ಹೀಟ್ ಲಾಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನಾಗಿರುತ್ತೆ, ದಟ್ ಈಸ್ ಇನಿಷಿಯಲ್, ದಟ್ ಈಸ್ ಫೈನಲ್ ಮೈನಸ್ ಇನಿಷಿಯಲ್ ಆಗಿರುತ್ತಲ್ವಾ. ಇನಿಷಿಯಲ್ ಎಷ್ಟಿತ್ತು ಆಮೇಲೆ ಫೈನಲ್ ಎಷ್ಟಾಯ್ತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಈಸ್ V initial minus that is U initial and U final, that is equals to what, heat loss. ಇಷ್ಟು ಹೀಟ್ ಲಾಸ್ ಆಗಿರುತ್ತೆ. ಹೀಟ್ ಲಾಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಇನಿಷಿಯಲ್ ಎಷ್ಟಿರುತ್ತೆ, ಇನಿಷಿಯಲ್ ಎನರ್ಜಿ ಇಸ್ ಹಾಫ್ ಇಂಟು C1 V1 ಸ್ಕ್ವೇರ್ ಪ್ಲಸ್ ಹಾಫ್ ಇಂಟು C2 V2 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು ಮೈನಸ್ ಅಲ್ವಾ, ಮೈನಸ್ ಫೈನಲ್ ಏನಾಗಿರುತ್ತೆ, ದಟ್ ಈಸ್ ಫೈನಲ್ ಮೈನಸ್ ಹಾಫ್ ಇಂಟು C1 VF square V final plus half into C2 VF square. So when we simplify it, ಇದನ್ನೆಲ್ಲವನ್ನು ನಾವು ಸಿಂಪ್ಲಿಫೈ ಮಾಡಿದವಾಗ, so that is a heat loss, that is delta U which is equals to, that is delta U which is equals to, we got here half of C1 into C2 divided by C1 plus C2 into V1 minus V2 ಆಗಿರುತ್ತೆ. ಓಕೆ, V1 ಇಂಟು V2 ಹೋಲ್ ಸ್ಕ್ವೇರ್. ಈ VF ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದವಾಗ, ಓಕೆ, ಈ VF ಅನ್ನ ಈ ವ್ಯಾಲ್ಯೂನ ತೆಗೆದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದವಾಗ ವಿ ವಿಲ್ ಗೆಟ್ ದಿಸ್ ಆನ್ಸರ್. ದಿಸ್ ಇಸ್ ಅ ಆನ್ಸರ್ ಫಾರ್ ದಿ ಹೀಟ್ ಲಾಸ್. ಹೀಟ್ ಲಾಸ್ ಫಾರ್ಮುಲಾ ಏನಾಗಿರುತ್ತೆ, ಡೆಲ್ಟಾ ಯು ವಿಚ್ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು C1 ಇಂಟು C2 ಡಿವೈಡ್ ಬೈ C1 ಪ್ಲಸ್ C2 ಇಂಟು V1 ಮೈನಸ್ V2 ಹೋಲ್ ಸ್ಕ್ವೇರ್. ಓಕೆ, ದಿಸ್ ಇಸ್ ದಿ ಆನ್ಸರ್ ಫಾರ್ ದಿ ಹೀಟ್ ಲಾಸ್. ನೆಕ್ಸ್ಟ್ ಒನ್, ಇದೇ ಕೆಪಾಸಿಟರ್ನ ನಾನು ರಿವರ್ಸ್ ಪೋಲಾರಿಟಿಯಲ್ಲಿ ಏನಾದರೂ ಮಾಡಿದ್ರೆ, ಈಗ ಸೇಮ್ ಪಾಸಿಟಿವ್ ಚಾರ್ಜಸ್ ಅನ್ನ ತೆಗೆದು ಪಾಸಿಟಿವ್ ಚಾರ್ಜಸ್ಗೆ ಕನೆಕ್ಟ್ ಮಾಡಿದ್ದೀನಿ ಅಲ್ವಾ, ಪಾಸಿಟಿವ್ ತೆಗೆದು ಪಾಸಿಟಿವ್ಗೆ ಕನೆಕ್ಟ್ ಮಾಡಿದ್ದೀನಿ, ನೆಗೆಟಿವ್ನ ತೆಗೆದು ನೆಗೆಟಿವ್ಗೆ ಕನೆಕ್ಟ್ ಮಾಡಿದ್ದೀನಿ. ಈಗ ಒಂದ್ ವೇಳೆ ಉಲ್ಟಾ ಮಾಡಿದ್ರೆ, ರಿವರ್ಸ್ ಪೋಲಾರಿಟಿಯಲ್ಲಿ ಚಾರ್ಜಸ್ ಅನ್ನ ಹಾಕಿದ್ರೆ ಏನಾಗ್ತಾ ಇತ್ತು, ರಿವರ್ಸ್ ಆಗಿ ಏನಾದರೂ ಕನೆಕ್ಟ್ ಮಾಡಿದ್ರೆ, ಇದು ಪಾಸಿಟಿವ್ ಇದೆ, ಇಲ್ಲ ಪಾಸಿಟಿವ್ ಇದೆ, ಇಲ್ಲ ಪಾಸಿಟಿವ್, ಇಲ್ಲ ನೆಗೆಟಿವ್ ಇದೆ, ಅದೇ ತರ ಇಲ್ಲಿ ಪಾಸಿಟಿವ್ ಇಲ್ಲ ನೆಗೆಟಿವ್ ಇದೆ. ಇದೆರಡನ್ನು ಏನ್ ಮಾಡಿದ್ದೀನಿ, ಚಾರ್ಜ್ ಮಾಡಿದ್ದೀನಿ. ಚಾರ್ಜ್ ಮಾಡಿದವಾಗ ಏನಾಗುತ್ತೆ, C1 V1 ದಿಸ್ ಇಸ್ C2 V2. ಇದೆರಡನ್ನು ಯಾವ ತರ ಕನೆಕ್ಟ್ ಮಾಡಿದ್ದೀನಿ, ಉಲ್ಟಾ ಕನೆಕ್ಟ್ ಮಾಡಿದ್ದೀನಿ. ಪಾಸಿಟಿವ್ ನ ತೆಗೆದು ನೆಗೆಟಿವ್ಗೆ, ನೆಗೆಟಿವ್ ನ ತೆಗೆದು ಪಾಸಿಟಿವ್ಗೆ ಕನೆಕ್ಟ್ ಮಾಡಿದ್ದೀನಿ. ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್, ನೆಗೆಟಿವ್, ಇಲ್ಲಿ ಪಾಸಿಟಿವ್. ರಿವರ್ಸ್ ಪೋಲಾರಿಟಿಯಲ್ಲಿ ಕನೆಕ್ಟ್ ಮಾಡಿದ್ದೀನಿ. ರಿವರ್ಸ್ ಪೋಲಾರಿಟಿಯಲ್ಲಿ ಕನೆಕ್ಷನ್ ಮಾಡಿದ್ರೆ ವಿ ಫೈನಲ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ವಿ ಫೈನಲ್ ವಿಚ್ ಇಸ್ ಈಕ್ವಲ್ಸ್ ಟು C1 V1 ಮೈನಸ್ ಆಫ್ C2 V2 divided by C1 plus C2. This is the final potential. ಅದೇ ತರನೇ heat loss ಎಷ್ಟು ಬರುತ್ತೆ, that is delta U, that is an heat loss. Heat loss ಎಷ್ಟು ಬರುತ್ತೆ, delta U which is equals to half into C1 into C2 divided by C1 plus C2 into ಇಲ್ಲಿ ಏನಿತ್ತು V1 minus V2 ಇತ್ತಲ್ವಾ, V1 ಮೈನಸ್ ಇಂಟು ಮೈನಸ್ ಏನಾಯ್ತು, ಪ್ಲಸ್ ಆಯ್ತು. ಇಲ್ಲಿ ಆಪೋಸಿಟ್ ಪೊಲಾರಿಟಿಯಲ್ಲಿ ಕನೆಕ್ಟ್ ಮಾಡಿರೋದ್ರಿಂದ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಪ್ಲಸ್ V1 ಇಂಟು V2 ಹೋಲ್ ಸ್ಕ್ವೇರ್. ಸೊ ದಿಸ್ ಇಸ್ ದಿ ಫಾರ್ಮುಲಾ ವೆನ್ ವಿ ಕನೆಕ್ಟ್ ದಿ ಇಟ್ ಇನ್ ರಿವರ್ಸ್ ಪೊಲಾರಿಟಿಯಲ್ಲಿ ಕನೆಕ್ಟ್ ಮಾಡಿದ್ರೆ ಸೊ ಈ ತರ ಆನ್ಸರ್ ಬರುತ್ತೆ. ಓಕೆ, now we will solve the some examples. So next one, okay, the two charged conducting spheres of radii A and B connected to each other by a wire. The ratio of an electric field at the surface of the two spheres is. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ,
ಟೂ ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ಸ್ ಇದೆ. ಎಲ್ಲಿ? ಇಲ್ಲೊಂದು ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ಸ್ ಇದೆ. ಓಕೆ, ಇದರ ರೇಡಿಯಸ್ ಏನಿದೆ? ಎ ಇದೆ. ಇದರ ರೇಡಿಯಸ್ ಏನಿದೆ? ಬಿ ಇದೆ. ಇದು ಎರಡನ್ನು ಆರ್ ಕನೆಕ್ಟೆಡ್ ಬೈ ಮೀನ್ಸ್ ಆಫ್ ವೈರ್. ಇದೆರಡನ್ನು ಏನ್ ಮಾಡಿದ್ದಾರೆ? ನಾವು ವೈರ್ ಇಂದ ಕನೆಕ್ಟ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಇಲೆಕ್ಟ್ರಿಕ್ ಫೀಲ್ಡ್, ದ ರೇಷಿಯೋ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿ ಸರ್ಫೇಸಸ್, ಈ ಸರ್ಫೇಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಇದರ ಸರ್ಫೇಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇರುತ್ತೆ, ಯಾವ ತರ ಇರುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ: ಎ ಡಿವೈಡ್ ಬೈ ಬಿ, ಬಿ ಡಿವೈಡ್ ಬೈ ಎ ಸ್ಕ್ವೇರ್ ಡಿವೈಡ್ ಬೈ ಬಿ ಸ್ಕ್ವೇರ್, ಅಂಡ್ ದಿಸ್ ಇಸ್ ಡಿ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈಗ ಎರಡು ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಇದು ಒಂದು ನಾನೇನು ಕನ್ಸಿಡರ್ ಮಾಡ್ತೀನಿ, ದಿಸ್ ಇಸ್ ಫಾರ್ ದಿ ಸರ್ಫೇಸ್ ಎ ಅಂಡ್ ದಿಸ್ ಇಸ್ ಫಾರ್ ದಿ ಸರ್ಫೇಸ್ ಬಿ. ಓಕೆ, ಫಾರ್ ದಿ ಸರ್ಫೇಸ್ ಎ ಏನಿರುತ್ತೆ ಅಂತ ಹೇಳಿದ್ರೆ, ದ ಕೆಪಾಸಿಟನ್ಸ್ ಇಟ್ ವಿಲ್ ಬಿ ದಿ ಸಿ ಎ ಅಂಡ್ ಚಾರ್ಜ್ ಇಟ್ ವಿಲ್ ಬಿ ದಿ ಕ್ಯೂ ಎ ಅಂಡ್ ಏರಿಯಾ ಎಷ್ಟಿದೆ? ಎ. ಅದೇ ತರನೇ ಸ್ಪಿಯರ್ ಬಿ ಗೆ ಎಷ್ಟಿದೆ? ಸ್ಪಿಯರ್ ಬಿ ಗೆ ಕೆಪಾಸಿಟನ್ಸ್ ಇಸ್ ಸಿ ಬಿ, ಚಾರ್ಜ್ ಕ್ಯೂ ಬಿ ಅಂಡ್ ರೇಡಿಯಸ್ ಇಸ್ ಬಿ ಇದೆ. ನೌ ಸಿಯರ್, now we will consider the electric field for this, that is a capacitor. First sphere ಎಷ್ಟಿರುತ್ತೆ? that is an EA. ಈ ಸ್ಪಿಯರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು? 1/4 pi epsilon naught QA divided by A ಅಲ್ವಾ? this is 1/4 pi epsilon naught Q divided by R square, that is an A square ಅಲ್ವಾ? A square. ಅದೇ ತರನೇ ಈ ಎಲೆಕ್ಟ್ರಿಕ್ ಫೀಲ್ಡ್ ಬಿ ಏನಾಗಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ದಿ ಬಿ ಗೆ ದಿಸ್ ಇಸ್ 1/4 pi epsilon naught QB divided by B square. ಓಕೆ, ಈಗ ನೋಡಿ, ಈಗ ಏನ್ ಮಾಡಬೇಕು? ಈಗ ನಮ್ಗೆ ಇನ್ನೊಂದು ಗೊತ್ತಿದೆ, ನಾವು ಕೆಪಾಸಿಟನ್ಸ್ ಗೊತ್ತಿದೆ. ಸೊ ವಾಟ್ ವಿಲ್ ಬಿ ದಿ ಕೆಪಾಸಿಟನ್ಸ್ ಆಫ್ ದಿ ಸ್ಪೆರಿಕಲ್ ಕಂಡಕ್ಟರ್ ಆರ್ ಸ್ಪಿಯರ್? ಕೆಪಾಸಿಟನ್ಸ್ ಆಫ್ ದಿ ಸ್ಪಿಯರ್ ಏನಾಗಿರುತ್ತೆ? ದಟ್ ಇಸ್ ಸಿ ಎ. ಕೆಪಾಸಿಟನ್ಸ್ ಫಾರ್ ದಿ ಸ್ಪಿಯರ್ ಗೆ ಎಷ್ಟಾಗಿರುತ್ತೆ? 4 pi epsilon naught into r ಅಲ್ವಾ? ದಟ್ ಇಸ್ ದ ರೇಡಿಯಸ್. ಇಲ್ಲಿ ಏನಾಗಿರುತ್ತೆ? ಸಿ ಎ ಗೆ ಎ ಆಗಿರುತ್ತೆ. ಅದೇ ತರನೇ ಸಿ ಬಿ ಗೆ ಎಷ್ಟಾಗಿರುತ್ತೆ? 4 pi epsilon naught into b. ಈಗ ಏನ್ ಮಾಡ್ತೀನಿ ನಾನು? ಸೊ ಐ ವಿಲ್ ಡಿವೈಡೆಡ್ ಬೈ ಸಿ ಎ ಡಿವೈಡೆಡ್ ಬೈ ಸಿ ಬಿ ಮಾಡ್ತೀನಿ. ದಿಸ್ ಇಸ್ ಸಿ ಎ ಡಿವೈಡೆಡ್ ಬೈ ಸಿ ಬಿ ಮಾಡ್ತೀನಿ. ಸಿ ಎ ಡಿವೈಡ್ ಬೈ ಸಿ ಬಿ ಮಾಡಿದ್ರೆ ಏನಾಗಿರುತ್ತೆ? ಸೊ ದಿಸ್ ಇಸ್ 4 pi epsilon naught a divided by 4 pi epsilon naught b. So it will be the cancel each other. Okay, that is an CA divided by CB, which is equals to CA divided by CB, which is equals to A divided by B. We got ಅಲ್ವಾ? ಈಗ ನೋಡಿ, ಈಗ ಇಲ್ಲೇನಿದೆ ಅಂತ ಹೇಳಿದ್ರೆ, ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಚಾರ್ಜ್. ಅದೇ ತರನೇ ಇನ್ ಟರ್ಮ್ಸ್ ಆಫ್ ಚಾರ್ಜ್ ಅಲ್ಲಿ ಹೇಳೋದಾದ್ರೆ, ದಿಸ್ ಸಿ ಎ ಡಿವೈಡ್ ಬೈ ಸಿ ಬಿ ವಿಚ್ ಇಸ್ ಈಕ್ವಲ್ಸ್ ಟು ಎ ಡಿವೈಡ್ ಬೈ ಬಿ ಸಿಕ್ತು ನಮಗೆ. ಅದೇ ತರನೇ ಇನ್ ಟರ್ಮ್ಸ್ ಆಫ್ ಚಾರ್ಜ್ ಅಲ್ಲಿ ಬರೆಯೋದಾದ್ರೆ ಕ್ಯೂ ಎ, ಕ್ಯೂ ನ ಏನಂತ ಬರೀಬಹುದು? ಕ್ಯೂ ಇಸ್ ಈಕ್ವಲ್ಸ್ ಟು ಸಿ ಬಿ ಅಲ್ವಾ? ಅದೇ ತರನೇ ಕ್ಯೂ ಎ ಗೆ ಬರೆಯೋದಾದ್ರೆ ದಿಸ್ ಇಸ್ ಆಫ್ಟರ್ ಪೊಟೆನ್ಶಿಯಲ್, ಏನೋ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ? ದಿಸ್ ಇಸ್ ವಿಲ್ ಬಿ ದಿ ಸೇಮ್ ಅಲ್ವಾ? ಬಿ ಪೊಟೆನ್ಶಿಯಲ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ಸೊ ದಿಸ್ ಇಸ್ ಕ್ಯೂ ಎ ಡಿವೈಡ್ ಬೈ ಕ್ಯೂ ಬಿ ತಗೊಳ್ತೀನಿ ನಾನು. ಓಕೆ, ದಿಸ್ ಇಸ್ ಏನೋ Q is equals to C into B. ಅದೇ ತರನೇ QB ಏನಾಗಿರುತ್ತೆ? This is QB which is equals to C. This is CA and this is CB into V ಆಗಿರುತ್ತೆ. ಓಕೆ, ಈಗ ಏನ್ ಮಾಡ್ತೀನಿ ನಾನು? ಈಗ this is QA divided by QB ಮಾಡ್ತೀನಿ. ಓಕೆ, this is what here QA divided by QB ಮಾಡ್ತೀನಿ. QA divided by QB ಅಂತ ಹೇಳಿದ್ರೆ CA divided by ಅಲ್ವಾ? CA into V and this is CB into V. So CA divided QA divided by QB ಅಂತ ಹೇಳಿದ್ರೆ ಏನಾಗುತ್ತೆ? B get cancels and CA divided by CB which is equals to what? A divided by B ಆಗಿರುತ್ತೆ. CA divided by CB which is equals to A divided by B. So substitute this. ಈಗ ಏನ್ ಮಾಡ್ತೀನಿ? ಇದ್ರಲ್ಲಿ ಅಂತ ತಗೊಳ್ತೀನಿ. ಇದರಲ್ಲಿ ಎಷ್ಟಿದೆ? ದಟ್ ಈಸ್ ಅನ್ EA ಡಿವೈಡ್ ಬೈ EB ಮಾಡ್ತೀನಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿರೋದಲ್ವಾ ನಮಗೆ? ರೇಷಿಯೋ ಆಫ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿ ಸರ್ಫೇಸಸ್. ಸೊ ಹಿಯರ್ EA ಮಾಡಿದವಾಗ ದಿಸ್ ಇಸ್ 1/4 pi epsilon naught QA divided by A square whole divided by 1/4 pi epsilon naught QA divided by B square. So 1/4 pi epsilon naught, 1/4 pi epsilon naught is common. Delayed ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. QA divided by QB
ಓಕೆ ಕ್ಯೂ ಬಿ ಇಂಟು ಇಲ್ಲಿ ಏನಾಗುತ್ತೆ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್. ಕ್ಯೂ ಎ ಡಿವೈಡ್ ಬೈ ಕ್ಯೂ ಬಿ ಅಂತ ಹೇಳಿದ್ರೇನು, ದಿಸ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು ಎ ಡಿವೈಡ್ ಬೈ ಬಿ ಇಂಟು ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್. ಸೊ ಬಿ ಎ get cancels, we will get b divided by a. So answer ಅಷ್ಟೇ ಏನಾಗಿರುತ್ತೆ, that is an EA divided by EB which is equals to b divided by a. The answer is b divided by a. So this is the answer. Okay, next one. So next question is a cylindrical capacitor has a two coaxial cylinders of length 20 centimeter. ಲೆಂತ್ ಕೊಟ್ಟಿದ್ದಾರೆ ನೋಡಿ, ಸೈಮಲ್ಟೇನಿಯಸ್ಲಿ ಡಾಟಾಸ್ ಅನ್ನ ಬರ್ಕೊಳ್ತಾ ಹೋಗ್ಬೇಕು. ಸೊ ಟೂ ಲೆಂತ್ ಎಷ್ಟಿದೆ 20 ಸೆಂಟಿಮೀಟರ್, ದಟ್ ಇಸ್ 20 into 10 to the power minus 2 centimeter, and radii that is an R1, that is an B and A. ಇಲ್ಲೊಂದು ಸಿಲಿಂಡರ್ ಇದಲ್ವಾ, ದಿಸ್ ಇಸ್ ಅ ಒನ್ ಸಿಲಿಂಡರ್, ಆಮೇಲೆ ಇದರಲ್ಲಿ ಇನ್ನೊಂದು ಸಿಲಿಂಡರ್ ಇದೆ. ಇನ್ನೊಂದು ಸಿಲಿಂಡರ್ ಇದೆ. ಓಕೆ, ಈಗ ಇದರ ರೇಡಿಯಸ್ ಎಷ್ಟಿದೆ, ಇದರ ರೇಡಿಯಸ್ ಎ ಇದೆ, ಇದರ ರೇಡಿಯಸ್ ಎಷ್ಟಿದೆ ಬಿ ಇದೆ. ಔಟರ್ ರೇಡಿಯಸ್ ಬಿ ಇದೆ, ಇದರ ಇನ್ನರ್ ರೇಡಿಯಸ್ ಎಷ್ಟಿದೆ ಎ ಇದೆ. ಓಕೆ, ಇನ್ನರ್ ರೇಡಿಯಸ್ ಎ ಇದೆ. ಈಗ ಇನ್ನರ್ ಎ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಇಸ್ ಗಿವನ್ 1.5, ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಿ ವ್ಯಾಲ್ಯೂ ಎಷ್ಟಿದೆ 6, 1.6 into 10 to the power minus 2, all are in 10 to the power minus 2. This is also 10 to the power minus 2. The outer cylinder is earthed and the inner cylinder is given a charge. Inner cylinder ಗೆ ಚಾರ್ಜಸ್ ಅನ್ನ ಕೊಟ್ಟಿದ್ದಾರೆ, that is a charge ಎಷ್ಟಿದೆ, q ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ, that is equals to 4 microcoulomb. 4 into 10 to the power minus 6. Okay, that is micro ಅಂತ ಹೇಳಿದ್ರೆ 10 to the power minus 6 ಆಯ್ತು. ಈಗ ನೋಡಿ, the capacitance of the system is ಅಂತ ಕೇಳಿದ್ದಾರೆ. ಕೆಪಾಸಿಟರ್ ಪ್ಯಾರಲಲ್ ಇದು ಸಿಲಿಂಡ್ರಿಕಲ್ ಕೆಪಾಸಿಟನ್ಸ್ ಎಷ್ಟಿರುತ್ತೆ, ಸಿಲಿಂಡ್ರಿಕಲ್ ಕೆಪಾಸಿಟನ್ಸ್ ದಟ್ ಈಸ್ ಈಕ್ವಲ್ಸ್ ಟು capacitance, cylindrical capacitance though, that is 2 pi epsilon naught L into ln B divided by A ಅಲ್ವಾ. ಸೊ ln ಅನ್ನ log ಗೆ ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ, 2 pi epsilon naught L divided by 2.303 into log B divided by A. Now you can substitute all this value in this equation. ಎಲ್ಲ ವ್ಯಾಲ್ಯೂ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಏನು ಸಿಗುತ್ತೆ ನಮಗೆ, 2 pi ವ್ಯಾಲ್ಯೂ ಎಷ್ಟಿದೆ, pi into 3.142 into 8.85 into 10 to the power minus 12 into ಲೆಂತ್ ಎಷ್ಟಿದೆ 20 ಸೆಂಟಿಮೀಟರ್ ಅಲ್ವಾ, 20 into 10 to the power minus 2 divided by 2.303 into log into b ವ್ಯಾಲ್ಯೂ ಎಷ್ಟಿದೆ, b ವ್ಯಾಲ್ಯೂ 1.6 into 10 to the power minus 2 divided by 1.5 into 10 to the power minus 2. ಸೊ ಇದೆಲ್ಲವನ್ನ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಈಕ್ವಲ್ಸ್ ಟು 1.7 into 10 to the power minus 10 ಫ್ಯಾರಡೆ. ಓಕೆ, ಕೆಪಾಸಿಟೆನ್ಸ್ ಯೂನಿಟ್ ಏನಾಗಿರುತ್ತೆ, ದಟ್ ಈಸ್ ಫ್ಯಾರಡೆ. ಓಕೆ, so this is the capacitance of a cylindrical capacitor. Okay, so we will get the solution. Okay, idu namage solution sigutte. Next question is, a parallel plate capacitor with the air between the plate has a capacitance of 10 picofarad. air ಇದ್ದವಾಗ ಇಲ್ಲೊಂದು ಕೆಪಾಸಿಟರ್ ಇದೆ. ಓಕೆ, ಈ ಕೆಪಾಸಿಟರ್ ನ ಒಳಗಡೆ ಯಾವುದೇ ರೀತಿಯಾದಂತ ಡೈಎಲೆಕ್ಟ್ರಿಕ್ ಅನ್ನ ಫಿಲ್ ಮಾಡಿಲ್ಲ. ಫಿಲ್ ಮಾಡದೇ ಇದ್ದಾವಾಗ ಅವಾಗ ಇದರ ವ್ಯಾಲ್ಯೂ ಎಷ್ಟಿದೆ, C is equals to 10 picofarad ಇದೆ. ಓಕೆ, ನೆಕ್ಸ್ಟ್ ದ ಕೆಪಾಸಿಟನ್ಸ್ ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ ಈಸ್ ರೆಡ್ಯೂಸ್ಡ್ ಬೈ ದಿ ಹಾಫ್. ಈಗ ಫಸ್ಟ್ ಎಷ್ಟಿತ್ತು ಇದ್ರದ್ದು ಡಿಸ್ಟೆನ್ಸ್ ಡಿ ಇತ್ತು, ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದ ಡಿಸ್ಟೆನ್ಸ್ ಈಸ್ ರೆಡ್ಯೂಸ್ಡ್ ಬೈ ದಿ ಹಾಫ್. ಈಗ ಎಷ್ಟು ಡಿಸ್ಟೆನ್ಸ್ ಇರೋದನ್ನ ಏನ್ ಮಾಡಿದ್ದಾರೆ, ಇನ್ನ ಹತ್ರ ತಗೊಂಡ್ಬಂದಿದ್ದಾರೆ. ಎಷ್ಟು ಡಿಸ್ಟೆನ್ಸ್ ತಗೊಂಡ್ಬಂದಿದ್ದಾರೆ ಅವರು, D/2 ಗೆ ಡಿಸ್ಟೆನ್ಸ್ಗೆ ತಗೊಂಡ್ಬಂದಿದ್ದಾರೆ.
ಸೊ ಇವಾಗ ಏನಾಗಿರುತ್ತೆ ಡಿಸ್ಟೆನ್ಸ್ ಅಂಡ್ ದ ಸ್ಪೇಸ್ ಬಿಟ್ವೀನ್ ದಮ್ ಈಸ್ ಫಿಲ್ಡ್ ವಿತ್ ದ ಸಬ್ಸ್ಟೆನ್ಸಸ್ ಆಫ್ ಅ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ. ಕಾನ್ಸ್ಟೆಂಟ್ ಏನು 4 ಇದ್ರೊಳಗಡೆ ಏನ್ ಮಾಡಿದ್ದಾರೆ ಅವರು ಡೈಎಲೆಕ್ಟ್ರಿಕ್ ಅನ್ನ ತುಂಬಿದ್ದಾರೆ. ಈಗ ಏನ್ ಮಾಡಿದ್ದಾರೆ ಇದ್ರೊಳಗಡೆ ಈ ಕೆಪಾಸಿಟರ್ನ ಒಳಗಡೆ ಏನ್ ಮಾಡಿದ್ದಾರೆ ಡೈಎಲೆಕ್ಟ್ರಿಕ್ ಅನ್ನ ತುಂಬಿದ್ದಾರೆ. ಸೊ ಇವಾಗ ಇದರ ಕೆಪಾಸಿಟನ್ಸ್ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಓಕೆ ಇದರ ಕೆಪಾಸಿಟನ್ಸ್ ಎಷ್ಟಂತ ಈಗ ಡೈಎಲೆಕ್ಟ್ರಿಕ್ ಒಂದ್ ವೇಳೆ ತುಂಬಿದ್ರೆ ಅವಾಗ ಇದರ ಕೆಪಾಸಿಟನ್ಸ್ ಎಷ್ಟಾಗುತ್ತೆ ದಟ್ ಈಸ್ ಸಿ ಡ್ಯಾಶ್ ವಿಚ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಸಿ ನಾಟ್. ಇದ್ರದ್ದು ವ್ಯಾಲ್ಯೂ ಎಷ್ಟು ಡಿಸ್ಟೆನ್ಸ್ ಎಷ್ಟು ಮಾಡಿದ್ದಾರೆ ಅವರು ರಿಡ್ಯೂಸ್ ಮಾಡಿದಾರಲ್ಲ ಕೆ ಇಂಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಬೈ 2 ದಟ್ ಈಸ್ ಡಿ ಬೈ 2. ಕೆಪಾಸಿಟನ್ಸ್ ಫಾರ್ಮುಲಾ ಏನು ಸಿ ಈಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಇಂಟು ಎ ಡಿವೈಡ್ ಬೈ ಡಿ. ಡಿ ಇಸ್ ದಿ ಡಿಸ್ಟೆನ್ಸ್. ಇಲ್ಲಿ ಕೆ ಟೈಮ್ಸ್ ಡೈಎಲೆಕ್ಟ್ರಿಕ್ ಅನ್ನ ಹಾಕೋದ್ರಿಂದ ಏನಾಗುತ್ತೆ ಅದು ಕೆ ಟೈಮ್ಸ್ ಅಷ್ಟು ಇನ್ಕ್ರೀಸ್ ಆಗುತ್ತೆ. ಇವಾಗ ಕೆಪಾಸಿಟನ್ಸ್ ಹಾಕೋದ್ರಿಂದ ಏನಾಗುತ್ತೆ ಡೈಎಲೆಕ್ಟ್ರಿಕ್ ಅನ್ನ ಫಿಲ್ ಮಾಡೋದ್ರಿಂದ ಏನಾಗುತ್ತೆ ಕೆ ಟೈಮ್ಸ್ ಇನ್ಕ್ರೀಸ್ ಆಗೋದ್ರಿಂದ ಸೊ ಕೆ ಇಂಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿಸ್ಟೆನ್ಸ್ ಡಿ ಬೈ 2 ಇದೆ. ಸೊ ಸಿ ಡ್ಯಾಶ್ ಏನ್ ಬರೀಬಹುದು ಸೊ ಸಿ ಡ್ಯಾಶ್ ವಿಚ್ ಇಸ್ ಈಕ್ವಲ್ಸ್ ಟು this is 2 into k epsilon naught a divided by d. Okay, 2 into k value ಎಷ್ಟಿದೆ 4 ಇದೆ. Okay, and this value ಎಷ್ಟಿದೆ c epsilon naught into a divided by d which is equals to 10 picofarad into 10 picofarad. So ಎಷ್ಟಾಗುತ್ತೆ 4 into 2 that is an 80 picofarad. So this is the c dash capacitance. So this is the answer ಎಷ್ಟಾಗಿರುತ್ತೆ 80 picofarad. Okay, the next one is so next question is the capacitance of the parallel plate capacitor with the air as a medium is 3 microfarad. Okay, ಇಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ C naught value the capacitance of the parallel plate capacitor with an air ಅಂತ ಹೇಳಿದ್ರೆ ಇದ್ರೊಳಗಡೆ ಯಾವುದೇ ರೀತಿಯಾದಂತ ಡೈಎಲೆಕ್ಟ್ರಿಕ್ ಅನ್ನ ಫಿಲ್ ಮಾಡೋಕ್ಕಿಂತ ಮೊದಲು ಇದರ ವ್ಯಾಲ್ಯೂ ಎಷ್ಟಿತ್ತು 3 ಮೈಕ್ರೋಫ್ಯಾರಡೆ ಇದೆ. ಎಷ್ಟು 3 ಮೈಕ್ರೋಫ್ಯಾರಡೆ ಬರ್ತಾ ಇದೆ. ವಿತ್ ಅನ್ ಇಂಟ್ರೊಡಕ್ಷನ್ ಆಫ್ ದಿ ಡೈಎಲೆಕ್ಟ್ರಿಕ್ ಮೀಡಿಯಂ ಬಿಟ್ವೀನ್ ದಿ ಪ್ಲೇಟ್ ಇಟ್ ಬಿಕಮ್ಸ್ 15 ಮೈಕ್ರೋಫ್ಯಾರಡೆ. ಇದ್ರೊಳಗಡೆ ನಾವು ಡೈಎಲೆಕ್ಟ್ರಿಕ್ ಅನ್ನ ಫಿಲ್ ಮಾಡೋದ್ರಿಂದ ಫುಲ್ ಆಗಿ ಫಿಲ್ ಮಾಡೋದ್ರಿಂದ ಏನಾಗ್ತಾ ಇದೆ ಅದು ಇದರ ಸಿ ಡ್ಯಾಶ್ ಎಷ್ಟು ಬರ್ತಾ ಇದೆ 15 ಮೈಕ್ರೋಫ್ಯಾರಡ್ ಎಷ್ಟಾಗ್ತಾ ಇದೆ. ಹಾಗಾದ್ರೆ ಪರ್ಮಿಟಿವಿಟಿ ಆಫ್ ದಿ ಮೀಡಿಯಂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪರ್ಮಿಟಿವಿಟಿ ಆಫ್ ದಿ ಮೀಡಿಯಂ ಅನ್ನ ನಾವು ಏನ್ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾದ್ರೆ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಪರ್ಮಿಟಿವಿಟಿ ಆಫ್ ದಿ ಮೀಡಿಯಂ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು. ಪರ್ಮಿಟಿವಿಟಿ ಆಫ್ ದಿ ಮೀಡಿಯಂ ವಿಚ್ ಇಸ್ ಈಕ್ವಲ್ಸ್ ಟು ಈಗ ಎಷ್ಟಿದೆ ಸಿ ನಾಟ್ ವಿಚ್ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಅಲ್ವಾ. ಸೊ ಇದನ್ನ ಫಿಲ್ ಮಾಡಿದವಾಗ ಏನಾಯ್ತು ಸಿ ಡ್ಯಾಶ್ ಏನಾಗಿರುತ್ತೆ ಕೆ ಇಂಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಆಗುತ್ತೆ. ಓಕೆ, ಈಗ ನೋಡಿ ಈಗ ನಮ್ಗೆ ಏನ್ ಬೇಕು ದಟ್ ಈಸ್ ವಾಟ್ ಇಯರ್ ಸಿ ಡಿವೈಡ್ ಬೈ ಇಲ್ಲಿ ಇದ್ರದ್ದು ವ್ಯಾಲ್ಯೂ ಎಷ್ಟಿದೆ ಸಿ ನಾಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 3 ಮೈಕ್ರೋಫ್ಯಾರಡೆ ಕೊಟ್ಟಿದ್ದಾರೆ 3 ಮೈಕ್ರೋಫ್ಯಾರಡೆ. ಸಿ ಡ್ಯಾಶ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 15 ಮೈಕ್ರೋಫ್ಯಾರಡೆ ಕೊಟ್ಟಿದ್ದಾರೆ ಅಲ್ವಾ. ಈಗ ನಮ್ಗೇನ್ ಬೇಕು ಈಗ ನಾವು ಕೆ ವ್ಯಾಲ್ಯೂ ಹಾಗಾದ್ರೆ ಎಷ್ಟು ಜಾಸ್ತಿ ಆಯ್ತು ಹಾಗಾದ್ರೆ ಇದು 3 ಮೈಕ್ರೋಫ್ಯಾರಡೆ ಇರೋದು ಕೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಡೈಎಲೆಕ್ಟ್ರಿಕ್ ಅನ್ನ ಹಾಕೋದ್ರಿಂದ ಏನಾಗ್ತಾ ಇದೆ ಅದು ಎಷ್ಟು ಪಟ್ಟು ಜಾಸ್ತಿ ಆಗ್ತಾ ಇದೆ. ಫಸ್ಟ್ 3 ಇರೋದು ಏನಾಗ್ತಾ ಇದೆ 15 ಮೈಕ್ರೋಫ್ಯಾರಡೆ ಆಗ್ತಾ ಇದೆ ಅಲ್ವಾ. 3 ಇರೋದು 15 ಮೈಕ್ರೋಫ್ಯಾರಡೆ. ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಇಲ್ಲಿ ನೋಡಿ ಸಿ ಡ್ಯಾಶ್ ಅನ್ನ ಏನಂತ ಬರೀತೀನಿ ಕೆ ಇಂಟು ಸಿ ನಾಟ್ ಅಂತ ಬರೀತೀನಿ ಅಲ್ವಾ. ಸೊ ಕೆ ಈಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು ಸಿ ಡ್ಯಾಶ್ ಡಿವೈಡ್ ಬೈ ಸಿ ನಾಟ್. ಸಿ ಡ್ಯಾಶ್ ಎಷ್ಟಿದೆ 15 ಡಿವೈಡ್ ಬೈ ಸಿ ಎಷ್ಟಿದೆ ದಿಸ್ ಇಸ್ 3 ಮೈಕ್ರೋಫ್ಯಾರಡೆ ಕ್ಯಾನ್ಸಲ್ ಮೈಕ್ರೋ ಕ್ಯಾನ್ಸಲ್ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ಸ್ ಟು ಎಷ್ಟು ವ್ಯಾಲ್ಯೂ ಆಯ್ತು ಕೆ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ 5 ವ್ಯಾಲ್ಯೂ ಬರ್ತಾ ಇದೆ. ಹಾಗಾದ್ರೆ ಇನ್ನೊಂದು ವ್ಯಾಲ್ಯೂ ಇದೆ ದಟ್ ಇಸ್ ಕೆ ವಿಚ್ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ಆರ್ ಅಲ್ವಾ. ಸೊ ಕೆ ವಿಚ್ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ನಮ್ಗೆ ಏನ್ ಕೇಳಿದ್ದಾರೆ ದಟ್ ಇಸ್ ಅನ್ ಎಪ್ಸಿಲಾನ್ ಆಫ್ ದಿ ಮೀಡಿಯಂ ದಟ್ ಇಸ್ ಪರ್ಮಿಟಿವಿಟಿ ಆಫ್ ದಿ ಮೀಡಿಯಂ ಕೇಳಿದ್ದಾರೆ ದಟ್ ಈಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಇಂಟು ಕೆ. ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಎಷ್ಟಿರುತ್ತೆ 8.85 ಇಂಟು 10 to the power minus 12 ಇಂಟು ಕೆ ವ್ಯಾಲ್ಯೂ ಎಷ್ಟಿದೆ 5. ಸೊ ವೆನ್ ಯು ಸಿಂಪ್ಲಿಫೈ ಇಟ್ ವಿ ವಿಲ್ ಗೆಟ್ ಹಿಯರ್ ಇಟ್ಸ್ which is equals to 0.44 into 10 to the power minus 10. So this is the answer. Okay, this is the C naught value, that is
epsilon permittivity of the medium value ಆಗಿರುತ್ತೆ. Okay, now see here. Next question is a parallel plate capacitor having an area A separated by a distance D is filled with a copper plate of thickness B. The new capacity is ಅಂತ ಕೇಳಿದ್ದಾರೆ. The new capacity ಇಲ್ಲಿ ನೋಡಿ, ಇಲ್ಲಿ ಒಂದು ಕೆಪಾಸಿಟರ್ ಇದೆ. ಓಕೆ, ಇದೊಂದು ಕೆಪಾಸಿಟರ್. ಈ ಕೆಪಾಸಿಟರ್ ಒಳಗಡೆ ಏನನ್ನ ಫಿಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನ ಫಿಲ್ ಮಾಡಿಲ್ಲ. ಏನ್ ಫಿಲ್ ಮಾಡಿದ್ದಾರೆ ಅವರು? ಒಂದು ಕಾಪರ್, ಇಟ್ಸ್ ಅ ಕಂಡಕ್ಟಿವ್ ಅಲ್ವಾ, ಕಾಪರ್ ಪ್ಲೇಟ್ ಆಫ್ ಥಿಕ್ನೆಸ್ ಬಿ ಇದೆ. ಕಾಪರ್ ಪ್ಲೇಟ್ದು ಥಿಕ್ನೆಸ್ ಎಷ್ಟು ಬರ್ತಾ ಇದೆ? ಇಲ್ಲೊಂದು ಬಿ ಇದೆ. ಇದೊಂದು ಕಾಪರ್ ಪ್ಲೇಟ್ ಅನ್ನ ಹಾಕಿದ್ದಾರೆ ಇದ್ರೊಳಗಡೆ. ಓಕೆ, ಕಾಪರ್ ಪ್ಲೇಟ್ ಇದೆ, ಇದರ ಥಿಕ್ನೆಸ್ ಎಷ್ಟಿದೆ? ಬಿ ಇದೆ. ಬಿ ಇಸ್ ದಿ ಥಿಕ್ನೆಸ್. ಈಗ ನೋಡಿ, ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ ದ ಕೆ ವ್ಯಾಲ್ಯೂ ಫಾರ್ ದಿ ಮೆಟಲ್ಗೆ. ಈಗ ಒಂದು ಮೆಟಲ್ ಅನ್ನ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇಟ್ಟಾವಾಗ ಸೊ ವಾಟ್ ವಿಲ್ ಬಿ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿಸ್ ಕೆಪಾಸಿಟರ್, ಇನ್ಸೈಡ್ ದಟ್ ಕಂಡಕ್ಟರ್? ಇಟ್ ವಿಲ್ ಬಿ ದಿ 0. ಹಾಗಾದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಎಷ್ಟು ಟೈಮ್ಸ್ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಕೆ ವ್ಯಾಲ್ಯೂ ಕೆ ಅಂತ ಇದ್ರೆ, ಇಲ್ಲಿ ಇದು ಕಾನ್ಸ್ಟೆಂಟ್ ಕೆ ಅಂತ ವ್ಯಾಲ್ಯೂ ಇದ್ರೆ, ಇದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈ ಮೆಟಲ್ದು ಇದೇನಾಗಿರುತ್ತೆ? ದಟ್ ವಿಲ್ ಬಿ ದಿ ಕೆ ಟೈಮ್ಸ್ ಅಷ್ಟು ಏನ್ ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ರೆಡ್ಯೂಸ್ ಮಾಡುತ್ತೆ. ಫಾರ್ ದಿ ಮೆಟಲ್ಗೆ ಕೆ ವ್ಯಾಲ್ಯೂ ಏನಾಗಿರುತ್ತೆ? ಫಾರ್ ಅ ಮೆಟಲ್ ಕೆ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ಇನ್ಫಿನಿಟಿ. ಓಕೆ, ಫಾರ್ ದಿ ಮೆಟಲ್ ಕಾಪರ್ ಅಂತ ಹೇಳಿದ್ರು ಇಟ್ಸ್ ನಥಿಂಗ್ ಬಟ್ ಮೆಟಲ್ದು ಕೆ ವ್ಯಾಲ್ಯೂ ಏನಾಗಿರುತ್ತೆ? ದಟ್ ಈಸ್ ಈಕ್ವಲ್ಸ್ ಟು ಇನ್ಫಿನಿಟಿ ಆಗಿರುತ್ತೆ. ಓಕೆ, ಈಗ ನೋಡಿ, ಸೊ we will consider here, that is what ನಮಗೆ ಗೊತ್ತಿದೆ ಫಾರ್ಮುಲಾ, ದಟ್ ಇಸ್ ಕೆಪಾಸಿಟನ್ಸ್. ಫುಲ್ಲಿ ಫಿಲ್ ಮಾಡಿದ್ರೆ ಏನಾಗ್ತಾ ಇತ್ತು? ಕೆಪಾಸಿಟರ್ ದಟ್ ಇಸ್ ಕೆ ಇಸ್ ಈಕ್ವಲ್ಸ್ ಕೆ ಇಂಟು ಸಿ ನಾಟ್ ಆಗ್ತಾ ಇತ್ತು. ದಟ್ ಇಸ್ ಕೆ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ. ಬಟ್ ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ? ಫುಲ್ ಫಿಲ್ ಮಾಡಿದಾರ? ಇಲ್ಲ, ಹಾಫ್ ಫಿಲ್ ಮಾಡಿದ್ದಾರೆ. ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? ಡಿ ಡಿಸ್ಟೆನ್ಸ್ ಇದೆ. ಇಲ್ಲಿ ಹಾಫ್, ಅರ್ಧ, ಎಷ್ಟು ಫಿಲ್ ಮಾಡಿದರೆ ಬಿ ಅಷ್ಟು ಥಿಕ್ನೆಸ್ ಗೆ ಫಿಲ್ ಮಾಡಿದ್ದಾರೆ. ಅವಾಗ ಅದರ ಕೆಪಾಸಿಟನ್ಸ್ ಎಷ್ಟಾಗುತ್ತೆ? ದಟ್ ಇಸ್ ಅನ್ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಆಫ್ ಟಿ ಪ್ಲಸ್ ಟಿ ಡಿವೈಡೆಡ್ ಬೈ ಕೆ. ದಿಸ್ ಇಸ್ ದಿ ಫಾರ್ಮುಲಾ ಅಲ್ವಾ. ಈಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆ ವ್ಯಾಲ್ಯೂ ಫಾರ್ ಇಲ್ಲಿ ಯಾವ್ದನ್ನ ಫಿಲ್ ಮಾಡಿದಾರೆ ಅವರು? ಮೆಟಲ್ ಅನ್ನ ಕಾಪರ್ ಪ್ಲೇಟ್ ಅನ್ನ ಹಾಕಿದ್ದಾರೆ. ಕಾಪರ್ ಪ್ಲೇಟ್ ವ್ಯಾಲ್ಯೂ ಕೆ ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ ಈಕ್ವಲ್ಸ್ ಟು 0. ಸಾರಿ, ಏನಿದೆ? ದಟ್ ಈಸ್ ಈಕ್ವಲ್ಸ್ ಟು ಇನ್ಫಿನಿಟಿ ಆಗಿರೋದ್ರಿಂದ ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಮೈನಸ್ ಥಿಕ್ನೆಸ್ ಎಷ್ಟಿದೆ? ಥಿಕ್ನೆಸ್ ಬಿ ಇದೆ, ಪ್ಲಸ್ ಬಿ ಡಿವೈಡ್ ಬೈ ಇನ್ಫಿನಿಟಿ. ಸೊ ಎನಿಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ ಏನಾಗಿರುತ್ತೆ? ದಟ್ ಈಸ್ ಈಕ್ವಲ್ಸ್ ಟು 0 ಅಲ್ವಾ. ಸೊ ದಿಸ್ ಕೆಪಾಸಿಟನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಆಫ್ ಬಿ. ಸೊ ದಿಸ್ ಇಸ್ ದಿ ಆನ್ಸರ್. ಹಾಗಾದ್ರೆ ದ ನ್ಯೂ ಕೆಪಾಸಿಟಿ ಏನಾಗಿರುತ್ತೆ? ದ ನ್ಯೂ ಕೆಪಾಸಿಟಿ ವಿಚ್ ವಿಲ್ ಬಿ ದಿ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಆಫ್ ಬಿ. ಓಕೆ, ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್. Now we will see the if the two capacitor. ಈಗ ನೋಡಿ, ಈಗ ಕೆಪಾಸಿಟರ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಕೆಪಾಸಿಟರ್ ಎನರ್ಜಿ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ we will study the if the two capacitors are connected in series. ಒಂದ್ ವೇಳೆ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಕೆಪಾಸಿಟರ್ ಹೇಗಿರುತ್ತೆ, ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಹೇಗಿರುತ್ತೆ. ಸೊ ದಿಸ್ ಇಸ್ if I connected the parallel, ಎರಡು ಕೆಪಾಸಿಟರ್ ಅನ್ನ ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ, ಪ್ಯಾರಲಲ್ ಇದು C1 ಇದು C2 ಆಗಿದ್ರೆ ಇದರ ಟೋಟಲ್ ಇಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟಾಗಿರುತ್ತೆ? ದಟ್ ಇಸ್ Cp ವಿಚ್ ಇಸ್ ಈಕ್ವಲ್ಸ್ ಟು C1 ಪ್ಲಸ್ C2 ಆಗಿರುತ್ತೆ. if I consider the there will be the n number of capacitors. ಇಲ್ಲಿ ತುಂಬಾನೇ ಕೆಪಾಸಿಟರ್ ಇದೆ ಅಂತ ಕನ್ಸಿಡರ್ ಮಾಡಿ, and all the capacitors are having an equal value. ಎಲ್ಲದ್ರದ್ದು ವ್ಯಾಲ್ಯೂ, ಎಲ್ಲಾ ಕೆಪಾಸಿಟರ್ದು ವ್ಯಾಲ್ಯೂ ಎಷ್ಟು ಬರ್ತದೆ? ಈಕ್ವಲ್ ವ್ಯಾಲ್ಯೂ ಇದೆ. ಸಿ ಬರ್ತಾ ಇದ್ರೆ, ಸೊ Cp ವಿಚ್ ಇಸ್ ಈಕ್ವಲ್ಸ್ ಟು C ಪ್ಲಸ್ C2 ಏನಾಗಿರುತ್ತೆ? ಸಿ ಇರುತ್ತೆ, C3 ಸಹ ಸಿ ಇರುತ್ತೆ, C4 ಸಹ ಸಿ ಇರುತ್ತೆ, ಅಂಡ್ ಸೋ ಆನ್. ಸೊ ಫಾರ್ ದಿ n ಟೈಮ್ಸ್ ಗೆ ಕನ್ಸಿಡರ್ ಮಾಡಿದ್ರೆ ಏನಾಗಿರುತ್ತೆ? n ಇಂಟು ಸಿ ಆಗಿರುತ್ತೆ. ಅದೇ ತರನೇ ಫಾರ್ ದಿ ಇಫ್ ದ 2 or 3 capacitors ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ, ದಿಸ್ ಇಸ್ ಎರಡು ಕೆಪಾಸಿಟರ್ ಇದೆ, ಈ ಎರಡು ಕೆಪಾಸಿಟರ್ ನ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ದಟ್ ಇಸ್ C1 ಇಂಟು C2. ಸೊ ದಿಸ್ ಫಾರ್ಮುಲಾ ಏನಾಗಿರುತ್ತೆ? C1 by CS which is equals to 1 by C1 plus 1 by C2. ಅವಾಗ ಏನಾಗುತ್ತೆ? ಸೊ ಇಟ್ಸ್ ವಿಲ್ ಬಿ ದಿ C1 plus C2 divided by C1 into C2.
ಸೊ ಇದನ್ನ ಏನು ಒನ್ ಸಿ ಎಸ್ ವಿಚ್ ಇಸ್ ಈಕ್ವಲ್ಸ್ ಟು ಏನಂತ ಬರಿತೀವಿ ನಾವು ಸಿ ಎಸ್ ವಿಚ್ ಇಸ್ ಈಕ್ವಲ್ಸ್ ಟು C1 into C2 divided by C1 plus C2. This is the if the two capacitors are connected in series ಅಲ್ಲಿ ಕನೆಕ್ಷನ್ ಮಾಡಿದವಾಗ. Okay, if there are n number of capacitors are connected, equal capacitors are connected in series, ತುಂಬಾನೇ ಕೆಪಾಸಿಟರ್ ನಾವು ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡ್ತಾ ಹೋದ್ರೆ ಈ ತರ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡ್ತಾ ಹೋದ್ರೆ ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಏನಾಗಿರುತ್ತೆ ದಟ್ ಇಸ್ CS ವಿಚ್ ಇಸ್ ಈಕ್ವಲ್ಸ್ ಟು ಎಲ್ಲರದ್ರ ವ್ಯಾಲ್ಯೂ ಏನಿದೆ ಸಿ ಇದೆ ಅಂತ ಕನ್ಸಿಡರ್ ಮಾಡಿ. ಅವಾಗ ಏನಾಗುತ್ತೆ ಸೊ ಇಟ್ ವಿಲ್ ಬಿ ದಿ C divided by n ಆಗಿರುತ್ತೆ. ಓಕೆ, now we will solve this problem. A network of 20 microfarad capacitors is connected to the 600 volt supply as shown in the figure. The equivalent capacitance of the network is ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹೇಗಿದೆ ನೋಡಿ, C1 C2 C3 ಇದು ಮೂರು ಯಾವ ತರ ಕನೆಕ್ಷನ್ ಆಗಿದೆ, ಇಟ್ ಈಸ್ ಆಲ್ ಆರ್ ಇನ್ ದಿ ಸೀರೀಸ್ ಕನೆಕ್ಷನ್. ಅಲ್ಲಿ ಹೇಗಿದೆ ನೋಡಿ, ಇಲ್ಲೊಂದು ಕೆಪಾಸಿಟರ್ ಇದೆ ಅಲ್ವಾ, C1 ಇದೆ, C2 ಕನೆಕ್ಷನ್ ಇದೆ, C3 ಕನೆಕ್ಷನ್ ಇದೆ. ಈ ಮೂರು ಕೆಪಾಸಿಟರ್ ಹೇಗಿದೆ, C2 C3 ಈ ಮೂರು ಕೆಪಾಸಿಟರ್ ಯಾವ ತರ ಕನೆಕ್ಷನ್ ಆಗಿದೆ, ಸೀರೀಸ್ ಅಲ್ಲಿ ಕನೆಕ್ಷನ್ ಆಗಿದೆ. ಅದೇ ತರನೇ C4 ಕನೆಕ್ಷನ್ ನೋಡಿ, ಇದು ಯಾವ ಪಾಯಿಂಟ್ ಇದೆ, ಇದು ಈ ಪಾಯಿಂಟ್ ಗೆ, ಆಮೇಲೆ C4 ಈ ಪಾಯಿಂಟ್ ಇದೆ, ಈ ಎರಡು ಪಾಯಿಂಟ್ ಕನೆಕ್ಟ್ ಮಾಡಿದ್ದಾರೆ ಅಲ್ವಾ. C1 ಮತ್ತೆ C3 ಪಾಯಿಂಟ್ ಕನೆಕ್ಟ್ ಮಾಡಿದ್ದಾರೆ. C1 ಪಾಯಿಂಟಿಗೆ ಮತ್ತೆ ಇನ್ನೊಂದು ಪಾಯಿಂಟ್ ಯಾವುದಕ್ಕೆ, C3 ಪಾಯಿಂಟ್ ಕನೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಬರೀತೀನಿ ನಾನು ಇದೆರಡನ್ನು C4 ಎಲ್ಲಿ ಜಾಯಿನ್ ಮಾಡ್ತಾ ಇದ್ದೀನಿ ನಾನು, C4 ಅನ್ನ ಎಲ್ಲಿ ಜಾಯಿನ್ ಮಾಡ್ತಾ ಇದ್ದೀನಿ ನಾನು, ಇದರಲ್ಲಿ C1 ಮತ್ತೆ C3 ಗೆ ಕನೆಕ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ. ಸೊ ದಿಸ್ ಇಸ್ ದಿ ನೆಕ್ಸ್ಟ್ ಏನ್ ಬರ್ತಾ ಇದೆ, ಇದನ್ನ ಯಾವ್ದು ಕನೆಕ್ಟ್ ಮಾಡಿದ್ದಾರೆ, 600 ವೋಲ್ಟ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. 600 ವೋಲ್ಟ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ಈಗ ಏನ್ ಫೈಂಡ್ ಔಟ್ ಮಾಡಬೇಕು ನಾವು, ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೋಡಿ, C1 C2 C3 ಓಕೆ, ಯಾವ್ದ 4 ಕೆಪಾಸಿಟರ್, ಇದು ಮೂರು ಕೆಪಾಸಿಟರ್ದು ವ್ಯಾಲ್ಯೂ ಎಷ್ಟಿದೆ, C1 ವಿಚ್ ಇಸ್ ಈಕ್ವಲ್ಸ್ ಟು C2 ಎಲ್ಲಾದರೂ ಕೆಪಾಸಿಟರ್ ಎಷ್ಟಿದೆ, 20 ಮೈಕ್ರೋ ಫ್ಯಾರಡೆ ಇದೆ ಅಲ್ವಾ. ದಟ್ ಈಸ್ ಸಿ ಎಷ್ಟು ಬರ್ತಾ ಇದೆ, ದಟ್ ಈಸ್ 20 ಮೈಕ್ರೋ ಫ್ಯಾರಡೆ ಅಂತ ಹೇಳಿದ್ರೆ C1 ವಿಚ್ ಇಸ್ ಈಕ್ವಲ್ಸ್ ಟು C2 C3 ಅಂಡ್ C4 ಎಲ್ಲದು 20 ಮೈಕ್ರೋ ಫ್ಯಾರಡೆ ಇದೆ. ನಮ್ಗೇನ್ ಬೇಕೀಗ, CS. ಈಗ ಎಲ್ಲದು ಸೇಮ್ ಇದ್ದಾವಾಗ CS ಏನಾಗಿರುತ್ತೆ, ಈಕ್ವಲೆಂಟ್ ಕೆಪಾಸಿಟನ್ಸ್ ಎಲ್ಲದು C1 C2 C3 ಮೂರು ಏನಿದೆ ಸೇಮ್ ಇದೆ. ಹಾಗಾಗಿ CS ವ್ಯಾಲ್ಯೂ ಏನಾಗಿರುತ್ತೆ, CS ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು C divided by n ಅಲ್ವಾ. ದಟ್ ಈಸ್ CS ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, CS ವಿಚ್ ಇಸ್ ಈಕ್ವಲ್ಸ್ ಟು C divided by n. ಎಷ್ಟು ನಂಬರ್ ಆಫ್ ಕೆಪಾಸಿಟರ್ ಎಷ್ಟಿದೆ, 3 ಇದೆ. ಸೊ ಇದೇನಾಗಿರುತ್ತೆ, ದಟ್ ಈಸ್ 20 divided by okay, this is 20 this is 20 divided by 3 okay, 20 divided by 3 ಆಯ್ತು. ದಿಸ್ ಇಸ್ CS. ಅದೇ ತರನೇ ಈ 20 divided by 3 ಇದು ಮೂರು ಏನಾಯ್ತು, ಇದರ ಮೂರದ್ದು ವ್ಯಾಲ್ಯೂ ಎಷ್ಟು ಬಂತು, 20 divided by 3 ಇತ್ತು. ಅದೇ ತರನೇ C4 ಎಷ್ಟಾಗಿದೆ, ದೀಸ್ ಟು ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಈಗ ಇದನ್ನ ನಾನು ಇದೇ ಈಕ್ವಲೆಂಟ್ ಕೆಪಾಸಿಟರ್ ಅನ್ನ ಡ್ರಾ ಮಾಡ್ತೀನಿ. ಇಲ್ಲಿ ಇದೇನಾಯ್ತು, CS ಆಯ್ತು. ಇದು ಹೇಗಿದೆ, 4th ಕೆಪಾಸಿಟರ್ ಇಲ್ಲಿ ಕನೆಕ್ಷನ್ ಆಗಿದೆ ಅಲ್ವಾ, CS ವಿಚ್ ಇಸ್ ಕನೆಕ್ಷನ್ ಟು ದಿ ಬ್ಯಾಟ್ರಿಗೆ ಕನೆಕ್ಷನ್ ಮಾಡಿದ್ದೀನಿ. ಇದೆಷ್ಟು, C4 ಇದೆ. ದಿಸ್ ಇಸ್ CS ವ್ಯಾಲ್ಯೂ ಎಷ್ಟಿದೆ, 20 divided by 3 ಅಂಡ್ ದಿಸ್ ಇಸ್ C4 ಎಷ್ಟಿದೆ, 20 ಮೈಕ್ರೋ ಫ್ಯಾರಡೆ ಅಲ್ವಾ. ಸೊ ಈಗ ಏನಾಗುತ್ತೆ, ದೀಸ್ ಟು ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕನೆಕ್ಷನ್. CP ಅಂತ ಹೇಳಿದ್ರೆ ಏನಾಗಿರುತ್ತೆ, ದಟ್ ಈಸ್ C1 ಪ್ಲಸ್ C2 ಅಲ್ವಾ. ಇಲ್ಲಿ C1 ಅಂತ ಹೇಳಿದ್ರೆ ಎಷ್ಟಿದೆ, C4 ಅಲ್ವಾ. ದಿಸ್ ಇಸ್ C4, ಇಲ್ಲಿ ಎಷ್ಟಿದೆ, CS. CP is equals to C4 plus CS ಬರೀತೀನಿ. ಸೊ C4 ವ್ಯಾಲ್ಯೂ ಎಷ್ಟು ಬಂತು, 20 ಮೈಕ್ರೋ ಫ್ಯಾರಡೆ, 20 ಮೈಕ್ರೋ ಫ್ಯಾರಡೆ ಪ್ಲಸ್ CP ಎಷ್ಟಿದೆ, CS ಇದೆ, ದಟ್ ಈಸ್ 20 divided by 3 ಮೈಕ್ರೋ ಫ್ಯಾರಡೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು ಇಟ್ಸ್ ವ್ಯಾಲ್ಯೂ which is equals to simplify ಮಾಡಿದವಾಗ we will get here this is 20 this is 20.67 micro farad ಬರುತ್ತೆ. ದಟ್ ಈಸ್
ಈಕ್ವಲೆಂಟ್ ಕೆಪಾಸಿಟೆನ್ಸ್. ಇದರ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟು ಬರುತ್ತೆ? ಇಟ್ಸ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು 20.67 into 20.67 ಮೈಕ್ರೋಫ್ಯಾರಡೆ. ಸೊ ಆನ್ಸರ್ ಎಷ್ಟಾಗಿರುತ್ತೆ? 26.67 microfarad. Okay. So next question. A minimum number of capacitor of 8 microfarad and 250 volt used to make the composite capacitors of 16 microfarad and 1000 volt. ಇಲ್ಲಿ ನೋಡಿ ಏನ್ ಕೇಳಿದಾರೆ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಎಷ್ಟು ಮಿನಿಮಮ್ ಕೆಪಾಸಿಟರ್ ಅನ್ನ ಹಾಕಬೇಕು, ಅದರ ಈಚ್ ಕೆಪಾಸಿಟರ್ ಎಷ್ಟಿದೆ, ಪ್ರತಿ ಒಂದು ಕೆಪಾಸಿಟರ್ದು ವ್ಯಾಲ್ಯೂ ಎಷ್ಟಿದೆ? 8 ಇದೆ, 8 ಮೈಕ್ರೋಫ್ಯಾರಡೆ ಇದೆ. ಪ್ರತಿ ಕೆಪಾಸಿಟರ್ದು ವ್ಯಾಲ್ಯೂ ಎಷ್ಟಿದೆ? 8 ಮೈಕ್ರೋಫ್ಯಾರಡೆ ಇದೆ. ವೋಲ್ಟೇಜ್ ಎಷ್ಟು ಬರಬೇಕು ನಮಗೆ? ಬಟ್ ಅದ್ರ ಎರಡರದ್ದು ಆ 8 ಮೈಕ್ರೋಫ್ಯಾರಡೆ ನಡುವೆ ವೋಲ್ಟೇಜ್ ಎಷ್ಟು ಇರಬೇಕು? ವೋಲ್ಟೇಜ್ ಎಷ್ಟು ಇರಬೇಕು? 250 ವೋಲ್ಟೇಜ್ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲೊಂದು ಕೆಪಾಸಿಟರ್ ಇದೆ ಅಲ್ವಾ, ಈ ಕೆಪಾಸಿಟರ್ ನಡುವೆ ಇದರ ಕೆಪಾಸಿಟೆನ್ಸ್ ಎಷ್ಟಿದೆ? 8 ಮೈಕ್ರೋಫ್ಯಾರಡೆ ಇದೆ. ಇದರದ್ದು ವೋಲ್ಟೇಜ್ ಎಷ್ಟು ಬರಬೇಕು? 250 ವೋಲ್ಟೇಜ್ ಬರಬೇಕು. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಟು ಮೇಕ್ ದಿ ಕಾಂಪೋಸಿಟ್ ಕೆಪಾಸಿಟರ್, ಕಾಂಪೋಸಿಟ್ ಮಾಡಬೇಕು. ಎಷ್ಟು ಕೆಪಾಸಿಟರ್ ಮಾಡಬೇಕು? ಟೋಟಲ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟಾಗಬೇಕು? 16 ಮೈಕ್ರೋಫ್ಯಾರಡೆ ಆಗಬೇಕು. 16 ಮೈಕ್ರೋಫ್ಯಾರಡೆ ಆಗಬೇಕು. ಆಮೇಲೆ ಏನ್ ಬರ್ಬೇಕು? ಇದು ವೋಲ್ಟೇಜ್ ಎಷ್ಟು ಬರಬೇಕು? ಟೋಟಲ್ ವೋಲ್ಟೇಜು 1000 ವೋಲ್ಟೇಜ್ ಬರಬೇಕು. ಹಾಗಾದ್ರೆ ಯಾವ ತರ ಕಾಂಬಿನೇಷನ್ ಮಾಡಬಹುದು ಅಂತ ಕೇಳಿದ್ರೆ, ಯಾವ ತರ ಕಾಂಬಿನೇಷನ್ ಮಾಡಬಹುದು? ಈಗ 1000 ವೋಲ್ಟೇಜ್ ಬರಬೇಕು ಅಂತ ಹೇಳಿದ್ರೆ, ಒಂದು ಕೆಪಾಸಿಟರ್ ನ ಒಳಗಡೆ, ಒಂದು ಕೆಪಾಸಿಟರ್ ನ ಎಡ್ಜಸ್ ಅಲ್ಲಿ ಎಷ್ಟು ವೋಲ್ಟೇಜ್ ಬರಬೇಕು? 250 ವೋಲ್ಟೇಜ್ ಬರಬೇಕು. ಹಾಗಾದ್ರೆ 1000 ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ವೋಲ್ಟೇಜ್ ಇರಬೇಕು ನಮಗೆ? ದಟ್ ಇಸ್ ಅನ್ ವಿ ವಿಚ್ ಇಸ್ ಈಕ್ವಲ್ಸ್ ಟು n into v total v dash, that is the total v is equals to, this is n into small v ತಗೊಳ್ತೀನಿ. ಓಕೆ, ಸ್ಮಾಲ್ v 1000 ಎಷ್ಟಿದೆ? ಇದು ಕ್ಯಾಪಿಟಲ್ ವಿ 1000 ವಿಚ್ ಇಸ್ ಈಕ್ವಲ್ಸ್ ಟು n into ಸ್ಮಾಲ್ ವಿ ಎಷ್ಟಿದೆ? 250. ಹಾಗಾದ್ರೆ ಎಷ್ಟು ಬರುತ್ತೆ? n v is equals to 4 ಆಯ್ತು ಅಂತ ಹೇಳಿದ್ರೆ, ಒಂದು ರೋದಲ್ಲಿ ಎಷ್ಟು ಕೆಪಾಸಿಟರ್ ತಗೊಳ್ಬಹುದು ನಾವು? 4 ಕೆಪಾಸಿಟರ್ ನ ತಗೊಳ್ತೀವಿ. ದಿಸ್ ಇಸ್ ಒಂದು ಕೆಪಾಸಿಟರ್, 2 ಕೆಪಾಸಿಟರ್, 3 ಕೆಪಾಸಿಟರ್, 4 ಕೆಪಾಸಿಟರ್. ಇಲ್ಲಿ ನೋಡಿ, ಇಲ್ಲಿ ಎಷ್ಟಾಯ್ತು? 250 ಅಲ್ವಾ? ಇಲ್ಲೂ ಸಹ 250, ಇಲ್ಲೂ ಸಹ 250. ಎಷ್ಟಾಯ್ತು? ಟೋಟಲ್ ವೋಲ್ಟೇಜ್ ಎಷ್ಟಾಯ್ತು? ಇದರ ನಡುವೆ ಇರುವಂತದ್ದು ಟೋಟಲ್ ವೋಲ್ಟೇಜು 1000 ವೋಲ್ಟೇಜ್ ಆಯ್ತು. ಓಕೆ, 1000 ವೋಲ್ಟೇಜ್ ಆಯ್ತು. ಹಾಗಾದ್ರೆ ಇದರ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟಾಗತ್ತೆ ನೋಡ್ಬೇಕು. ಪ್ರತಿಯೊಂದು ಏನಿದೆ? 8 ಮೈಕ್ರೋಫ್ಯಾರಡೆ, 8 ಮೈಕ್ರೋಫ್ಯಾರಡೆ, 8 ಮೈಕ್ರೋಫ್ಯಾರಡೆ ಅಲ್ವಾ? 8 ಮೈಕ್ರೋಫ್ಯಾರಡೆ ಇದೆ. ಸೊ ಇದೆಲ್ಲದು ಯಾವ ತರ ಸೀರೀಸ್ ಅಲ್ಲಿ ಕನೆಕ್ಷನ್ ಇದೆ? ಯಾವ ತರ ಕನೆಕ್ಷನ್ ಆಗಿದೆ? ಸೀರೀಸ್ ಅಲ್ಲಿ ಕನೆಕ್ಷನ್ ಆಗಿದೆ. ಸೀರೀಸ್ ಅಲ್ಲಿ ಅಂದ್ರೆ ಏನಾಗುತ್ತೆ? ಇದು ಈಕ್ವಲೆಂಟ್ ಕೆಪಾಸಿಟೆನ್ಸ್ CS ಏನಾಗಿರುತ್ತೆ? 8/4, ದಟ್ ಇಸ್ ಈಕ್ವಲ್ಸ್ ಟು 2 ಮೈಕ್ರೋಫ್ಯಾರಡೆ ಆಯ್ತಲ್ವಾ? CS ಇಸ್ ಈಕ್ವಲ್ಸ್ ಟು 2 ಮೈಕ್ರೋಫ್ಯಾರಡೆ ಅಂತ ಹೇಳಿದ್ರೆ, ಒಂದು ರೋದಲ್ಲಿ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟು ಬರುತ್ತೆ? ಅದು 2 ಮೈಕ್ರೋಫ್ಯಾರಡೆ ಬರುತ್ತೆ. ಹಾಗಾದ್ರೆ ನಾವು ಎಷ್ಟು ರೋಸ್ ಅನ್ನ ಹಾಕಿದ್ರೆ ಟೋಟಲ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟಾಗಿ ಬರುತ್ತೆ? ದಟ್ ಈಸ್ 16 ಮೈಕ್ರೋಫ್ಯಾರಡೆ ಆಗ್ಬೇಕು. ಓಕೆ, ಸೊ ಇಲ್ಲಿ ನೋಡಿ 16 ಮೈಕ್ರೋಫ್ಯಾರಡೆ ಆಗ್ಬೇಕು ನಮಗೆ ಟೋಟಲ್ ಅಲ್ವಾ? ದಟ್ ಈಸ್ CP ವ್ಯಾಲ್ಯೂ. CP ವ್ಯಾಲ್ಯೂ ಎಷ್ಟಾಗಿರ್ಬೇಕು? ಪ್ಯಾರಲಲ್ ಕನೆಕ್ಷನ್ ಮಾಡ್ಬೇಕು ನಾವು. ಈಗ ಹೇಗೆ ಕನೆಕ್ಷನ್ ಮಾಡ್ತೀವಿ ನೋಡಿ, ಹೇಗೆ ಮಾಡ್ಬೇಕಂತ ಹೇಳಿದ್ರೆ, ಇದೇ ತರನೇ 4 ಕೆಪಾಸಿಟರ್ ಇಲ್ಲೊಂದಿದೆ ಅಲ್ವಾ? 1 2 3 4 ಈ ತರ ಒಂದು ಕೆಪಾಸಿಟರ್, ಮತ್ತೆ ಇದೇ ತರನೇ ಇನ್ನೊಂದು ಸೆಟ್, ಮತ್ತೆ ಇದೇ ತರನೇ ಇನ್ನೊಂದು ಸೆಟ್, ಮತ್ತೆ ಇದೇ ತರನೇ ಇನ್ನೊಂದು ಸೆಟ್ ಅನ್ನ ಮತ್ತೆ ಕನೆಕ್ಟ್ ಮಾಡ್ಬೇಕು. ಇದೇ ತರನೇ ಎಷ್ಟು ಕೆಪಾಸಿಟರ್ ನಾವು ಹಾಕಬೇಕು ಅಂತ ಕೇಳಿದ್ದಾರೆ. ಎಷ್ಟು? ಇಲ್ಲಿಗೆ ಏನಾಗಿರುತ್ತೆ? 2 ವೋಲ್ಟ್, ಇದು ಸಹ 2 ಮೈಕ್ರೋಫ್ಯಾರಡೆ, ಇದು ಸಹ 2 ಮೈಕ್ರೋಫ್ಯಾರಡೆ, ಇದು ಸಹ 2 ಮೈಕ್ರೋಫ್ಯಾರಡೆ, ಇದರಲ್ಲೂ ಸಹ ಏನಾಗಿರುತ್ತೆ? 2 ಮೈಕ್ರೋಫ್ಯಾರಡೆ, 2 ಮೈಕ್ರೋಫ್ಯಾರಡೆ, 2 ಮೈಕ್ರೋಫ್ಯಾರಡೆ, 2 ಮೈಕ್ರೋಫ್ಯಾರಡೆ ಅಂತ ಹಾಕ್ತಾ ಹೋಗ್ಬೇಕು. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಕೆಪಾಸಿಟರ್ದು ಎಷ್ಟಾಗಿರುತ್ತೆ? ಇದೆಲ್ಲದು ಕೆಪಾಸಿಟರ್ ಹೇಗಿದೆ? CP ಕನೆಕ್ಷನ್ ಇದೆ, ಪ್ಯಾರಲಲ್ ಕನೆಕ್ಷನ್ ಇದೆಯಲ್ಲ. ಸೊ CP ವಿಚ್ ಇಸ್ ಈಕ್ವಲ್ಸ್ ಟು m into CS ಅಂತ ಬರೀತೀನಿ ಅಲ್ವಾ? ಇದೆಲ್ಲದು ಏನಿದೆ? CS ಇದೆ, ಇದೆಲ್ಲದು ಏನಿದೆ? CS. ಓಕೆ, ಸೊ 2 + 2 + 2 + 2 + 2 + 2 ಪ್ಲಸ್ ಆಡ್ ಮಾಡ್ತಾ ಹೋಗೋದು. ಸೊ CP ಎಷ್ಟು ಬರಬೇಕು ನಮಗೆ? 16 ಬರಬೇಕು. m ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ CS ಎಷ್ಟು ಬರ್ತಾ ಇದೆ? CS m ಅಂತ ಹೇಳಿದ್ರೆ ಏನು? ನಂಬರ್ ಆಫ್ ರೋಸ್, 1 ರೋ, 2nd ರೋ, 3rd ರೋ, 4th ರೋ, ಆ ಥರ ನಂಬರ್ ಆಫ್ ರೋಸ್ ಆಗಿರುತ್ತೆ. CS ಎಷ್ಟಿದೆ? CS is 2. ಸೊ m ವ್ಯಾಲ್ಯೂ ಎಷ್ಟಿರುತ್ತೆ? 8. 16/2 ಎಷ್ಟಾಗಿರುತ್ತೆ? ದಟ್ ಈಸ್ 8. ಸೊ ಹಾಗಾದ್ರೆ ಒಂದು ರೋದಲ್ಲಿ m ವ್ಯಾಲ್ಯೂ ಎಷ್ಟಿದೆ? ಎಷ್ಟು ರೋಸ್ ಅನ್ನ ಹಾಕಬೇಕು ನಾವು?
8 ರೋಸ್ ಅನ್ನ ಹಾಕ್ಬೇಕು. ಟೋಟಲ್ ಎಷ್ಟು? 8 ರೋಸ್ ಅಲ್ಲಿ ಹಾಕ್ತಾ ಹೋಗ್ಬೇಕು. ಪ್ರತಿ ಒಂದು ರೋದಲ್ಲೂ ಎಷ್ಟು ಕೆಪಾಸಿಟರ್ ಇದೆ? 4 ಕೆಪಾಸಿಟರ್ ಇದೆ. ಹಾಗಾದ್ರೆ ಟೋಟಲ್ ಕೆಪಾಸಿಟರ್ ಎಷ್ಟಾಗುತ್ತೆ? ಟೋಟಲ್ ನಂಬರ್ ಆಫ್ ಕೆಪಾಸಿಟರ್ ಎಷ್ಟಾಗುತ್ತೆ? ಟೋಟಲ್ ನಂಬರ್ ಆಫ್ ಕೆಪಾಸಿಟರ್ ವಿಚ್ ಇಸ್ ಈಕ್ವಲ್ಸ್ ಟು ಎಷ್ಟು? m ಇಂಟು n ಅಲ್ವಾ? m ಇಂಟು n ಆಗಿರುತ್ತೆ. ಪ್ರತಿ ಒಂದು m ವ್ಯಾಲ್ಯೂ ಎಷ್ಟಿದೆ? 8 ಇದೆ. n ವ್ಯಾಲ್ಯೂ ಎಷ್ಟಿದೆ? 4. ಎಷ್ಟು ರೋಸ್ ಇದೆ? 8 ರೋಸ್ ಇದೆ. ಆ ಒಂದೊಂದು ರೋದಲ್ಲೂ ಎಷ್ಟು ಕಾಲಮ್, ಎಷ್ಟು ಕೆಪಾಸಿಟರ್ ಇದೆ? 4 ಕೆಪಾಸಿಟರ್ ಇದೆ. ಹಾಗಾದ್ರೆ ಟೋಟಲ್ ಕೆಪಾಸಿಟರ್ ಎಷ್ಟಾಗುತ್ತೆ? 32 ಕೆಪಾಸಿಟರ್ ಅಲ್ವಾ? ಟೋಟಲ್ ಎಷ್ಟಾಗುತ್ತೆ? 32 ಕೆಪಾಸಿಟರ್ಸ್ ಆಗ್ಬೇಕು. ಓಕೆ, ಸೊ ದಿಸ್ ಇಸ್ ದಿ ಆನ್ಸರ್. ಆನ್ಸರ್ ಏನಾಗಿರುತ್ತೆ? ದಿಸ್ ದಿ ಆನ್ಸರ್. ಓಕೆ, ದಿಸ್ ಇಸ್ ದಿ ಟೋಟಲ್. ಎಷ್ಟು ಕೆಪಾಸಿಟರ್ ಅನ್ನ ಹಾಕ್ಬೇಕು ನಾವು? 32 ಕೆಪಾಸಿಟರ್ ಅನ್ನ ಹಾಕ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಇಸ್ 2 capacitor of 2 microfarad and 4 microfarad are connected in parallel. ಇಲ್ಲಿ ನೋಡಿ, ಎರಡು ಕೆಪಾಸಿಟರ್ ಇದೆ. ಆ ಎರಡು ಕೆಪಾಸಿಟರ್ ನ ಏನ್ ಮಾಡಿದ್ದಾರೆ? ಪ್ಯಾರಲಲ್ ಕನೆಕ್ಷನ್ ಮಾಡಿದೆ. ಒಂದು 2, ಇನ್ನೊಂದು 4 microfarad are connected in parallel, and the third capacitor of 6 microfarad is connected in series. ಇನ್ನೊಂದು ಥರ್ಡ್ ಮೈಕ್ರೋಫ್ಯಾರಡ್ ಏನ್ ಮಾಡಿದ್ದಾರೆ? ಸೀರೀಸ್ ಕನೆಕ್ಷನ್ ಮಾಡಿದ್ದಾರೆ. ದಿಸ್ ಇಸ್ 6 microfarad is connected in series. The combination is connected to the 12 volt battery. ಇದನ್ನ ಏನ್ ಮಾಡಿದ್ದಾರೆ? ಅದು 12 ವೋಲ್ಟ್ ಬ್ಯಾಟ್ರಿಗೆ ಏನ್ ಮಾಡಿದ್ದಾರೆ? ಕನೆಕ್ಷನ್ ಮಾಡಿದ್ದಾರೆ 12 ವೋಲ್ಟ್ ಬ್ಯಾಟ್ರಿಗೆ. ದ ವೋಲ್ಟೇಜ್ ಅಕ್ರಾಸಸ್ ದಿ 2 ಮೈಕ್ರೋಫ್ಯಾರಡ್ ಕೆಪಾಸಿಟರ್. ಇದರ ಒಳಗಡೆ ಇಲ್ಲಿ ವೋಲ್ಟೇಜ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ನೋಡಿ, ಈ ಎರಡು ಪಾಯಿಂಟ್, ಇದೆರಡು ಸೀರೀಸ್ ಆಗಿರೋದ್ರಿಂದ ಈ ಇದು 12 ವೋಲ್ಟ್ ಇದೆ. ಇಲ್ಲಿ ಏನಾಗಿರುತ್ತೆ? V1 and this is ಈ ಕಡೆ ಏನಾಗಿರುತ್ತೆ? V2 ಆಗಿರುತ್ತೆ. V1 plus V2 ಆಗಿರುತ್ತೆ. That is equals to what? V. So V which is equals to V1 plus V2 ಅಲ್ವಾ? ಈಗ ನೋಡಿ, ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಎರಡು ಕೆಪಾಸಿಟರ್ ಏನಿದೆ, these two are connected in parallel ಅಲ್ಲಿ ಕನೆಕ್ಷನ್ ಮಾಡಿರೋದ್ರಿಂದ, ಸೊ CP which is equals to 2 plus 4 ಎಷ್ಟಾಗಿರುತ್ತೆ? 6 microfarad ಅಲ್ವಾ? 6 microfarad ಆಯ್ತು. ಈಗ ನೋಡಿ ಎಷ್ಟಾಗುತ್ತೆ ಇಲ್ಲಿ ಈಕ್ವಲೆಂಟ್ ಕೆಪಾಸಿಟನ್ಸ್. ಈಗ 6 microfarad ಆಯ್ತು. ಇದೇನಿದೆ? ಇನ್ನೊಂದು 6 microfarad. ಇದನ್ನ ಈಕ್ವಲೆಂಟ್ ಕೆಪಾಸಿಟನ್ಸ್ ನ ಬರೆದ್ರೆ ಅವಾಗ ಇದ್ರದ್ದು ಎರಡು ಕೆಪಾಸಿಟರ್ ನ 6 microfarad ಆಯ್ತು. ಇದನ್ನು ಸಹ ಏನಿದೆ? 6 microfarad. ಇದನ್ನ ಎಲ್ಲಿ ಕನೆಕ್ಟ್ ಮಾಡಿದ್ರೆ? 12 ವೋಲ್ಟ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ರೆ 6 ಇದು 12 ವೋಲ್ಟ್ ಬ್ಯಾಟ್ರಿಗೆ. ಇಲ್ಲಿ ಎಷ್ಟಾಗುತ್ತೆ? V1 ಆಗುತ್ತೆ. ಇದು ಸಹ ಏನಾಗುತ್ತೆ? V2 ಆಗುತ್ತೆ. 6 CS ಏನಾಯ್ತು? ಟೋಟಲ್ ಈಕ್ವಲೆಂಟ್ ಕೆಪಾಸಿಟನ್ಸ್ ಏನಾಗುತ್ತೆ? CS which is equals to equivalent capacitance. Okay, equivalent capacitance, that is CES, that is an equivalent capacitance ಏನಾಗುತ್ತೆ? 6 plus 6 ಅಂತ ಹೇಳಿದ್ರೆ this is equivalent capacitance, that is these two capacitors are connected in series ಅಲ್ಲಾದ್ರೆ 6 divided by 3, that is 3 microfarad ಆಯ್ತು. ಇದರ ಟೋಟಲ್ ಈಕ್ವಲೆಂಟ್ ಕೆಪಾಸಿಟನ್ಸ್, ಎಷ್ಟಾಯ್ತು? 3 microfarad ಆಯ್ತು. ಈಗ ಏನ್ ಮಾಡ್ಬೇಕು ನಾವು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಚಾರ್ಜ್ ಆನ್ ದಿಸ್ ಕೆಪಾಸಿಟರ್. ಇದರ ಚಾರ್ಜ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಚಾರ್ಜ್ ಇಸ್ ಈಕ್ವಲ್ಸ್ ಟು ವಾಟ್? Q is equals to C into V ಅಲ್ವಾ? Q ಎಷ್ಟಿದೆ? C ಎಷ್ಟಿದೆ? ದಟ್ ಇಸ್ ಅನ್ ಈಕ್ವಲೆಂಟ್ ಕೆಪಾಸಿಟನ್ಸ್. C ಎಷ್ಟಿದೆ? 3 microfarad ಇದೆ. ಇಂಟು V ಎಷ್ಟಿದೆ? ಟೋಟಲ್ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದೀವಿ ನಾವು? 12 ವೋಲ್ಟೇಜ್ ಕೊಟ್ಟಿದ್ದೀವಿ. ಹಾಗಾದ್ರೆ ಈ ಒಂದು ಚಾರ್ಜ್, ಈ ಒಂದು ಕೆಪಾಸಿಟರ್ ಒಳಗಡೆ ಎಷ್ಟು ಚಾರ್ಜ್ ಅಕ್ಯುಮುಲೇಟ್ ಆಗುತ್ತೆ? ಇಲ್ಲಿ ನೋಡಿ, ಇನ್ನೊಂದು ಎರಡು ಕೆಪಾಸಿಟರ್ ಅನ್ನ ನಾವು ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದವಾಗ, ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದವಾಗ ಎರಡು ಕೆಪಾಸಿಟರ್, ಇಲ್ಲಿ ಚಾರ್ಜ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ಬಟ್ ವೋಲ್ಟೇಜ್ ಏನಾಗಿರುತ್ತೆ? ಡಿಫ್ರೆಂಟ್ ಇರುತ್ತೆ. ಅದೇ ತರನೇ ಎರಡು ಕೆಪಾಸಿಟರ್ ನಾವು ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ ಏನಾಗುತ್ತೆ? ವೋಲ್ಟೇಜ್ ಸೇಮ್ ಇರುತ್ತೆ, ಚಾರ್ಜಸ್ ಬೇರೆ ಇರುತ್ತೆ. Q1 Q2 ಬೇರೆ ಇರುತ್ತೆ. ಓಕೆ, ಈಗ ಅದೇ ತರನೇ ಇಲ್ಲಿ ನೋಡೋಣ. ದಟ್ ಈಸ್ Q ಚಾರ್ಜ್. ಇಲ್ಲಿ ಇದ್ರೊಳಗಡೆ ಎಷ್ಟು ಚಾರ್ಜ್ ಅಕ್ಯುಮುಲೇಟ್ ಆಗುತ್ತೆ? ಈ 6 microfarad ಅಲ್ಲಿ ದಟ್ ಈಸ್ 36, ದಟ್ ಈಸ್ 36 ಕೂಲಮ್, 36 ಮೈಕ್ರೋ ಕೂಲಮ್ ಅಷ್ಟು ಏನಾಗ್ತಾ ಇರ್ತದೆ? ಚಾರ್ಜು ಇಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ದಿಸ್ ಇಸ್ 36 ಮೈಕ್ರೋ ಕೂಲಮ್. ಓಕೆ, ಈಗ ನಮ್ಗೇನ್ ಬೇಕು? V2 ಬೇಕು ಅಲ್ವಾ? V2 ತಗೊಳ್ತೀನಿ ಇಲ್ಲಿ. V2 ದಟ್ ಈಸ್ ಇದರಲ್ಲಿ V2 Q V ಅಂತ ಹೇಳಿದ್ರೆ ದಟ್ ಈಸ್ Q ಡಿವೈಡ್ ಬೈ C ಅಲ್ವಾ? Q ಎಷ್ಟಿದೆ? ಎಷ್ಟು ಬರ್ತಾ ಇದೆ? 36 ಮೈಕ್ರೋಕೂಲಮ್. ಟೋಟಲ್ ಚಾರ್ಜ್ ಎಷ್ಟಿದೆ? ದಿಸ್ ಇಸ್ 36 ಮೈಕ್ರೋಕೂಲಮ್ ಡಿವೈಡ್ ಬೈ C. ಇದರಲ್ಲಿ ಎಷ್ಟಿದೆ? ಈ V2 ದಲ್ಲಿ ಇದರ
ಚಾರ್ಜ್ ಎಷ್ಟಿದೆ, ದಟ್ ಈಸ್ ಈಕ್ವಲ್ಸ್ ಟು 6 ಕೆಪಾಸಿಟನ್ಸ್ ದಟ್ ಈಸ್ 6. ಸೊ ದಿಸ್ ಇಸ್ ಈಕ್ವಲ್ಸ್ ಟು 6 ವೋಲ್ಟೇಜ್. V2 ಎಷ್ಟು ಬಂತು, 6 ವೋಲ್ಟೇಜ್ ಬಂತು. ಇದರದ್ದು 6 ವೋಲ್ಟೇಜ್ ಆದ್ರೆ ಏನಾಗಿರುತ್ತೆ, ಇದರ ಒಳಗಡೆ ಏನಾಗಿರುತ್ತೆ 6 ವೋಲ್ಟೇಜ್ ಆಗಿರುತ್ತೆ. ಇದ್ರ ಒಳಗಡೆ ನೋಡಿ ಟೋಟಲ್ V1 V ಎಷ್ಟಿದೆ, V1 ಪ್ಲಸ್ V2